ಪೇರೆಂಟ್ಸು ಯಾವಾಗಲೂ ಸರ್ ಪೀಕ್ ಅವರ್ಸಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಡ್ತಾರೆ ಎರಡೂ ಕಡೆ. ಇಮಿಡಿಯೇಟ್ಲಿ ನಮಗೆ ಫೋಟೋಸ್ ಕಳಿಸಿ ಸಾಕು. ಅಡ್ಡಗಟ್ಟಿ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡೋದು. ಯು ರಿಜಿಸ್ಟರ್ ಕೇಸ್ ಆನ್ ಸ್ಟೂಡೆಂಟ್, ಟೀಚರ್ ಆ್ಯಂಡ್ ಪೇರೆಂಟ್ಸ್, 3 ಜನ ಮೇಲೆ ಕೇಸ್ ಮಾಡಿ. ದ ಸೇಮ್ ಮನೆ ಓನರ್ ಇದೇ ಗಂಗಂಗುಡಿನಲ್ಲಿ FIR ಆಗಿದೆ. ಅರೆಸ್ಟ್ ಮಾಡಿ ಜೈಲ್ ಕಳಿಸಿದ್ದೀವಿ. ನಾವು ಬೇರೆ ಭಾಷೆ ಮಾತಾಡ್ತಾ ಇದ್ದಾರೆ, ಯಾರು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ನಮಗೆ ತಿಳಿಸಿ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಮಾಸಿಕ ಸಭೆ ಅಂತೇಳಿ ಬೇರೆ ಬೇರೆ ಮಾಡ್ತಾಯಿದ್ವಿ. ಸಾಹೇಬರ ಆದೇಶದಂತೆ ಇಂದು ನಾವು ಜಂಟಿಯಾಗಿ ಜನಸಂಪರ್ಕ ಸಭೆ ಮತ್ತು ಸಂಚಾರ ದಿವಸ ಎರಡನ್ನು ಒಟ್ಟಿಗೆ ಮಾಡ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ DCP ಸಾಹೇಬರಾದಂಥ ಸೈದುಲು ಅದಾವತ್ IPS ಸಾಹೇಬರು ಉಪಸ್ಥಿತರಿದ್ದು, ಸದರಿಯವರಿಗೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸದರಿ ಕಾರ್ಯಕ್ರಮಕ್ಕೆ ಯಶವಂತಪುರ ಉಪವಿಭಾಗದ ACP ಅವರಾದಂಥ ಶ್ರೀಮತಿ ಮೇರಿ ಶೈಲಜಾ ಮೇಡಮ್ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯ DCP ಸಂಚಾರ ಉತ್ತರ ವಿಭಾಗದವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಚಿಕ್ಕಜಾಲದಲ್ಲಿ ಒಂದು ಹೊಸ ಠಾಣೆ ಸಂಬಂಧಪಟ್ಟ ಹಾಗೆ ಅಲ್ಲಿಗೆ ಅವರು ಹೋದ ಕಾರಣ ಅವರು ಇಲ್ಲಿ ಬರಲಿಕ್ಕಾಗಲಿಲ್ಲ. ಅವರ ಬದಲಿಗೆ ನಮ್ಮ ಮಾನ್ಯ ACP ಮೇಡಮ್ ಅವರು ಬರ್ತಾಯಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ತಮಗೆ ತಮ್ಮ ಒಂದು ನಮ್ಮ ಸರಹದ್ದಿನಲ್ಲಿ ತಾವು ಕಂಡಂಥ ಯಾವುದಾರ ಸಮಸ್ಯೆಗಳಿದ್ದಲ್ಲಿ ಸಮಸ್ಯೆಗಳನ್ನು ಒಬ್ಬೊಬ್ಬರಾಗಿ ಏನು ನಾವು ಸರದಿ ವಯಸ್ಸಲ್ಲಿ ಕರಿತೀವಿ ಅವ್ರಿಗೆ ಒಬ್ಬೊಬ್ಬರಾಗಿ ಅದನ್ನು ತಿಳಿಸಬೇಕು. ಒಂದು ಸಲ ಒಂದು ಪ್ರಶ್ನೆ ಕೇಳಿದಾಗ ಅದೇ ಪ್ರಶ್ನೆನ ಇನ್ನೊಬ್ಬರು ಅದನ್ನು ಪುನರಾವರ್ತನೆ ಮಾಡೋ ಅವಶ್ಯಕತೆ ಇರೋಲ್ಲ. ತಮಗೇನು ಅನಿಸುತ್ತೆ ಅದನ್ನು ಆರಾಮಾಗಿ ಕೇಳಿ. ಒಂದು. ನಂಬರ್ 2, ಯಾವುದೇ ಆಗಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಲಿ, ಯಾವುದು ಕೂಡ ಪರ್ಸ್ನಲ್ ಆಗಿರೋದು ಬೇಡ. ನಂಬರ್ 2. ನಂಬರ್ 3, ಎಲ್ಲವನ್ನು ಸಮಸ್ಯೆಗಳು ಮತ್ತು ಪ್ರಶ್ನೆಗಳನ್ನೇ ಕೇಳಬೇಕು ಅಂತ ಏನಿಲ್ಲ. ಯಾಕೆಂತಂದರೆ ಒಳ್ಳೆಯ ಸಮಾಜದ ನಿರ್ಮಾಣ ಎಲ್ಲರ ಕರ್ತವ್ಯ, ಹಕ್ಕು ಕೂಡ. ಹಾಗಾಗಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ತಾವು ಮುಕ್ತವಾಗಿ ನೀಡಬಹುದು. ತಮ್ಮ ಸಲಹೆ ಸೂಚನೆಗಳನ್ನು ನಾವುಗಳು ಗೌರವಪೂರ್ವಕವಾಗಿ ಸ್ವೀಕರಿಸಿ ಅದನ್ನು ನಾವು ಎಷ್ಟರ ಮಟ್ಟಿಗೆ ಅಂಗೀಕರಿಸಲಿಕ್ಕೆ ಸಾಧ್ಯ ಮತ್ತು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಅಂತ ಕೇಳ್ಕೊತ, ಈಗ ಒಬ್ಬೊಬ್ಬರಾಗಿ ತಮ್ಮ ಪ್ರಶ್ನೆ ಆಗಿರ್ಬೋದು, ಸಲಹೆ ಸೂಚನೆಗಳನ್ನು ತಾವು ನೀಡ್ಬೋದು. ನಾನು ಅಭಿಯಿಂದ ಮಾತಾಡ್ತಿರೋದು. ನನ್ನ ಹೆಸರು ಜೇಮ್ಸ್ ವೆಂಕಟೇಶ್ ಅಂತ. ನನ್ನ ಪ್ರಶ್ನೆ, ಕಳೆದ 1-2 ತಿಂಗಳ ಹಿಂದೆಗಡೆ ಇದೇ ಸಭೆ ಮಾಡಿದರೆ ಇಲ್ಲಿ ನಮ್ಮ HMT ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಆ ರೋಡ್ ಸರಿ ಮಾಡಿಲ್ಲ. ಗುಂಡಿಗಳು ಬಿದ್ದು ತುಂಬ ಜನ ಬಿದ್ದು ತುಂಬ ಗಾಯಗಳಾಗ್ತಾಯಿದ್ದಾವೆ. ಮಕ್ಕಳು ದಿನ ಸ್ಕೂಲ್ಗೆ ಹೋಗಬೇಕು, ಎಷ್ಟೋ ಜನ ಕಾರ್ಮಿಕರು ಕೆಲಸಕ್ಕೆ ಹೋಗಬೇಕು. ಆ ಗುಂಡಿ ಇದುವರೆಗೂ ಸರಿ ಮಾಡಿಲ್ಲ. ತುಂಬ ಗುಂಡಿಗಳಾಗಿದ್ದಾವೆ HMT ರೋಡಲ್ಲಿ. ನಮ್ಮ KV ಸ್ಕೂಲಿಂದ ನಾವು ಟರ್ನ್ ಔಟ್ ತಕ್ಷಣ ಅಪಾರ್ಟ್ಮೆಂಟ್ ಬರುತ್ತೋ ಆ ರೋಡು, ಅದು ಜಾಲಿಗೆ ಬರುತ್ತೋ ಇಲ್ಲ ನಮ್ಮ ದಾಸಳಿಗೆ ಬರುತ್ತೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕು. ನನ್ನ ಮುಖ್ಯವಾದ ಒಂದು ವಿಶೇಷ ಸೂಚನೆ ಇದು. ತುಂಬ ಮಕ್ಕಳು ಕಷ್ಟ ಅನುಭವಿಸ್ತಾರೆ. ಮಕ್ಕಳಲ್ಲಿ ತುಂಬ 1-2 ಅಡಿ 3 ಅಡಿ ಗುಂಡಿಗಳಾಗಿದ್ದಾವೆ. ಇದ್ರ ಬಗ್ಗೆ ದಯವಿಟ್ಟು ಅಧಿಕಾರಿಗಳು ಸುಮ್ಮನೆ ಬರೀ ಮೀಟಿಂಗಲ್ಲಿ ಮಾತಾಯ್ತು ಅಷ್ಟೇ, ಆ ಕೆಲಸ ಮಾತ್ರ ಕಾರ್ಯಕ್ಕೆ ಬರ್ತಾ ಇಲ್ಲ. ದಯವಿಟ್ಟು ಈ ಮೀಟಿಂಗ್ ಆದ ನಂತರ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಬಿಟ್ಟು ನೀವು ಇದು ಮಾಡಬೇಕು. ಮತ್ತು ನಮ್ಮ ಅಬ್ಬಿಗೆರಲ್ಲಿ ಜಿಂದಾಲ್ ಸ್ಕೂಲ್ ಎದುರುಗಡೆ ತುಂಬ ವೆಹಿಕಲ್ಗಳು ಗಾಡಿಗಳು ತುಂಬ ನಿಂತ್ಕೊತಾ ಇದ್ದಾವೆ. ಅಲ್ಲಿ ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿ ಪಾರ್ಕಿಂಗೇ ಇಲ್ಲ. ಅಲ್ಲಿ ಗಾಡಿಗಳು ತುಂಬ ಆಗ್ತದೆ, ತುಂಬ ಸಮಸ್ಯೆ ಆಗ್ತಾಯಿದೆ. ಮತ್ತು ನೀರು ಟ್ಯಾಂಕರ್ಗಳು ಹಾಕೋದು, ಲಾರಿಗಳು ಹಾಕೋದು, ಕ್ಯಾಬ್ಗಳು ಪ್ರತಿಯೊಂದು ಪಾರ್ಕಿಂಗ್ ಮಾಡ್ತಾರೆ. ಅಲ್ಲಿ ಪಾರ್ಕಿಂಗೇ ಅಲ್ಲ ಅದು. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ದೆ, ನಾನು ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಇದಕ್ಕಿಂತ ಮುಂಚೆ ಇಬ್ಬರು ಅಲ್ಲಿ ಟ್ರಾಫಿಕ್ ಪೊಲೀಸರು ಆಗ್ತಾಯಿದ್ರು ಅಬ್ಬಿಗೆರೆ ವೈಮಾಕ್ಸ್ ಜಂಕ್ಷನಲ್ಲಿ ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ ಎದುರುಗಡೆ. ಇವಾಗ ಟ್ರಾಫಿಕ್ ಪೊಲೀಸರು ಯಾರೂ ಇಲ್ಲ ಅಲ್ಲಿ. ಅದಕ್ಕೆ ಕಾರಣ ಗೊತ್ತಾಗ್ತಾಯಿಲ್ಲ ಸರ್. ದಯವಿಟ್ಟು ಅಲ್ಲಿ ಒಂದು ಇಬ್ಬರನ್ನ ನೀವು ಟ್ರಾಫಿಕ್ ಅವ್ರನ್ನ ಹಾಕಲೇಬೇಕು ಸರ್. ಫಸ್ಟು ಹಾಕಿದ್ರಿ, ಈಗ ದಯವಿಟ್ಟು ಅದು ನಿಲ್ಲಿಸ್ಬಿಡೋರು. ಯಾಕಂದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ 3ಕ್ಕೆ ನನಗೆ ಆನ್ಸರ್ ಬರುತ್ತಂತ ನಾನು ತಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ನಮಸ್ಕಾರ. ನಾವು BBMP ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಲ್ಲಿ.
BBMP ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಆ ವಿಚಾರವನ್ನು ನಾನು BBMP ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವರು ಹಂತ ಹಂತವಾಗಿ ಮುಚ್ತಾ ಇದ್ದಾರೆ ಗುಂಡಿಗಳನ್ನ. ತುಂಬ ವರ್ಷ ಆಯ್ತು ಸರ್ ಅದು. ಇವತ್ತು ವಿಷಯ ಅಲ್ಲ, ಅದು ತುಂಬ ಹಳೇದು ಸರ್ ವಿಷಯ ಇದು. ಹಂಗಲ್ಲ, ಒಂದು ಹೇಳ್ತೀನಿ, ನಾನು ಅದನ್ನು ಪ್ರತಿ ಸಲ ಅವ್ರಿಗೆ ಅದು ಮಾತಾಡ್ತಾ ಇದ್ದೀನಿ. ಮತ್ತು ಕಾರ್ಯರೂಪ ಬಂದಿಲ್ಲ ಸರ್. ಅದು ಅವ್ರೇನು ಮಾಡ್ತಾ ಇದ್ದಾರೆ, ಕೆಲವೊಂದು ವಿಚಾರಗಳನ್ನ ಹೇಳ್ಕೊತ, ಇಲ್ಲ ಸರ್ ನಮ್ಮದು SM ರೋಡ್ ಆಗ್ತಾ ಇದೆ, ಡಂಬರ್ದೇ ಆಗಿದೆ, ಸೊ ಎಲ್ಲವನ್ನ ನಾವು ಮಾಡಿಕೊಡ್ತೀವಿ, ಸ್ವಲ್ಪ ದಿನ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಸ್ವಲ್ಪ ದಿನ ಎಷ್ಟು ಜೀವಗಳು ಹೋಗ್ಬೇಕು ಸರ್? ಇಲ್ಲ ಅವ್ರಿಗೆ ಎಷ್ಟು ಜೀವ ಹೋಗ್ಬೇಕಂತ ಹೇಳಿ ಸರ್. ನಾವು ಇವತ್ತೇ ಲೆಟ್ರನ್ನ ಬರಿತೀವಿ, BBMP ಅವ್ರ ಹತ್ರ ಮಾತನಾಡಿಸಿ ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಮೆನ್ ಹಾಕ್ಲಿಕ್ಕೆ ಹೇಳಿದಿರಿ, ನಾವು ವೈಮ್ಯಾಕ್ಸ್ ಹಾಕ್ತಾ ಇದ್ದೀವಿ, ಇನ್ನು ರೆಗ್ಯುಲರ್ಗೆ ಅಲ್ಲಿ ಕೂಡ ಮೆನ್ ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಾಳೆಯಿಂದನೇ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಒಂದು ನಿಮಿಷ. ಹಾಗೆ ಸದರಿ ಕಾರ್ಯಕ್ರಮಕ್ಕೆ ಮಾನ್ಯ ಸಂಚಾರ ಉತ್ತರ ವಿಭಾಗದ ACP ಅವರಾದ ಶ್ರೀಮತಿ ACP ಕವಿತಾ ಮೇಡಮ್ನವರು ಬಂದಿದ್ದಾರೆ. ಅವರಿಗೆ ನಾನು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸರ್ ನಮಸ್ಕಾರ. ಶಾಸ್ತ್ರಿ ಅಂತ. ಅವು ದೊಡ್ಡ ಬೊಮ್ಮಸಂದ್ರದಿಂದ ಈ ಕಡೆಗೆ ಜಾಲಹಳ್ಳಿಗೆ ಬರಬೇಕಂದ್ರೆ ನಮ್ಗೆ ಇದ್ದಿದ್ದು ಒಂದೇ ರೂಟು, ನಾಗಾಲ್ಯಾಂಡ್ ಸರ್ಕಲಿಂದ ಬೆಲ್ ಮಾರ್ಕೆಟ್ ಕನೆಕ್ಟಿವಿಟಿ ರೂಟು. ಅದೇನೋ ಇವಾಗ BL ಅವರು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಸಾರ್ವಜನಿಕರ ರೂಟು, ಅವ್ರು ಹೆಂಗೆ ಕ್ಲೋಸ್ ಮಾಡ್ತಾರೆ ವಿತೌಟ್ ಪರ್ಮಿಷನ್ ಆಫ್ ದ ಡಿಪಾರ್ಟ್ಮೆಂಟು ಗೊತ್ತಿಲ್ಲ. ಈಗ ಏನೋ 2 ಕಿಲೋಮೀಟ್ರ್ ಸುತ್ಕೊಡ್ಬೇಕು, ಸಾಯಂಕಾಲ ಆದರೆ BL ಹತ್ರನೂ ಕ್ಲೋಸ್ ಮಾಡಿಬಿಡ್ತೀರಾ. BL ಸರ್ಕಲ್ಗೆ ಹೋಗ್ಬಿಟ್ಟು ಜಾಲಹಳ್ಳಿಗೆ ಬರಬೇಕು, ಇಲ್ಲ ಅಲ್ಲೋದ್ರೆ ಅಲ್ಲಿ ಒನ್ ವೇ ಇದೆ, ಫುಲ್ ಡೆಡ್ ಎಂಡ್ಗೆ ಹೋಗ್ಬಿಟ್ಟು U-turn ಮಾಡ್ಕೊ ಬರಬೇಕು. ಇದನ್ನು ಯಾಕೆ ಇನ್ನೂ ಪಬ್ಲಿಕ್ ಓಪನ್ ಅದು ಬರೀ ಏನೋ ಸಿಮೆಂಟ್ ರೋಡ್ ಹಾಕೋಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇವಾಗ ಪರ್ಮನೆಂಟ್ ಕ್ಲೋಸ್ ಮಾಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗತ್ತೆ? ಈಗ ಅದ್ರ ಬದಲು ಇವಾಗ 3 ಸಿಗ್ನಲ್ ಬೇರೆ ಆಗಿದೆ. ಇಲ್ಲಿಂದ ನಾವು ಗುರುಗೊಂಡಪಳ್ಳಿ ಆಫೀಸ್ಗೆ ಹೋಗ್ಬೇಕಂದ್ರೆ 3 ಸಿಗ್ನಲ್ ದಾಟೋಬೇಕು. ಒಂದು ಇಲ್ಲಿಂದು ಪೊಲೀಸ್ ಸ್ಟೇಷನ್ದು BFW ಸಿಗ್ನಲ್ಲು. ಟೈಮ್ ವೇಸ್ಟ್ ನಮಗೂ ಆಗ್ತಾಯಿದೆ. ಬೆಳಗ್ಗೆ 9:15ಕ್ಕೆ ಡ್ಯೂಟಿ ಇರಬೇಕಂದ್ರೆ ಫಸ್ಟ್ ನಾವು 9:10ಕ್ಕೆ ಬಿಡ್ತಾಯಿದ್ರಿ, ಈಗ 8:45ಕ್ಕೆ ಬಿಡಬೇಕಾಗ್ತಿದೆ. ಅದು ಒಂದು. ಎರಡನೇ ಸಮಸ್ಯೆ ಬಂದ್ಬಿಟ್ಟು ನಾಗಾಲ್ಯಾಂಡ್ ಸರ್ಕಲಿಂದ ಬೊಮ್ಮಸಂದ್ರ ಆರ್ಚ್ವರೆಗೂ ಅದು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಪರದಿ ಬರುತ್ತೆ. ಲೆಫ್ಟ್ ಸೈಡ್ ಫುಲ್ ಗಾಡಿಗಳು ನಿಲ್ಲಿಸಿರ್ತಾರೆ, ಅದು ಟೋಯಿಂಗು ಆಗ್ತಾಯಿಲ್ಲ. ಓಕೆ ಆಯಿತು, ಅಟ್ಲೀಸ್ಟ್ ಅಲ್ಲಿಂದ ತೆಗ್ಸೋಕ್ಕಾದ್ರೂ ಏನಾದರೂ ಒಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಬೇಕು. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದೀರಾ, ಬಟ್ ಅದು ಯಾರು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಅದು ಈಗ ತಾವು ಕೇಳಿದ್ದು ನಾಗಾಲ್ಯಾಂಡಿಂದ ಮಾರ್ಕೆಟ್, ಬೆಲ್ ಮಾರ್ಕೆಟ್, ಈ ಸಂಬಂಧಪಟ್ಟಂಗೆ ಕಳೆದ ಮೀಟಿಂಗ್ನಲ್ಲಿ ತಾವು ಇದನ್ನು ಪ್ರಸ್ತಾಪ ಮಾಡಿದ್ರಿ, ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಕೊಟ್ಟಿದ್ರಿ ನಮಗೆ. ಈ ವಿಚಾರವಾಗಿ ನಾವು ಬೆಲ್ ಅಥಾರಿಟಿಯವ್ರಿಗೆ ಲೆಟರ್ ಕೂಡ ಬರೆದಿದ್ವಿ. ಬೆಲ್ ಅಥಾರಿಟಿಯವರು ಅಲ್ಲಿ ನಮ್ಮದು ಆರ್ಮಿ ವಿಚಾರವಾಗಿ ನಾವು ಕೆಲವೊಂದು ಸೂಕ್ಷ್ಮ ಘಟಕಗಳು ಅಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನು ಪಬ್ಲಿಕ್ ರಸ್ತೆಯನ್ನಾಗಿ ಮಾಡಲಿಕ್ಕೆ ಬರಲ್ಲ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಈ ವಿಚಾರವನ್ನು ತಮ್ಮ ಏನು ಲಾಸ್ಟ್ ಟೈಮ್ ಅಧಿಕೃತ ಅರ್ಜಿ ಕೊಟ್ಟಿದ್ದರು ಅರ್ಜಿದಾರರಿಗೆ ತಿಳಿಸಿದ್ದೀವಿ. ಬರುವನ್ ಹಾಗಾಗಿ ಅದು ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಸಿಗ್ನಲ್ ಹಾಕಲೇಬೇಕಾಗ್ತದೆ. ಸಿಗ್ನಲ್ ಹಾಕಲಿಲ್ಲ ಅಂದರೆ ಸಂಚಾರಕ್ಕೆ ತೊಂದರೆ, ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತದೆ. ಹಾಗೆ ನೀವು ಬೊಮ್ಮಸಂದ್ರ ಆರ್ಚ್ವರೆಗೆ ಹೇಳಿದಿರಿ, ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದೀವಿ. ಅದನ್ನು ಆದ್ಯತೆಯ ಮೇರೆಗೆ ನಾಳೆಯಿಂದ ಅಲ್ಲಿ ವೆಹಿಕಲ್ ಯಾವುದು ಪಾರ್ಕ್ ಮಾಡಬಾರ್ದಂಗೆ ತೆಗಿಸ್ಕೊಡ್ತೀವಿ. ಶೋರ್, ನಾಳೆಯಿಂದಲೇ ಮಾಡಿಕೊಡ್ತೀವಿ. ಸರ್ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ, ಜಾಲಹಳ್ಳಿ ನಿವಾಸಿ. ಇಲ್ಲಿ ಮತ್ತಿಕೆರೆ ಸಿಗ್ನಲ್ಲಿಂದ ಹಿಡಿದು BK ನಗರ ಟುವರ್ಡ್ಸ್ ಮೋಹನ್ ಕುಮಾರ್ ನಗರ ಆ ಕಡೆ ಹೋಗೋದು ಎಲ್ಲ ಕೋಳಿ ಗಾಡಿಗಳು ಫುಲ್ ಪಾರ್ಕಿಂಗ್ ಮಾಡ್ತಾರೆ. ಫ್ರಂಟ್ JB ಪಾರ್ಕ್ ಫ್ರಂಟ್ ಗೇಟು ಮತ್ತು ಬ್ಯಾಕ್ ಗೇಟು ಎಲ್ಲ ಪಾರ್ಕಿಂಗ್, ತುಂಬ ಪಾರ್ಕಿಂಗ್ ಮಾಡ್ತಾರೆ ಪ್ರೈವೇಟ್ ವೆಹಿಕಲ್ಸು. ಅದನ್ನೊಂದು ಚೂರು ಎತ್ಸ್ಕೊಡ್ಬೇಕು ಸರ್. ಅದು ಫ್ರಂಟ್ ಗೇಟು ಬ್ಯಾಕ್ ಗೇಟು ಕಲ್ಪನಾ ಮಿನುಗುತ್ತಾರೆ, ಕಲ್ಪನಾ ರೋಡು ಎಲ್ಲ ತೊಂದರೆ ಆಗ್ತಿದೆ ಸರ್ ಟ್ರಾಫಿಕ್ಗೆ. ಅದೊಂದು. ಆಮೇಲೆ ಎರಡನೇದು ಸೆಂಟ್ ಕ್ಲಾರೆಟ್ ಸ್ಕೂಲ್ ಹತ್ರ ಗೇಟ್ ನಂಬರ್ 1ಇಂದ 2 ಹೋಗೋ ಜಾಗ, ಇದರಲ್ಲಿ ತುಂಬ ಪ್ರೈವೇಟ್ ವೆಹಿಕಲ್ಸ್ ನಿಲ್ಲಿಸ್ತಾರೆ. ಯಾಕೆ ಅವ್ರ ಮನೆ ಹತ್ರ ನಿಲ್ಸ್ಕೊಂಡಿದ್ದೀರಾ? ರೋಡಲ್ಲಿ ಬಂದು ನಿಲ್ಲಿಸಿ ಮಕ್ಳಿಗೂ ಪೇರೆಂಟ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ. ಅದೊಂದು ಸಾರ್ಟ್ ಔಟ್ ಮಾಡಿಕೊಡ್ಬೇಕು ಸರ್. ಅದು ತುಂಬ ತೊಂದರೆ ಇದೆ. ಇಲ್ಲ ಕಾಲೇಜವ್ರಿಗೆ ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕೆ ಹೇಳಿ. 3:15ಗೆ ಸ್ಕೂಲೂ ಬಿಡ್ತಾರೆ, ಫಸ್ಟ್ PUC ಸೆಕೆಂಡ್ PU ಕಾಲೇಜು ಬಿಡ್ತಾರೆ. ಪೇರೆಂಟ್ಸಿಗೆಲ್ಲ ತುಂಬ ಸಂಚಾರ ತುಂಬ ದಟ್ಟಣೆ ಇದಾಗಿದೆ ಸರ್, ತೊಂದರೆ ಆಗ್ತಾಯಿದೆ. ಅದೊಂದು ಮಾಡಿಕೊಡ್ಬೇಕು. ಆಮೇಲೆ ಸ್ವಲ್ಪ ಅಲ್ಲಿ 12:30ಇಂದ 3:30ವರೆಗೂ ಗಸ್ತಲ್ಲಿ ಸ್ವಲ್ಪ ಪೊಲೀಸರು ಬರಬೇಕಾಗತ್ತೆ ಅಲ್ಲಿ ಸ್ಕೂಲ್ ಹತ್ರ. ಅಲ್ಲಿ ರೌಂಡ್ಸ್ ಹೆಮಾ ಮತ್ತು ಬುಲೆಟಲ್ಲಿ ಸ್ಟೂಡೆಂಟ್ಸಿಗೆ ತೊಂದರೆ, ಪಾಠ ಮಾಡ್ತಾ ಇರ್ತಾರೆ, ಫಾಸ್ಟಾಗಿ ಹೋಗೋದು, ತೊಂದರೆ ಕೊಡೋದು, ಈ ಹುಡುಗಿರನ್ನ ಟೀಸ್ ಮಾಡೋದು ಅದರಾಗಲಿ ಅದೆಲ್ಲ ನಡೀತಿದೆ. ಅದೊಂದು ಮಾಡಿಕೊಡ್ಬೇಕು.
ಆಮೇಲೆ ಇಲ್ಲಿ BBMP ಅಧಿಕಾರಿಗಳಿಗೆ 1000 ಸತಿ ಹೇಳಿದ್ದೀರಿ, ಪ್ರತಿ ಬುಧವಾರ ಮೀಟಿಂಗ್ ಕರೀತಾರೆ, ಆ ಮೀಟಿಂಗ್ ಏನು ಪೂರ್ಣ ಮಾಡಲ್ಲ BBMP ಅಧಿಕಾರಿಗಳು. ಜಾರಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಹಂಸಬೇಕು ಅಂತ ಕೇಳಿದ್ದೀರಿ, ಅದನ್ನು ಮಾಡಿಕೊಡ್ಲಿಲ್ಲ. ಮೊನ್ನೆ ಶ್ರೀಯುತ ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವ್ರ ಮನೆ ಹತ್ರ ಹಂಸಬೇಕು ಅಂತ ಕೇಳಿದ್ರಿ, ಅದು ಮಾಡಿಕೊಡ್ಲಿಲ್ಲ. ಅದರಿಂದ ಮುಂದೆ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ಹಂಸಬೇಕು ಅಂತ ಕೇಳಿದರೆ ಅಲ್ಲೂ ಮಾಡಿಕೊಡ್ಲಿಲ್ಲ. ಇದು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಇದೊಂದು ಹೆಲ್ಪ್ ಮಾಡಿಕೊಡ್ಬೇಕು ಸರ್. ಇದು ಥ್ಯಾಂಕ್ ಯು. ಆಯಿತು, ನೀವು ಕೇಳಿದ ಒಳ್ಳೆಯ ವಿಚಾರಗಳನ್ನ ಮಾತಾಡಿದಿರಿ. BBMP ಅಧಿಕಾರಿ ನಿಸರ್ಗ ಮೇಡಮ್ ಇದ್ದಾರೆ, ಅವ್ರಿಗೆ ಈಗ ಬೆಳಿಗ್ಗೆ ಅಷ್ಟೇ ಮಾತಾಡಿದ್ದೀನಿ. ಖುದ್ದು ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ, ಆ ಬಗ್ಗೆ ಮಾತಾಡಿದ್ದೀನಿ. ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬೆಳಿಗ್ಗೆ ನಾನೇ ಮಾತಾಡಿದ್ದೀನಿ. ಅರಳಿ ಮರ ಹತ್ರ ಒಂದು, ಬ್ರಿಗೇಡ್ ಹತ್ರ ಒಂದು, ನ್ಯಾಸಿನ ಹತ್ರ ಒಂದು, 3 ಹಾಕೋಣ ಅಂತೇಳಿ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಮಾತಾಡಿದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ ಕೂಡ. ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ ಅಂತೇಳಿ. ಒಂದು ಸೆಂಟ್ ಕ್ಲಾರೆಟ್ ಸ್ಕೂಲ್ನವ್ರ ಹತ್ರಗ ನಿಮ್ಮ ಏನು ಅಲ್ಲಿ ಜನ ಇದ್ದರು, ಅವರು ಒಂದು ಟೀಮ್ ಬಂದಿದ್ದರು. ಮತ್ತು ಸೆಂಟ್ ಕ್ಲಾರೆಟ್ ಸ್ಕೂಲ್ನವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿಸಿ, ಅಲ್ಲಿ ಟ್ರಾಫಿಕ್ ಎಲ್ಲ ಸಮಸ್ಯೆ ಆಗ್ತಿತ್ತು. ಆ ಸಮಸ್ಯೆ ಆಗಾಗ ಕೆಲವೊಂದು ಕಡೆಗೆ ಒನ್ ವೇ ಮಾಡಿ, ಕೆಲವೊಂದು ಕಡೆಗೆಲ್ಲ ಒನ್ ವೇ ಮಾಡಿದ್ದೀವಿ ಮಾರ್ನಿಂಗ್ ಅವರ್ಸು ಮತ್ತು ಸ್ಕೂಲ್ ಬಿಡೋ ಟೈಮಲ್ಲಿ. ಆ್ಯಂಡ್ ದೆನ್ ಸ್ಕೂಲ್ಗಳನ್ನು, ಪ್ರೈಮರಿ ಸ್ಕೂಲ್ಗಳನ್ನ 2:15 ಬಿಡ್ಲಿಕ್ಕೆ ಶುರು ಮಾಡ್ತಾರೆ, 2:50 3 ಗಂಟೆ ಮೇಲೆ ಮಾತ್ರ ಕಾಲೇಜ್ ಬಿಡೋವಂಥದ್ದು. ಸೊ ಹಾಗಾಗಿ ಅದನ್ನೆಲ್ಲ ಮಾತಾಡಿದ್ದೀವಿ. ಸೊ ಏನಾಗಿದೆ, ದೊಡ್ಡ ಸ್ಕೂಲ್ ಅದು, ದೊಡ್ಡ ಕಾಲೇಜ್ ಅದು, ಇನ್ಸ್ಟಿಟ್ಯೂಷನ್ ತುಂಬ ದೊಡ್ಡದಿದೆ, ತುಂಬ 10,000 ಜನ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿಗೆ ಹೋಗಿ ಕನೆಕ್ಟಿವಿಟಿ ಮೇಯ್ನ್ ರೋಡ್ ಯಾವುದೂ ಇಲ್ಲ, ಎಲ್ಲ ಶಾರ್ಟ್ ಚಿಕ್ಕ ರಸ್ತೆಗಳೇ ಇದೆ. ಅದನ್ನು ನಾವು ಮಾತಾಡಿದ್ದೀವಿ. ಆ್ಯಂಡ್ ದೆನ್ ದಾರಿಲಿ ಹೋಗೋ ಪ್ರತಿಯೊಬ್ಬ ರೆಸಿಡೆಂಟ್ಗೂ ಕೂಡ ಅದನ್ನು ಹೇಳಿದ್ದೀವಿ, ನೋಡಪ್ಪ ಇಲ್ಲಿ ವೆಹಿಕಲ್ಗಳು ನಿಲ್ಲಿಸಬಾರ್ದು ಅಂತೇಳಿ. ಮೆಜಾರಿಟಿ ನಿಲ್ಲಿಸ್ತಾ ಇಲ್ಲ, ಆದರೂ ಕೂಡ ಅದನ್ನು ವರ್ಕೌಟ್ ಮಾಡಿಸಿ ಪ್ರತಿಯೊಂದು ಕೂಡ ತೆಗಿಸ್ಕೊಡ್ತೀವಿ. ಆ್ಯಂಡ್ ದೆನ್ ಏನು ಅಲ್ಲಿ ಯೂಟರ್ನಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ, ಅದನ್ನು ಕೂಡ ತೆಗಿಸಿಕೊಡ್ತೀವಿ. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ, ಅದನ್ನು ಮಾಡಿ ಕೊಡ್ತೀವಿ. ಸರ್ JP ಪಾರ್ಕ್ ಅದೊಂದು ಚೂರು ತಗೊಳ್ಳಿ ಸರ್, ಫ್ರಂಟ್ ಗೇಟ್ ಮತ್ತು ಬ್ಯಾಕ್ ಗೇಟ್. ಒಂದು JP ಪಾರ್ಕ್ ನಮ್ಮ ಜಾರಳಿಗೆ ಬರಲ್ಲ, ಯಶವಂತಪುರ ಪಾರ್ಕ್ ಬರುತ್ತೆ. ಯಶವಂತಪುರಕ್ಕೆ ನಾವು ತಿಳಿಸ್ಕೊಡ್ತೀವಿ. ಅಲ್ಲ, ಸಾಹೇಬ್ರು ಇದ್ದಾರೆ, ಅದಕ್ಕೆ ಅವ್ರ ಗಮನಕ್ಕೆ ಬರಲಿ ಅಂದ್ಬಿಟ್ಟು ನಾವು ಇದೊಂದು ಈ ಹಂಪ್ಸ್ಗಳು ಎಲ್ಲೆಲ್ಲಿ ಬೇಕು ಅದು ಓನ್ಲಿ ಟೆಕ್ನಿಕಲ್ ರಿಪೋರ್ಟ್ ತಗೊಂಡ್ಮೇಲೆ ಡಿಸೈಡ್ ಮಾಡಿ. ಡೋಂಟ್ ಪುಟ್ ಅನ್ನೆಸರ್ಲಿ ಎವ್ರಿವೇರ್. ಈಗ ಒಂದು ರೀ, ಎಲ್ಲರಿಗೂ ಹಂಪ್ಸ್ ಕೇಳ್ತಾರೆ ಎಲ್ಲರೂ. ಈಗ ಬ್ಯಾಂಗ್ಳೂರು ಸಿಟಿನಲ್ಲಿ ಟ್ರಾಫಿಕ್ ಯಾವ ಸ್ಪೀಡಲ್ಲಿ ಹೋಗುತ್ತೆ? 10 km/h ಆವ್ರೇಜ್. ಈಗ ಅದನ್ನು ಹಂಪ್ಸ್ ಹಾಕಿಬಿಟ್ಟಿದ್ರೆ ಅದು ಇನ್ನೂ ಸ್ಲೋ ಡೌನ್ ಆಗುತ್ತೆ. ಅದೊಂದು ಯಾವುದೋ ಸ್ಕೂಲು, ಹಾಸ್ಪಿಟಲ್ ಇದೆ ಅಂದರೆ ಅದಕ್ಕೆ ಒಂದು ಆದ್ಯತೆ ಕೊಡ್ತೀವಿ. ಅದರ್ವೈಸ್ ಮ್ಯಾಕ್ಸಿಮಮ್ ನಾವೇನು ಮಾಡ್ತೀವಿ ಅಂದರೆ ವೆಹಿಕಲ್ನ ಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದು ಫಾರ್ಮುಲಾ. ಸೊ ಎಲ್ಲ ಕಡೆ ಹಂಪ್ಸ್ ಹಾಕಲಿಕ್ಕೆ ಆಗಲ್ಲ ಆ್ಯಕ್ಚುಲಿ. ಅಂದರೆ ತಮಗೆ ಅನಿಸ್ಬೋದು ಇಲ್ಲಿ ಹಾಕಿದರೆ ಸ್ವಲ್ಪ ಸ್ಲೋ ಆಗುತ್ತೆ ಅಂತ. ನಾರ್ಮಲಿ ಬ್ಯಾಂಗ್ಳೂರು ಸಿಟಿನಲ್ಲಿ ಇರೋದು ಹೋಲ್ಡ್ಸ್ ಟ್ರಾಫಿಕೇ ತುಂಬ ಸ್ಲೋ. ಸೊ ಹಾಗಾಗಿ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಒಂದು ಸಲ ನಮ್ಮ ಇಂಜಿನಿಯರ್ ಆಗಲಿ ನನ್ನ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸ್ಟಡಿ ಮಾಡ್ತಾರೆ. ಇಫ್ ಇಟ್ ಈಸ್ ರಿಕ್ವೈರ್ಡ್ ಟೆಕ್ನಿಕಲಿ ಅದು ಅವಶ್ಯಕತೆ ಇದ್ದಂದರೆ ಮಾತ್ರ ಹಾಕ್ತೀವಿ. ಓಕೆ, ಅದರ್ವೈಸ್ ನಾಟ್ ರಿಕ್ವೈರ್ಡ್. ಅದು ಆ ಲೊಕೇಶನ್ ನನಗೆ ಅರ್ಧ ಆಯ್ತಮ್ಮ. ಅದು ನನಗೆ ಅರ್ಧ ಆಯಿತು. ಎಸ್ ಐ ನೋ ದಟ್ ಯಾವುದು ಬ್ರಿಗೇಡ್ ಟೆಕ್ನಿಕಲ್ ರಿಪೋರ್ಟ್ ತಗೊಂಡಿದ್ದೀವಿ ಸರ್. ಅದಕ್ಕೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಸರ್. ಅದನ್ನು BBMP ಲೆಟರ್ ಕೂಡ ಬರ್ಕೊಟ್ಟಿದ್ದೀವಿ ಸರ್. ಆ ಬ್ರಿಗೇಡ್ ಕೆಳಗಡೆ ಬರೋದು ಅದು? ಹಾಂ ಸರ್, ಬ್ರಿಗೇಡ್ ಹತ್ರ ಒಂದು ಏನು ಅರಳಿ ಮರ ಇದೆ ಸರ್, ಗ್ರೌಂಡ್ ಅಂಡ್ ಡೌನ್ ಅಲ್ಲಿ ಡೌನ್ ಆಗುತ್ತೆ. ಅಲ್ಲಿ ಒಂದೆರಡು ಆಕ್ಸಿಡೆಂಟ್ ಆಗಿದೆ, ಸ್ಪೀಡ್ ಆಗಿ ಬರ್ತಾರೆ. ದಟ್ ಇಸ್ ಜೆನ್ಯೂನ್ ಪ್ಲೇಸ್. ಮಾಡಿ ಕೊಡ್ತೀವಿ ಮೇಡಮ್ ಅಂತ ಮಾತಾಡಿದ್ದೀವಿ. ಓಕೆ, ಅಲ್ಲಿ BBMP AE ಅವರು ಇದ್ದಾರೆ, ಅವ್ರಿಗೆ ಮಾತಾಡಿದ್ದೀನಿ. ಬೆಳಿಗ್ಗೆ ಕೂಡ ಮಾತಾಡಿದ್ದೀನಿ, ಮಾಡಿ ಕೊಡ್ತಾರೆ. ನಮಗೆ 270 ಬಸ್ ಇಲ್ಲ, ಆದ್ರೂ ಬಸ್ ಬಿಟ್ಟಿದ್ದಾರೆ. ನಾವು ಬಸ್ಸಿಗೆ ಹತ್ತೀವಿ, ಅವ್ರು ಹೇಗೆ ಬರ್ತಾರೆ? ಅಶೋಕಪುರ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ನಮ್ಮ ಸ್ನೇಹಿತರು ಅದೇ ಮಾತಾಡ್ತೀವಿ. ನಾವೇನ್ ಮಾಡಕ್ಕಾಗಲ್ಲ, ಅಲ್ಲಿ ಹೋದ್ರೆ ಅವ್ರನ್ನ ಎದುರಿಸ್ತಾ ಇದ್ದಾರೆ ಬಸ್ ಅವ್ರನ್ನ ಯಾರು ಎದುರಿಸ್ತಾರೆ? ಅದು ಹಾಗಿರಲ್ಲಮ್ಮ. ಅವ್ರಿಗೆ ಈಗ ಎಂಡ್ ಪಾಯಿಂಟ್, ಸ್ಟಾರ್ಟ್ ಪಾಯಿಂಟ್, ಬಸ್ ಸ್ಟಾಪ್ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಂ, ಎಲ್ಲರೂ ಹಾಗೆ ಮಾಡ್ತಾವ್ರ? ಒಬ್ಬ ಡ್ರೈವರ್ ಮಾಡಿದಾರ? ಹಾಂ, ಇನ್ಸ್ಪೆಕ್ಟ್ರ್ ಏನ್ರಿ ಅದು? ಹಾಂ, ಸರಿ ಅಮ್ಮ. ಅಂದರೆ ಈಗ ಅದು ಫೀಸಿಬಿಲಿಟಿ ನೀವಿಬ್ಬರು ಹೋಗಿ ನೋಡಿ ಒಂದ್ಸಲ, ಕರ್ಸ್ಕೊಳ್ಳಿ. BMTC ಆಲ್ಸೋ ಯು ಕಾಲ್. ಅಂದರೆ ಈಗ ಬಸ್ ಟರ್ನ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಅಮ್ಮ ಅದು. ಆಯ್ತು, ಇವ್ರು ನಾಳೆ ಬರ್ತಾರಮ್ಮ. ನಾಳೆ ಬೋಧ ಇನ್ಸ್ಪೆಕ್ಟರ್ ವೆಲ್ಕಮ್. ಮಂಡೇ ದಿನ ಹೋಗಿರಿ, ಅದು ಬ್ಯುಸಿ ಅವರ್ಸ್ ಇರುತ್ತಲ್ವ, ಮಂಡೇ ಮಾರ್ನಿಂಗ್ ಹೋಗಿ ನೀವಿಬ್ಬರು. ಸರ್ ನಮಸ್ತೆ ಸರ್. ಸರ್ ಈ ಒಂದು ಏನೋ
ಜನಸಂಪರ್ಕ ಒಂದು ಸಭೆ ಮಾಡಿಸೋದು ತುಂಬ ಹೆಲ್ಪ್ ಆಗ್ತಾ ಇದೆ. ಐ ಆಮ್ ಪ್ರೀತಮ್. ಐ ಆಮ್ ರೆಪ್ರೆಸೆಂಟಿಂಗ್ ಸುಂದರ್ ನಗರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್. ಐ ಆಲ್ಸೋ ಹ್ಯಾವ್ 3 more members with me, representing here our residents. ಎಲ್ಲರೂ ಕಂಪ್ಲೇಂಟ್ಸ್ ಹೇಳ್ತೀವಿ ಸರ್. ಎವ್ರಿಬಡಿ ಹ್ಯಾಸ್ ಇಶ್ಯೂಸ್, ದೇರ್ ಇಸ್ ನೋ ಡೌಟ್. ಐ ವಾಂಟ್ ಟು ಪಾಸ್ ಆನ್ 3 appreciations for 3 people sitting here. One is for the ಶೇಖರ್ ಸರ್. ಏನಂದರೆ ಯಾವಾಗಲಾದರೂ ಸರ್ ನಮ್ಮ ಸುಂದರ್ ನಗರದಲ್ಲಿರ್ಬೋದು, ಸುತ್ತಮುತ್ತಲು ಏನೇ ಒಂದು ಇನ್ಸಿಡೆಂಟ್ ಇರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಯಾವಾಗಲೂ ಸ್ಪಂದಿಸ್ತಾರೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಈಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ಅಸ್. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಶೇಖರ್ ಸರ್. ಎರಡನೇ ಸಿದ್ದೇಗೌಡರು, ಕ್ರೈಮ್ ಸೈಡ್ ಏನೇ ವಿಚಾರ ಇರಲಿ ಸರ್, ಹೀಸ್ ಅ ಮೆಸೇಜ್ ಅವೇ. ಯಾವಾಗಲಾದರೂ ಏನೋ ಮೆಸೇಜ್ ಮಾಡಿದ್ರೆ ಸಾಕು, ಫೋನ್ ಮಾಡಿದ್ರೆ ಸಾಕು, ಸರ್ ನಾನು ಕಳಿಸ್ಕೊಡ್ತೀನಿ, ನೋಡ್ತಾರೆ, ಬರ್ತಾರೆ, ಮಾಡ್ತಾರೆ ಸರ್. ನಮ್ಮ ರೆಸಿಡೆಂಟ್ಸ್ ತುಂಬ ಖುಷಿಯಾಗಿದ್ದಾರೆ ಈ ಇಬ್ಬರು ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಕಡೆ. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಮೂರನೇದು ಸರ್, ಲೇಡಿ ಇನ್ಸ್ಪೆಕ್ಟರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು, ಮೇರಿ ACP ಮೇರಿ ಶೈಲಜಾ ಅವರು. We have never seen a daring person like her. Amazing madam, the kind of personality you carry, the aura you carry. ನನ್ನ ತಮ್ಮ ಭರತ್ ಭೂಷಣ್ ಪೆಹಲ್ಗಾಮ್ ಅಟ್ಯಾಕಲ್ಲಿ ತೀರೋದ ಸರ್. ಅವತ್ತಿನ ದಿನ ಈ ಪೊಲೀಸ್ ಸಿಬ್ಬಂದಿ ಕೊಟ್ಟಂಥ ಸಪೋರ್ಟು ನಮ್ಮ ಏರಿಯಾಲ್ಲಿ I don't think, nobody would have expected, sir. Hats off to the police department for the kind of support, standing by us, family, as well as the residents, for doing what they did. Thank you so much. So while I say that, there are few concerns, ಒಂದು 2-3 ವಿಷಯ ತಿಳಿಸ್ಬೇಕು ಅನ್ಕೋತಾ ಇದ್ದೀನಿ ಸರ್. ಒಂದು, ನಮ್ಮ ಸುಂದರ್ ನಗರ್ ರೆಸಿಡೆಂಟ್ಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಏರಿಯಾ ಎಂಟ್ರೆನ್ಸು ಯಾವಾಗಲೂ ಸರ್ ಪೀಕ್ ಅವರ್ಸಲ್ಲಿ ಎಸ್ಪೆಷಲಿ ಅಲ್ಲಿ ಆ ಕಡೆ ಒಂದು ಗುರುದರ್ಶನ್ ಇದೆ, ಇನ್ನೊಂದು ನಂದಗೋಕುಲ ಬಾರ್ ಇದೆ, ತುಂಬ ಜನ ಆಮೇಲೆ ಬಿಸ್ನೆಸ್ಗಳಿದ್ದಾವೆ, ಎಲ್ಲರೂ ಬಂದು ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಡ್ತಾರೆ, ಎರಡೂ ಕಡೆ ಪಾರ್ಕ್ ಮಾಡಿಬಿಡ್ತಾರೆ. ಕಾರ್ಗಳಾಗಲಿ ದೊಡ್ಡ ಗಾಡಿಗಳಾದರೆ ಒಳಗೆ ತಗೊಳ್ಳೋಕ್ಕೆ ಆಗಲ್ಲ. ಸರ್ ನೋಡಿದ್ದಾರೆ. ಹಂಗಾಗಿ ಆ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಒಂದು ತಿಳುವಳಿಕೆ ಹೇಳಿ ಒಂದು ಸೈಡ್ ಪಾರ್ಕಿಂಗ್ ಮಾಡಿ, ಎರಡು ಕಡೆ ಬೇಡ, ಒಂದು ಸೈಡ್ ಪಾರ್ಕಿಂಗ್ ಮಾಡಿ, ಇನ್ನೊಂದು ಕಡೆ ಒಂದು ಬ್ಯಾರಿಕೇಡ್ ಏನಾದರೂ ಮಾಡಿಕೊಟ್ರೆ ರೆಸಿಡೆಂಟ್ಸ್ ಪಾಸ್ ಮಾಡೋಕ್ಕೆ, ವೆಹಿಕಲ್ ಪಾಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎರಡನೇದು, ಅದೇ ವಿಚಾರವಾಗಿ ತುಂಬ ಜನ ವಯಸ್ಸಾದ ಸೀನಿಯರ್ ಸಿಟಿಸನ್ಸ್ ನಮ್ಮ ಏರಿಯಾಲಿದ್ದಾರೆ. ಆ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ ಸರ್. ಆ ಕಡೆಯಿಂದ ದೇವಸ್ಥಾನಕ್ಕೆ, ವೆಂಕಟೇಶ್ವರ ದೇವಸ್ಥಾನ, ಬಾಲಾಜಿ ದೇವಸ್ಥಾನ ಕ್ರಾಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಬೀಳ್ತಾರೆ. ಹಂಗಾಗಿ ಪೀಕ್ ಅವರ್ಸಲ್ಲಿ ಮಾತ್ರ ಅಟ್ಲೀಸ್ಟ್ ಒಬ್ರು ಕಾನ್ಸ್ಟೇಬಲ್ ಯಾರಾದರೂ ಬಂದು ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಒಂದು 2 ಅವರು ಆ ಟ್ರಾಫಿಕನ್ನು ಮ್ಯಾನೇಜ್ ಮಾಡಿ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಅದು ಎರಡನೇ ವಿಷಯ. ಮೂರನೇ ವಿಷಯ, ಈ ನೌಕಿಸ್ ಸ್ಕೂಲು ಅಥವಾ ಈ ಗೋಕುಲಂ ಗ್ರ್ಯಾಂಡ್ ಕಡೆಯಿಂದ ಒಂದು ಒಳ್ಳೆ ಕೆಲಸ ಮಾಡಿರೋದು ಟ್ರಾಫಿಕ್ ಅವ್ರು ಏನಂದರೆ ಬ್ಯಾರಿಕೇಡ್ ಹಾಕಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲ ಅಂದರೆ ಎಲ್ಲ ಉಲ್ಟಾ ಬರ್ತಾಯಿದ್ರು. ಬ್ಯಾರಿಕೇಡ್ ಹಾಕಿ ಸ್ಟಾಪ್ ಮಾಡಿದ್ಮೇಲೂ ಇನ್ನೂ ಒಂದಷ್ಟು ಜನ ಉಲ್ಟಾ ಬರ್ತಾರೆ ಸರ್. ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಇಶ್ಯೂ ಆ್ಯಂಡ್ ಟ್ರಾಫಿಕ್ ಜಾಮ್ಸ್ ಆ್ಯಸ್ ವೆಲ್ ಆಸ್ ಆಕ್ಸಿಡೆಂಟ್ಸ್ ಆಸ್ ವೆಲ್. ಅದನ್ನೊಂದು ವಿಚಾರ ಅವಾಗ ಏನಂತಾರೆ ಸರ್ಪ್ರೈಸಾಗಿ ಬಂದು ಒಂದು 4 ಜನನ ಹಿಡಿದು ಒಂದು ಫೈನ್ ಹಾಕಿದ್ರೆ ಖಂಡಿತ ಆ ಕಡೆಯಿಂದ ಬರೋರು ಕಡಿಮೆ ಆಗ್ತಾರೆ ಅಂತ ನಾವು ಹೇಳಬೇಕು ಅನ್ಕೋತಾ ಇದ್ದೀವಿ. ದ ಲಾಸ್ಟ್ ಆ್ಯಂಡ್ ದ ಲೀಸ್ಟ್, ಸುಂದರ್ ನಗರ್ ಒಳಗಡೆ, ನಮ್ಮ ಏರಿಯಾ ಒಳಗಡೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಜನ ಬಂದು ಪಾರ್ಕಿಂಗ್ಗಳು ಮಾಡ್ತಾರೆ. ಎತ್ತೋದೇ ಇಲ್ಲ ಸರ್. ಬೆಳಗ್ಗೆ ಮಾಡ್ತಾರೆ, ರಾತ್ರಿ ತೊಗೊಂಡೋಗ್ತಾರೆ. ಟ್ರಾಫಿಕ್ ತುಂಬಾ ಅಂದರೆ ನಮಗೆ ಪಾರ್ಕ್ ಮಾಡೋಕ್ಕೆ ಸಾಧ್ಯತೆ ಆಗಲ್ಲ. ತುಂಬ ಜನ ಒಂದು 3-4 ದಿನ ಪಾರ್ಕ್ ಮಾಡಿದಾಗ ನಾವು ಶೇಖರ್ ಸರ್ಗೆ ಹೇಳ್ತೀವಿ, ಅವ್ರ ಸಿಬ್ಬಂದಿನ ಕಳಿಸ್ತಾರೆ, ಗಾಡಿನೂ ಎತ್ತಿಸ್ತಾರೆ, ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆದರೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಒಂದು ರಿಕ್ವೆಸ್ಟ್. ಈ 4 ರಿಕ್ವೆಸ್ಟು ಸರ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ರೀ. ಹಾಂ, ಅದು ಒಂದು ದಿಸ್ ಈಸ್ ಫಾರ್ ಕಾಮನ್ ಫಾರ್ ಎವ್ರಿಬಡಿ. ಎಲ್ಲ ಕಾಲೋನೀಸ್ಗಳು ಅದೇ ಸಮಸ್ಯೆ ಪಾರ್ಕ್ ಮಾಡೋದು. ಒಂದು, ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಫಾರ್ ದ ಡಿಪಾರ್ಟ್ಮೆಂಟ್. ಆಫೀಸರ್ಸ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾರೆ. ಓಕೆ, ಇನ್ನು ಮುಂದೆನೂ ಮಾಡ್ತಾರೆ. ಇನ್ನೊಂದು, ಆ್ಯಕ್ಚುಲಿ ಅದು ಟರ್ನ್ ಮಾಡೋದು, ಆ್ಯಕ್ಚುಲಿ ಕ್ಯಾಮರಾಸ್ ಏನಾದರೂ ಇದ್ದರೆ ವಿಲ್ ಟ್ರೈ ಟು ಗೆಟ್ ದಿಸ್ ಆಟೋಮೇಟೆಡ್ ಫೈನ್ಸ್. ಅದು ನಾವು ಕ್ಯಾಮ್ರಾಸ್ಗಳಿಗಿಂತಲೇ ಈಗ ನಿಮಗೆಲ್ಲರೂ ಫೈನ್ ಬರುತ್ತಲ್ವ, ಮನೆಗೆ ಒಂದು ಚೀಟಿ ಬರುತ್ತಲ್ವ, ಇಲ್ಲಿ ವಿತೌಟ್ ಹೆಲ್ಮೆಟ್ ರೆಡ್ ಸಿಗ್ನಲ್ ಜಂಪ್ ಮಾಡಿದ್ರಿ ಇದೆಲ್ಲ. ಸೊ ಅದಕ್ಕೇನೋ ಪೊಲೀಸವ್ರು ಕೂತ್ಕೊಂಡು ಮಾಡಲ್ಲ. ಎಲ್ಲ ಕಡೆ ಕ್ಯಾಮ್ರಾಸ್ಗಳಿದ್ದಾವೆ. ಆಟೋಮೆಟಿಕ್ ಅದು ಪಿಕ್ಚರ್ ಪಿಕ್ ಆಗುತ್ತೆ, ನಿಮ್ಮ ಮನೆಗೆ ನೋಟಿಸ್ ಬಂದುಬಿಡುತ್ತೆ. ಯಾಕಂದರೆ ಆ ಗಾಡಿ ನಂಬರ್ಗೆ ಅಡ್ರೆಸ್ ಇರುತ್ತೋ ಅಡ್ರೆಸ್ಗೆ ಬಂದುಬಿಡುತ್ತೆ. ಇಲ್ಲ ಅದರಲ್ಲಿ ನಿಮ್ಮ ಮೊಬೈಲ್ ಇದ್ದರೆ ಆ ಮೊಬೈಲ್ ನಂಬರಲ್ಲಿ ಹಿಂದ್ಗಡೆ ಅಡ್ರೆಸ್ ಇರುತ್ತೆ, ಅದಕ್ಕೆ ಬಂದುಬಿಡುತ್ತೆ. ಈಗ ಡೌನ್ ದ ಲೈನ್ ಏನಾಗುತ್ತೆ ಅಂದರೆ, ಈಗ ಮೊಬೈಲ್ನಲ್ಲಿ ನಿಮಗೆ ವಾಟ್ಸಪ್ ಬಂದುಬಿಡುತ್ತೆ, ಚಲಾನ್. ಸೊ ಈ ರೀತಿಯಲ್ಲಿ ಟೆಕ್ನಾಲಜಿ ಹೋಗ್ತಾ ಇದೆ, ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಈ RWS ಏನಿದೆ ನಿಮ್ಮ ಏರಿಯಾಗಳಲ್ಲಿ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅಂತ ನೀವೆಲ್ಲರೂ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರಲ್ವಾ.
ಸೊ ವಿ ನೀಡ್ ಹೆಲ್ಪ್ ಫ್ರಮ್ ದೆಮ್ ಆಲ್ಸೋ. ನಿಮ್ಮ ಕಡೆಯಿಂದನೂ ಹೆಲ್ಪ್ ಬೇಕು. ಈಗ ಎಲ್ಲ ಗಲ್ಲಿಗಳಲ್ಲಿ ಬಂದು ಟ್ರಾಫಿಕ್ ಪೊಲೀಸ್ ಅವರು ನೋ ಪಾರ್ಕಿಂಗ್ ಹಾಕೋಕ್ಕಾಗಲ್ಲ ಅಂದರೆ ಮೇನ್ ರೋಡ್ ಮೇಲೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಒಂದು ಪೊಲೀಸ್ ಸ್ಟೇಷನ್ ಇರೋದು 30-40 ಜನ, ಅದರಲ್ಲಿ ಮಾರ್ನಿಂಗ್ ಒಂದು ಶಿಫ್ಟ್ನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ, ಇನ್ನೊಂದು ಆಫ್ಟರ್ನೂನ್. ಯಾಕಂದರೆ ಮಾರ್ನಿಂಗ್ 7 o'clock ಟು ನೈಟ್ 10 o'clockವರೆಗೂ ಬ್ಯಾಂಗ್ಳೂರು ಸಿಟಿನಲ್ಲಿ ಮಿನಿಮಮ್ ವಿತೌಟ್ ಪೊಲೀಸ್ ಟ್ರಾಫಿಕ್ ಕೆಲಸ ಆಗಲ್ಲ ಅಲ್ವಾ? ತಮ್ಮೆಲ್ಲ ಗೊತ್ತಿದೆ. 10 ಗಂಟೆ 11 ಗಂಟೆವರೆಗಾದರೂ ಟ್ರಾಫಿಕ್ ಪೊಲೀಸವರು ರೋಡ್ ಮೇಲೆ ಇಡ್ತಾರೆ. ಸೊ ದಯವಿಟ್ಟು ತಮ್ಮ ಕಡೆಯಿಂದ ಈ ಅಸೋಸಿಯೇಷನಲ್ಲಿ ಏನಿದ್ದಾರೆ, ಯು ಆಲ್ಸೋ ಪುಟ್ ಸಮ್ ವಾಲಂಟೈರ್ಸ್, ಪುಟ್ ಸಮ್ CCTV ಕ್ಯಾಮ್ರಾಸ್. ಎಸ್ಪೆಷಲಿ ಈಗ ಎಲ್ಲ ಕಡೆ ನಾವು ಎಲ್ಲರಿಗೂ ಹೇಳೋದು ಏನಂದರೆ ಈ CCTV ಕ್ಯಾಮ್ರಾಸ್ ಹಾಕ್ಸಿ ಅಂತ. ನಿಮ್ಮ ಅಸೋಸಿಯೇಷನಲ್ಲಿ ನಿಮ್ಮ ಏರಿಯಾದಲ್ಲಿ ನಮಗೇನು ಬೇಕಾಗಿಲ್ಲ, ನಿಮ್ಮ ಏರಿಯಾದಲ್ಲಿ ಒಳ್ಳೆ CCTV ಕ್ಯಾಮ್ರಾಸ್ ಹಾಕ್ಸ್ಕೊಳ್ಳಿ. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇದು ಸಜೆಷನ್ಸ್ ಬೇಕು, ಏನಾದರೂ ಬೇಕು ಅಂತ ನಾವು ಕೊಡ್ತೀವಿ, ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅದನ್ನು ಫೀಡ್ ನಾವು ತಗೊಳ್ತೀವಿ. ಸೊ ನಿಮ್ಮ ಏರಿಯಾ ನಾವು ವಾಚ್ ಮಾಡ್ತಾ ಇರ್ತೀವಿ. ನಿಮ್ಮ ಫೀಡ್ ನೀವು ಹಾಕಿ ನಮಗೆ ಕೊಟ್ಟಿದ್ರೆ, ಅಂದರೆ ಈಗೆಲ್ಲ ಟೆಕ್ನಾಲಜಿ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಅಂದರೆ ನಿಮಗೆ ಕಾಣುತ್ತೆ ನಿಮ್ಮ ಸ್ಕ್ರೀನಲ್ಲಿ. ಈಗ IP ಬೇಸ್ಡ್ ಕ್ಯಾಮ್ರಾಸ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡಿದ್ರೆ ನಮಗೆ ಕಾಣುತ್ತೆ ಅದು. ಸೊ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ನಾವು ನೋಡ್ತೀವಿ ಅದೇ ಕ್ಯಾಮ್ರಾನ. ಸೊ ದಯವಿಟ್ಟು ಎಲ್ಲ ಕಡೆ ಇದು ಆ್ಯಕ್ಚುಲಿ ರೆಸ್ಪೆಕ್ಟ್, ಯಾರು ನಮ್ಮ ಇನ್ಸ್ಪೆಕ್ಟರ್, ನೀವು ಟ್ರಾಫಿಕ್ ಪರವಾಗಿ ಆ್ಯಂಡ್ ಈ ಲೋಕಲ್ ಸ್ಪೆಷಲ್ ಮೀಟಿಂಗ್ ಕರೀರಿ ಎಲ್ಲರೂ. ಈ RWS ಎಲ್ಲೆಲ್ಲಿದ್ದಾರೆ, ಈವನ್ ಒಂದು ಕಾಲನಿ ಅಸೋಸಿಯೇಷನ್ಸ್ ಯಾರಿದ್ದಾರೆ ಅವ್ರು ಕರೀರಿ. ಈಗ ತುಂಬ ಕಡೆ ಹಾಗೆ ಮಾಡ್ತಾಯಿದ್ದು. ಈಗ ಮಲ್ಲೇಶ್ವರಂ, ಸಂಜಯ್ ನಗರ್, ರಾಜಾಜ್ ನಗರ್, ಮೋಸ್ಟ್ ಆಫ್ ದ ಏರಿಯಾಸ್ ದೇ ಹ್ಯಾವ್ ಓನ್ಲಿ ಕವರ್ಡ್. ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಲಿಟಲ್ ಅಡ್ವಾನ್ಸ್ ಆಗಿ ಯು ಗಿವ್ ಅಸ್ ದೋಸ್ ಫೀಡ್ ಆರ್ ಯು ಪುಟ್ ಸಮ್ ವಾಲಂಟೀರ್ಸ್. ನಿಮ್ಮ ಏರಿಯಾದಲ್ಲಿ ವಾಲಂಟೀರ್ಸ್ ಹಾಕ್ಕೊಳ್ಳಿ. ಇಂಥ ಯಾವುದು ನಿಮ್ಮದೇ ಇರುವಂಥ ಬೇರೆ ವೆಹಿಕಲ್ಸ್ ಯಾರೋ ಬಂದು ಇಲ್ಲಿ ಪಾರ್ಕ್ ಮಾಡ್ತಾಯಿದ್ರೆ ನೀವು ಇಮಿಡಿಯೇಟ್ಲಿ ನಮಗೆ ಫೋಟೋಸ್ ಕಳಿಸಿ ಸಾಕು. ವಿಲ್ ಸೆಂಡ್ ಎ ಚಲಾನ್ ಟು ದೆಮ್. ಯಾಕಂದರೆ ಎಲ್ಲ ಕಡೆ ಹೋಗಿ ಮ್ಯಾನ್ಯುವಲ್ ಆಗಿ ಬಂದು ಚೆಕ್ ಮಾಡೋದು ಕಷ್ಟ. ಓಕೆ, ಸೊ ಅದು ಡೆಫಿನೆಟ್ಲಿ ಆ ವಿಷಯ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಪ್ರಕಾಶ್ ಅಂತ, ರಾಮಚಂದ್ರಪುರ. ನಾನು ಎಕ್ಸ್ ನಾಮಿನೇಟೆಡ್ ಕಾರ್ಪೊರೇಟ್ರು. ಸರ್, ಎರಡೇ ಗ್ರೀವೆನ್ಸ್ ಇದೆ ನಂದು. ಒಂದು, ರಾಮಚಂದ್ರಪುರ ಪೆಟ್ರೋಲ್ ಬಂಕ್ ಹತ್ರ ಬೆಳಗ್ಗೆ ಸಾಯಂಕಾಲ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಜಾಮ್ ಆಗ್ತಾ ಇದೆ. 2 ವೀಲರ್ಸರು. ನಾನು ಮೊನ್ನೆನೂ ನಮ್ಮ ಯಲಹಂಕ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಳಿದೆ, ಸರ್ ಇಲ್ಲಿ ಮೆನ್ ಕೊಡಿ ಬೆಳಗ್ಗೆ ಸಾಯಂಕಾಲ ಅಂತ. ಅವರು ಮೆನ್ ಶಾರ್ಟೇಜ್ ಇದೆ, ಈಗ ಕಳಿಸ್ತೀನಿ ಅಂತ ಹೇಳಿದ್ರು. ಬಟ್ ಕಳಿಸಿದ್ರು, ಮಾಡಿದ್ರು ಅವತ್ತು. ಬಟ್ ರೆಗ್ಯುಲರ್ ಆಗಿ ಬೇಕು ಸರ್, ಬೆಳಗ್ಗೆ ಸಾಯಂಕಾಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ. 2 ವೀಲರ್ಸು ಮತ್ತು 4 ವೀಲರ್ ಭಾಳ ಜಾಮ್ ಆಗ್ತಾ ಇದೆ ಅಲ್ಲಿ. ದಯವಿಟ್ಟು ಅದೊಂದು ಗಮನ ಕೊಟ್ಟು ಅದು ರೆಗ್ಯುಲರ್ ಆಗಿ ಕೊಡಲೇಬೇಕು ಅಂತ ಕೇಳ್ಕೊತೀನಿ. ಒಂದು, ಅಲ್ಲಿ ಆರ್ಚ್ ಹತ್ರ ಕೊಡ್ತಾ ಇದ್ದೀರಾ, ಬಟ್ ರಾಮಚಂದ್ರಪುರ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಕೊಡಲೇಬೇಕಲ್ಲಿ. ದಯವಿಟ್ಟು ಅದೊಂದು ಗಮನದಲ್ಲಿರಲಿ, ಕೊಡಿ ಸರ್ ಅದೊಂದು. ಮತ್ತು ಇನ್ನೊಂದು, ಭಾಳ 70-80 ವರ್ಷದಿಂದ ನಮಗೆ ರೋಡ್ ನಾಗಾಲ್ಯಾಂಡ್ ಸರ್ಕಲಿಂದ BL ಮಾರ್ಕೆಟ್ವರೆಗೂ ಓಪನ್ ಇತ್ತು ರೋಡ್. ಅದು ಅವರು ರೋಡು ರಿಪೇರಿ ಅಂತ ಹೆಸರಲ್ಲಿ ಆ ರೋಡ್ ಕ್ಲೋಸ್ ಮಾಡಿ ಈಗ ರೆಗ್ಯುಲರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೋಡ್. ಅದನ್ನು ದಯವಿಟ್ಟು ರಾಮಚಂದ್ರಪುರ, ದೊಡ್ಡಬಂಸಂದ್ರ, ಕೊಡಿಗೆಹಳ್ಳಿ ಮತ್ತು ತಿಂಡ್ಲು ಈ ಕಡೆ ಬರೋರೆಲ್ಲ, ಈ ಕಡೆ ಬರೋರು, ಜಾಲಹಳ್ಳಿಗೆ ಬರೋರು, ಪೀಣ್ಯಕ್ಕೆ ಹೋಗೋರು, HMTಗೆ ಹೋಗೋರು ಭಾಳ ಸುತ್ತ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದಲೇ ರಾಮಚಂದ್ರಪುರದಿಂದ ದಯವಿಟ್ಟು ಅದೇ ಬ್ಲಾಕ್ ಆಗ್ತಾ ಇದೆ. ಏನಾದರೂ ಮಾಡಿ ಈ ರೋಡನ್ನ ಓಪನ್ ಮಾಡ್ಸೋಕ್ಕೆ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಮಾಡ್ಸೋಕ್ಕೆ ದಯವಿಟ್ಟು ನೀವು ಅದಕ್ಕೆ ಗಮನ ಕೊಡಬೇಕು. ನಾವು ಇದ್ರ ಬಗ್ಗೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಶೋಭಾ ಮೇಡಮ್ ಹತ್ರನೂ ಅಪ್ರೋಚ್ ಮಾಡಿದ್ದೀವಿ. ಅವರು ಬರೋ ವಾರದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಆ ರೋಡನ್ನು ಓಪನ್ ಮಾಡಿಸ್ಬೇಕು. ಯಾಕಂದರೆ ಈಗಾಗಲೇ ಇದನ್ನು ವೈಟ್ ಟಾಪಿಂಗ್ ತೊಗೊಳಕ್ಕೆ ಅಂತ ಮಾಡ್ತಾ ಇದ್ದಾರೆ. ಯಾವುದನ್ನ BL ಸರ್ಕಲಿಂದ ಗಂಗಮ್ಮ ಸರ್ಕಲ್ವರೆಗೂ ಆ ವೈಟ್ ಟಾಪಿಂಗಲ್ಲಿ ಮಾಡೋಕ್ಕೆ ಏನೋ ಶುರು ಮಾಡಿದ್ರೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ದಯವಿಟ್ಟು ಅದ್ರ ಗಮನದಲ್ಲಿ ಇಟ್ಕೊಂಡು ಟ್ರಾಫಿಕ್ ಡೈವರ್ಟ್ ಮಾಡೋದಕ್ಕೆ BL ಸರ್ಕಲಿಂದ ಈ ಕಡೆಯಿಂದ ಬರೋದಕ್ಕೆ ದಯವಿಟ್ಟು ಅವಕಾಶ, ನಾಗಾಲ್ಯಾಂಡ್ ಸರ್ಕಲಿಂದ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಮಾತಾಡಬೇಕು. ನಾವು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಶೋಭಾ ಮೇಡಮ್ ಹತ್ರ ಮಾತಾಡಿದ್ದೀವಿ, ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದೊಂದು ರೋಡು ನಮಗೆ ಬೆಳಗ್ಗೆ ಸಾಯಂಕಾಲ ತನಕ ಓಪನ್ ಮಾಡಿಕೊಟ್ರೆ ನಮಗೆ ಅರ್ಧ ಪ್ರೆಷರ್ ಕಡಿಮೆ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಪ್ರೆಷರ್ ಕಡಿಮೆ ಆಗುತ್ತೆ, ಇಲ್ಲಿ ಈಸಿ ಮೂಮೆಂಟ್ ಆಗುತ್ತೆ ಟ್ರಾಫಿಕ್ಗೆ, ಜನರಿಗೆ. ಯಾಕಂದರೆ BLಗೆ ಜಾಗ ಕೊಟ್ಟಿರೋದೇ ದೊಡ್ಡಬಂಸಂದ್ರ, ರಾಮಚಂದ್ರಪುರ, ತಿಂಡ್ಲು, ಕೊಡಿಗೆಹಳ್ಳಿ, ನಾಗಶೆಟ್ಟಹಳ್ಳಿ ಈ ಭಾಗದಲ್ಲೇ ಕೊಟ್ಟಿರೋದು. ದಯವಿಟ್ಟು ನಮಗೆ 60-70 ವರ್ಷದಿಂದ ರೋಡ್ ಇದೆ. ಅದು ಅವ್ರ ಸೆಕ್ಯೂರಿಟಿ ಪ್ರಾಬ್ಲಮ್ ಏನಾದರೂ ಹೇಳಿದ್ರೆ, ನಮ್ಗೆ ಎಕ್ಸಾಂಪಲ್ ಒಂದಿದೆ, ನಮ್ಮದು ಈ ಜಾಲಹಳ್ಳಿ ಈಸ್ಟು, ಆ ಕಡೆ ಈ ಕಡೆ ಎರಡೂ ಇದೆ ಏರ್ಫೋರ್ಸ್ ಇದೆ. ಅದ್ರ ಮಧ್ಯದಲ್ಲಿ ನಮ್ಗೆ ರೋಡ್ ಬಿಟ್ಟಿದ್ದಾರೆ, ಅವರು ಮೇನ್ ರೋಡ್ ಬಿಟ್ಟಿದ್ದಾರೆ, ಎಲ್ಲ ಮೂಮೆಂಟು ಎಲ್ಲ ವೆಹಿಕಲ್ ಪಾಸ್ ಆಗೋದಕ್ಕೆ. ಅದು ಹಂಗಾಗಿ ಸೆಕ್ಯೂರಿಟಿ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಿ ಅಂತೇಳಿ ದಯವಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ರೋಡ್ ಓಪನ್ ಮಾಡಿಕೊಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಆಲ್ರೆಡಿ ನಾವು ಇದನ್ನ ಬಗ್ಗೆನೇ ಅವ್ರ ಜೊತೆ ಮಾತಾಡಿದ್ದೀವಿ, ಲೆಟರ್ ಕರೆಸ್ಪಾಂಡೆನ್ಸ್ಗಳೂ ಆಗಿದೆ. ಅದು ಈಗ ಸೆನ್ಸಿಟಿವ್ ಇದೆ ಕಾರಣಕ್ಕೆ ನಾವು ಕೊಡೋಕ್ಕಾಗಲ್ಲ ಅಂತ ಅವ್ರು ರೈಟಿಂಗಲ್ಲೂ ನಮಗೆ ತಿರುಗಿ ಸಮಾಧಾನ ಕೊಟ್ಟಿದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಅದು ಹೇಗೆ ವೈಟ್ ಟಾಪಿಂಗ್ ಶುರು ಆಗಿದ್ದರೆ ನೀವು ಹೇಳಿದಂಗೆ ಅದು ಕಡ್ಡಾಯವಾಗಿ ಟ್ರಾಫಿಕ್ ಸಮಸ್ಯೆ ಆಗೇ ಆಗುತ್ತೆ. ಯಾಕಂದರೆ ಇರೋದೇ ಚಿಕ್ಕ ರೋಡ್. ಸೊ ಅದನ್ನು ಆ ಬೇಸಿಸ್ ಮೇಲೆ ಫರ್ದರ್ ಏನಾದರೂ ಮಾಡಲಿಕ್ಕಾಗುತ್ತಾ ಅಂದರೆ ಅದನ್ನು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ. ಬಟ್ ಸೊ ಲೋಕಲ್ ಕಡೆಯಿಂದ ತಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಒಳ್ಳೆಯದು.
ಸೊ ಓಕೆ. ಸರ್ ಯಾವಾಗಲೂ ಆಟೋ ಚಾಲಕರು ಎಲ್ಲಿ ಕರೆದ್ರೂ ಬರಲ್ಲ. ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಬ್ಬರು ತಾತ ಅಜ್ಜಿ ಬಂದಿದ್ದಾರೆ, ಅವ್ರು ತೋರಿಸ್ಕೊಂಡು ಇಲ್ಲೇ ಶಾರದಾಂಬಾ ನಗರ ಬಿಡಿ ಅಂದ್ರೂ ಆಗಲ್ಲ, ನನ್ನ ಸ್ಕೂಲ್ ಟ್ರಿಪ್ ಇದೆ, ಅದಿದೆ ಇದಿದೆ ಅಂತಾರೆ. ಆದರೆ ವಯಸ್ಸಾದವ್ರಿಗೆ ತುಂಬ ಬೆಲೆ ಕೊಡಬೇಕು ಸರ್. ನಿಜವಾಗ್ಲೂ ವಯಸ್ಸು ಇರೋರಾದರೂ ನಡ್ಕೊಂಡು ಹೋಗ್ತಾರೆ ಬರ್ತಾರೆ, ಅಂಥವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು. ನಾನು ಇವತ್ತು ಒಂದೇ ದಿನ ಅಲ್ಲ ಸರ್, ಸುಮಾರು ವರ್ಷಗಳಿಂದ ಆಟೋ ಚಾಲಕರ ಮೇಲೆ ನಾನು ಕಂಪ್ಲೇಂಟ್ ಮಾಡಬೇಕಾಯ್ತು, ನಾನು ಮಾಡ್ತಾಯಿದ್ದೀನಿ ಸರ್, ದಯವಿಟ್ಟು. ಆಮೇಲೆ ನಮ್ಮ ಜಾಲಹಳ್ಳಿ ಸುತ್ತಮುತ್ತ ಯಾವುದೇ ಸ್ಕೂಲ್ ಹೆಣ್ಣು ಮಕ್ಕಳಿಗೆ ಸ್ಕೂಲ್ ಬೆಳಗ್ಗೆ ಹೊತ್ತಲಂತೂ ಯಾರೂ ಕಾವಲು ಕೂತ್ಕೊಳಕ್ಕಾಗಲ್ಲ ಸರ್. ಮಧ್ಯಾಹ್ನ ಸ್ಕೂಲ್ ಬಿಡೋ ಟೈಮಲ್ಲಿ, ಕಾಲೇಜ್ ಬಿಡೋ ಟೈಮಲ್ಲಿ ನಮಗೆ ಪೊಲೀಸ್ ರಕ್ಷಣೆ ಕೊಟ್ಟರೆ ತುಂಬ ಒಳ್ಳೆಯದು ಸರ್. ನೀವು ಬಿಟ್ಟಾಗ ನೋಡಿ, ನಿಜವಾಗ್ಲೂ ನಾವೇ ಕಣ್ಣಿಂದ ನೋಡ್ತೀವಿ, ಅಡ್ಡಗಟ್ಟಿ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡೋದು. ನಾವು ಕೇಳಕ್ಕೆ ಹೋದರೆ ಅದು ಅವರೇ ಕೇಳಲ್ಲ, ನೀವೇ ಕೇಳ್ತೀರಾ ಅನ್ನೋದು. ಎಲ್ಲ ತಂದೆ ತಾಯಿ ಬಂದು ಕರ್ಕೊಂಡು ಹೋಗಲ್ಲ ಸರ್. ಹಾಗಾಗಿ ಅದೊಂದು ಎರಡು. ಯಾವ ಸ್ಕೂಲ್ ಹತ್ರ ಮೇಡಮ್? ಸರ್ ಕ್ಲಾರೆಟ್ ಇರ್ಬೋದು, ಆರ್ ಟಿ ಇದು ಕ್ಲಾರೆಟು, ಮದರ್ ತೆರಿಸಾ, ಯಾವ ಸ್ಕೂಲ್ ಹತ್ರನೂ ನೀವು ನೋಡಿ ಸರ್, ಬಿಟ್ಟು ನೋಡಿ. ಚುಡಾಯಿಸೋರು ಯಾರು? ಲೋಕಲ್ ಸ್ಟೂಡೆಂಟ್ಸಾ, ಹೊರಗಡೆಯಿಂದ ಬಂದವರು? ಸ್ಟೂಡೆಂಟ್ಸ್ಗಳೇ ಇರ್ತಾರೆ ಸರ್, ಅವರಲ್ಲೇ ಇರ್ತಾರೆ. ಅದನ್ನು ಮನೆಗೆ ಹೋದ್ಮೇಲೆ ಅವ್ರು ಏನಾದರೂ ಮಾಡ್ಕೊಳ್ಳಿ. ಕಾಲೇಜ್ ಬಿಟ್ಟ ನಂತರ, ಸ್ಕೂಲ್ ಬಿಟ್ಟ ನಂತರ ಅವ್ರ ಮನೆಗೆ ತೆರಳಿಸೋ ಜವಾಬ್ದಾರಿ ನೀವು ಮಾಡಿ ಸರ್. ಹಾಂ ಸರಿ. ಅದು ಏನು ಯಾವುದಪ್ಪ ಅದು? ಯಾವ್ದು? ಗುಂಪು ಸೇರ್ಕೊಂತಾರೆ ಸರ್, ಈಗ ಸರಿ ಎಲ್ಲ ಕಡೆ ಇದೆ ಸರ್ ಅದು. ಗುಂಪು ಸೇರುದು ಅದನ್ನ ನಾವು ಸರ್ ಇಲ್ಲ, ಒಂದು ಹೆಣ್ಮಗುನ ಇದು ಮಾಡಿಕೊಂಡು ಅವರಿಬ್ಬರನ್ನ ಬೇರೆ ಕಡೆ ಬಿಟ್ಟು ಇನ್ನು ಕೆಲವರು ಮುಂದಕ್ಕೆ ಹೋಗ್ತಾರೆ ಸರ್. ಹಾಗಾಗಿ ಅದೆಲ್ಲ ಕಣ್ಣಿಂದ ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ವಿ ಸರ್. ಸರಿ. ಈಗ ಸ್ಕೂಲ್ ಬಿಟ್ಟಾಗ ಆಯ್ತು. ಈಗ ಅದು ನನಗೆ ಅರ್ಥ ಆಗಿದೆ. ಎಲ್ಲ ಕಡೆ ನಾವೇನು ಮಾಡ್ತೀವಿ ಅಂದರೆ ಸ್ಕೂಲ್ ಕಾಲೇಜಸ್ ಬಿಡುವ ಟೈಮಲ್ಲಿ ಪೊಲೀಸ್ ಅವರು ರೌಂಡ್ಸ್ ಕಳಿಸ್ತೀವಿ, ರಕ್ಷಣೆ ಕೊಡಿ. ಅದು ರೌಂಡ್ಸ್ ಕಳಿಸ್ತೀವಿ. ಇದನ್ನು ಕಂಟಿನ್ಯೂ ಮಾಡಿಯಪ್ಪ. ಅವತ್ತು ಮೇಕ್ ಶೂರ್ ದಟ್ ಪಕ್ಕ ಅವತ್ತೊಂದು ದಿನ ಯಾವ ಜಾಗದಲ್ಲಿ ಅಂಥವ್ರು ಸಿಕ್ಕಿದ್ರೆ ಒಂದು ಕೆಲಸ ಮಾಡಿ, ಇವು ರಿಜಿಸ್ಟರ್ ಕೇಸ್ ಆನ್ ಸ್ಟೂಡೆಂಟ್, ಟೀಚರ್ ಆ್ಯಂಡ್ ಪೇರೆಂಟ್ಸ್ 3 ಜನ ಮೇಲೆ ಕೇಸ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, 3 ಜನ ಮೇಲೆ ಕೇಸಸ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರಲಿ. ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳ ಮೇಲೇನೂ ಮಾಡ್ತೀವಿ. ಅದೇ ನೋಡಿ, ಈಗ ಹೋಗೋರು ಯಾರು? ನಿಮ್ಮ ಮಕ್ಕಳೇ ಹೋಗ್ತಾರೆ ಸ್ಕೂಲ್ಗೆ, ನಮ್ಮ ಮಕ್ಕಳೇ ಹೋಗ್ತಾರೆ. ಯಾರು ಮೇಲೆಯಿಂದ ಬಿದ್ದಿರ್ತಾರ? ಯಾರು ಬಿದ್ದಿಳಲ್ಲ. ಮನೆಯಿಂದ ಇವರೇ ಹೋಗ್ತಾರೆ. ನಾವು ಮನೆಯಲ್ಲಿ ಬುದ್ಧಿ ಹೇಳಲ್ಲ, ಸ್ಕೂಲಲ್ಲಿ ಬುದ್ಧಿ ಹೇಳಲ್ಲ. ಸುಮ್ಮನೆ ಎಲ್ಲ ಮೊಬೈಲ್ ನೋಡ್ಕೊಂಡು ಇದು ಮಾಡಿ ಅದು ಮಾಡಿ ಅಂತ ಹೇಳ್ಕೊಂಡಿದ್ರೆ ಎಲ್ಲರೂ ಪೊಲೀಸ್ ಅವರು ಎಷ್ಟು ಜನಕ್ಕೆ ರಕ್ಷಣೆ ಕೊಡ್ತಾರೆ? ಪೊಲೀಸ್ ಅವರು ಇಟ್ಸ್ ನಾಟ್ ಕರೆಕ್ಟ್. ಅವ್ರ ಬಿಹೇವಿಯರ್ ಸರಿ ಇಲ್ಲ ಅಂದರೆ ಮತ್ತೆ ನಾವು ಹೇಳಬೇಕಾಗುತ್ತೆ. ತಂದೆ ತಾಯಿಗಳು ಜಾಗ್ರತೆ ಇರಬೇಕಾಗುತ್ತೆ. ಸೊ ಸೀರಿಯಸ್ಲಿ ಅದು ನೆಕ್ಸ್ಟ್ ಟೈಮಿಂದ ಬಂದರೆ ಇವು ರಿಜಿಸ್ಟರ್ ಕೇಸ್ ಆನ್ ಸ್ಟೂಡೆಂಟ್, ಟೀಚರ್ ಆ್ಯಂಡ್ ಪೇರೆಂಟ್ಸ್ ಅಂಥವ್ರು ಕರ್ಕೊಂಡು ಬಂದಿಲ್ಲಾನು 3 ಜನ ಮೇಲೆ FIR ಮಾಡ್ತೀವಿ. ಸೀರಿಯಸ್ ಆಗಿ ಮಾಡ್ತೀವಿ. ನಿನ್ನೆ ಕಂಡು ಬಂದಿದ್ರೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದೇ ದಿಸ್ ಇಸ್ ವೆರಿ ಸೀರಿಯಸ್ ಇಶ್ಯೂ. ಅವನ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ. ಯಾರಾದ್ರೂ ಹುಡುಗರು ಚುಡಾಯಿಸ ಅಂದರೆ ಅವನ ಬುದ್ಧಿ ಸರಿ ಇಲ್ಲ, ಮನೆಯಲ್ಲಿ ಅವ್ರ ತಂದೆ ತಾಯಿ ಸರಿಯಾಗಿ ಅದು ಅವನು ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತ ಅರ್ಥ. ಅಂಥವ್ರು ಸಿಕ್ಕಿದ್ರೆ ಈಗ ಎಲ್ಲ ಕಡೆ ನಾವು ನೋಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ನೀವು ಅವ್ರ ಜೊತೆ ಆರ್ಗ್ಯೂ ಮಾಡೋದು ಬೇಡ. ಚಿಕ್ಕ ಫೋಟೋ ಒಂದು ಆರ್ ವಿಡಿಯೋ ಒಂದು ರೆಡಿ ಮಾಡಿ ಕಳಿಸ್ಕೊಡಿ ನಮಗೆ. ಆ ವಿಡಿಯೋ ಬೇಸಿಸ್ ಮೇಲೆ ನಾವು ಕೇಸ್ ಮಾಡ್ತೀವಿ. ಓಕೆ, ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು ಅಮ್ಮ. ಪ್ರಸಾದ್ ಅಂತ ಅಬ್ಬಿಗೆರೆಯಿಂದ ಮಾತಾಡೋದು ಸರ್. ನಾನು ಮಾತಾಡೋದು ಈ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ಸರ್. ಇಲ್ಲಿ ಪಿಕ್ಕರ್ಸ್ ಆಗಿ ನಮ್ಮಲ್ಲಿ ಸುಮಾರು ಜನ ಕೆಲಸ ಮಾಡ್ತಾರೆ. ಅವರಿಂದ ಫ್ಯೂಚರಲ್ಲಿ ಏನಾದರೂ ಕ್ರೈಮ್ಸು ಆ ಥರ ಆಗ್ಬೋದು. ಮತ್ತು ಸೆಂಟ್ರಲಿಂದ ಆರ್ಡರ್ಸ್ ಇರೋದ್ರಿಂದ ಅವ್ರನ್ನೆಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅವ್ರನ್ನೆಲ್ಲ ಇಲ್ಲಿಂದ ವಲಸೆ ಬಂದಿರೋರನ್ನ ಕಳಿಸ್ಬೇಕು ಅನ್ನೋದಿದೆ. ತಾವು ಏನಾದರೂ ಒಳ್ಳೆ ಆ್ಯಕ್ಷನ್ ತೊಗೊಂಡು ಲಾಸ್ಟಲ್ಲಿ ಮಾತಾಡ್ತೀನಿ ನನ್ನ ಪಾಯಿಂಟಲ್ಲಿ ಅದಿದೆ. ಒನ್ ಮೋರ್ ಕೆನ್ ಐ ಟಾಕ್ ಒನ್ ಮೋರ್ ಥಿಂಗ್. ನಮ್ಮ ಮೇರಿ ಮೇಡಮ್ ಅವ್ರಿಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಅಬ್ಬಿಗೆರೆ ಸರ್ಕಲಲ್ಲಿ ಒಂದು ಅನ್ಸೈಂಟಿಫಿಕ್ ಸರ್ಕಲ್ ಮಾಡಿದ್ದಾರೆ ಆ ಸ್ಟೇಷನಿಂದ ಸ್ವಲ್ಪ ಮುಂದೆ. ಅದೊಂದು ಸ್ವಲ್ಪ ಅದನ್ನು ಸರಿಪಡಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ಗಾಡಿಗಳು ಒಳ್ಳೆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ನೀವು ಒಂದು ಸತಿ ಚೆಕ್ ಮಾಡಿ ಅಥವಾ ನೋಡಿ ಅದನ್ನು ಸರಿಪಡಿಸೋದಕ್ಕೆ ಒಳ್ಳೆಯದು. ಸರಿ, ದಟ್ ವಿಲ್ ವಿಸಿಟ್ ACP ಅವರೇ ವಿಸಿಟ್ ಮಾಡ್ತಾರೆ. ಮತ್ತು ಈ ಥರ ಪೊಲೀಸು ಮತ್ತು ಪಬ್ಲಿಕ್ ಫ್ರೆಂಡ್ಲಿ ಒಂದು ಈ ಥರ ಸಂಪರ್ಕ ಸಭೆ ಮಾಡಿರೋದು ತುಂಬ ಖುಷಿಯಾಗುತ್ತೆ ಸರ್. ನಾವು ಅದನ್ನು ಶ್ಲಾಘಿಸ್ತೀರಿ. ದಯವಿಟ್ಟು ಇದೇ ಥರ ಸಂಪರ್ಕದಲ್ಲಿ ಏನು ತೊಂದರೆ ತಾಪತ್ರೆಗಳು ನಮ್ಮಂಥ ಪಬ್ಲಿಕ್ಸ್ ಹೇಳ್ತಾರೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀರ ಅನ್ನೋದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ರೀ. ಮೊದಲನೇದಾಗಿ ನಮ್ಮ ಅಬ್ಬಿಗೆರೆ ಮಾಣಿಕ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮೇರಿ ಮೇಡಮ್ ಅವ್ರನ್ನ. ಏಕೆಂದರೆ ಅಬ್ಬಿಗೆರೆಯಲ್ಲಿ ಯಾವುದೇ ಸ್ಟೇಷನ್ ಯಾವುದೇ ಇನ್ಸ್ಪೆಕ್ಟರ್ ಬಂದರೂ ಅಲ್ಲಿ ಭಾಳ ಅಭಿವೃದ್ಧಿ ಕೆಲಸ ಭಾಳ ಆಗುತ್ತೆ. ಇನ್ಸ್ಪೆಕ್ಟರ್ ಕಡೆಯಿಂದ ಆಗಿರ್ಬೋದು, ಮೇರಿ ಮೇಡಮ್ ಕಡೆಯಿಂದ ಆಗಿರ್ಬೋದು, ಸಿದ್ದೇಗೌಡ್ರಿಗಾಗಿರ್ಬೋದು, ಈಗ ಹೊಸ್ದಾಗಿ ಬಂದಿರೋ ರಘು ಸಾರ್ ಅವ್ರಿಗಾಗಿರ್ಬೋದು. ಸುಮಾರು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು ಈ 3 ವ್ಯಕ್ತಿಗಳು 3 ರತ್ನಗಳಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕೆಂದರೆ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆಲ್ಲ ನಾನು ಫೋನ್ ಮಾಡಿದ್ದೀನಿ ಎಷ್ಟೋ ಸರಿ. ಆಗ ಅದು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿರೋರು ಈ 3 ರತ್ನಗಳಂತ ಹೇಳೋಕ್ಕೂ ಇಷ್ಟಪಡ್ತೀನಿ.
ಆಮೇಲೆ ಶೆಟ್ಟಳ್ಳಿ ರೈಲ್ವೆ ಟ್ರ್ಯಾಕ್ ಹತ್ರ ತುಂಬ ಪೀಕ್ ಟೈಮಿಂಗ್ಸಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಅಲ್ಲಿ ಟ್ರಾಫಿಕ್ ಅವರು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಲೇಬರ್ ಕ್ಲಾಸು ಸುಮಾರು ಒಂದು 5,000 ಜನ ಅಬ್ಬಿಗೆರೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ವಲ್ಪ ಕಮ್ಮಿ. ಮಿನಿಮಮ್ 2 ವೀಲರಲ್ಲಿ 3 ಕನಿಷ್ಠ ಪಕ್ಷ ಇದ್ದೇ ಇರ್ತಾರೆ. ಒಂದೊಂದು ಸರಿ 5 ಜನನೂ ನೋಡಿದ್ದೀನಿ. ದಯವಿಟ್ಟು ಟ್ರಾಫಿಕ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತೀನಿ. ಮಗದೊಮ್ಮೆ ನಮ್ಮ ಪ್ರೀತಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದಕ್ಕೂ ಅವ್ರು ಇಲ್ದಿರೋ ಯಾವ ಕೆಲಸನೂ ನಡೆಯಲ್ಲ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಈಗ ಸಾರ್ ಹೇಳ್ದಂಗೆ ನಮ್ಮ ಜಾಲಹಳ್ಳಿ ಪೊಲೀಸ್ ಠಾಣೆ ಕಡೆಯಿಂದ ಎಲ್ಲ ಜನಸಾಮಾನ್ಯರಿಗೂ ಯಾವುದೇ ತರಹದ ತೊಂದರೆ ಇಲ್ದಿರ ಎಲ್ಲ ಥರ ನ್ಯಾಯ ಸಿಗ್ತಾಯಿದೆ. ಹಾಗೆ ಈಗ ನಮ್ಮ ಜಾಲಹಳ್ಳಿ ಸ್ಟೇಷನ್ ಕಡೆಯಿಂದ ಒಂದು ವಾಟ್ಸಪ್ದೊಂದು ಗ್ರೂಪ್ ಅಂತ ಮಾಡಿದ್ದಾರೆ. ಸೊ ಅದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಈಗ ಯಾವ ಥರ ಈಗ ಸಂಚಾರಿ ಪೊಲೀಸರು ಟ್ರಾಫಿಕ್ಕಲ್ಲಿ ಎಲ್ಲ ಕ್ಯಾಮ್ರಾಗಳು ಹಾಕ್ಕೊಂಡು ಯಾವ ಥರ ಏನೇನು ನಡೀತದೆ, ಟ್ರಾಫಿಕ್ ಸಿಗ್ನಲ್ ಜಂಪ್ ಆಗಿರ್ಬೋದು ಅಥವಾ ಹೆಲ್ಮೆಟ್ ಇಲ್ಲ, ಯಾವ ಥರ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿರೋದ್ರಿಂದ ಸೊ ಆ ಒಂದು ವಾಟ್ಸಪ್ ಗ್ರೂಪ್ಸ್ ಅಂತ ಮಾಡಿರ್ತಾರೆ. ಸೊ ಆ ವಾಟ್ಸಪ್ ಗ್ರೂಪ್ಸಲ್ಲಿ ಅದೇ ರೀತಿಯಾದ ಒಂದು ಗಮನ ವಹಿಸಿದ್ರೆ ಸಡನ್ನಾಗಿ ಏನೋ ತೊಂದರೆ ಆಯಿತು, ಯಾರೋ ಒಬ್ಬರು ವಾಟ್ಸಪ್ ಗ್ರೂಪಲ್ಲಿ ಒಂದು ಫೋಟೋ ಆಗಿರ್ಬೋದು ಅಥವಾ ಒಂದು ವೀಡಿಯೋ ಆಗಿರ್ಬೋದು ಏನೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ರೀಚ್ ಆಗುತ್ತೆ. ಸೊ ಕ್ರಮ ತಗೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ಹೋಟೆಲ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ನನಗೆ ಒಂದು ಡೌಟ್ ಇದೆ. ಈಗ ಹೋಟೆಲ್ಸನ್ನು ರಾತ್ರಿ ಎಷ್ಟು ಗಂಟೆವರೆಗೂ ಓಪನ್ ಮಾಡಬೇಕು ಅಂತ ಪರ್ಮಿಷನ್ ಇದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ 1 ಗಂಟೆವರೆಗೂ ಪರ್ಮಿಷನ್ ಇದೆ ಅಂತ ಅಂದ್ಕೊತೀನಿ. ಸೊ ಈಗ ಏನಾಗುತ್ತೆ ಅಂತಂದರೆ ಇಲ್ಲಿ ಬಾರ್ಗಳಿಗೆ 1 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಕುಡಿಯೋದಕ್ಕೆ. ಸೊ ಕೆಲವೊಂದು ಬಾರ್ಗಳು ನೋಡ್ತೀನಿ ರಾತ್ರಿ 12:30 1 ಗಂಟೆ ಆದರೂ ಕೂಡ ಜನ ಕುಡ್ಕೊಂಡು ತೂರಾಡ್ಕೊಂಡು ಓಡಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಹೋಟೆಲ್ ಸಿಬ್ಬಂದಿಗಳು ಏನು ಮಾಡ್ತಾರೆ, ಎಲ್ರಿಗೂ ಒಂದು ತುತ್ತು ಊಟ ಕೊಡ್ಬೋದು ಅಥವಾ ಏನೋ ಈಗ ನೋಡ್ಬೋದು ನೀವು ಕೂಡ ಈ IT ಕಂಪ್ನಿಗಳು ಎಲ್ಲ ಕಡೆಯೂ ಕೂಡ ನೈಟ್ ಶಿಫ್ಟು, ಡೇ ಶಿಫ್ಟು ಈ ಥರ ಶಿಫ್ಟ್ಗಳಿರುತ್ತೆ. ಕೆಲವರಿಗೆ ಊಟ ಸಿಗೋದಿಲ್ಲ, ಕೆಲವೊಂದು ಲೇಟ್ ನೈಟ್ ಬರ್ತಾರೆ. ಅವರಿಗೆಲ್ಲ ಊಟ ಕೊಡುವಂಥದ್ದು ಮಾಡೋದು ನಮ್ಮ ಹೋಟೆಲ್ ಡಿಪಾರ್ಟ್ಮೆಂಟು. ಸೊ ಏನಾಗುತ್ತೆ, ಒಂದು 11:30 ಆಗ್ತಾ ಇದ್ದಂಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೆಲವರು ಬಂದು ಕ್ಲೋಸ್ ಮಾಡಿ ಅಂತಾರೆ. ಸೊ ಅವ್ರು ಹೇಳೋದು ಒಂದೇ ರೀಸನ್ನು, ಯಾಕೆ ಸರ್ ಪರ್ಮಿಷನ್ ಇಲ್ವಾ, 1 ಗಂಟೆವರೆಗೂ ನಮ್ಮ ಹೋಟೆಲ್ಗೆ ಪರ್ಮಿಷನ್ ಇದೆ ಅಂತ ಕೇಳಿದಾಗ ಇಲ್ಲ ಕುಡ್ಕೊಂಬರ್ತಾರೆ. ಸೊ ಗಲಾಟೆಗಳಾಗತ್ತೆ, ನಿಮ್ಮ ಒಳ್ಳೇದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಬೇಗ ಕ್ಲೋಸ್ ಮಾಡಿ ಅಂತಾರೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಈಗ ಜನಸಾಮಾನ್ಯರಿಗೆ ಊಟ ಕೊಡೋದೇ ತಪ್ಪ ಅಂದರೆ ಕುಡಿಯೋರ ಮೇಲೆ ಅದನ್ನು ಆ್ಯಕ್ಷನ್ ತೊಗೋಬೋದಲ್ವಾ? 1 ಗಂಟೆವರೆಗೂ ಕುಡಿಯೋರಿಗೆ ಪರ್ಮಿಷನ್ ಇದೆ. ಹೋಟೆಲಲ್ಲಿ ನಾವು ಊಟ ಕೊಡೋದಕ್ಕೆ ನಮ್ಗೆ ಅಟ್ಲೀಸ್ಟ್ 1 ಅವರ್, 1 ಹಾಫ್ ಅವರ್, 1-2 ಅವರ್ ಪರ್ಮಿಷನ್ ಕೊಡ್ಬೋದಲ್ಲ ಅಂತ ಕೇಳ್ಕೊಳ್ತೀನಿ. ಸೊ ಇದೊಂದು. ಇದಾದಮೇಲೆ ಪೊಲೀಸ್ ಸಿಬ್ಬಂದಿ ಬಗ್ಗೆ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಎಲ್ಲರಿಗೂ ಪಾರ್ಟ್ ಟೈಮ್, ಫುಲ್ ಟೈಮ್ ಜಾಬ್ ಅಂತ ಇರುತ್ತೆ. ಸೊ ನಾವು ಪಾರ್ಟ್ ಟೈಮ್ ಜಾಬ್ ಅಂದರೆ ಒಂದು 6 ಅವರ್ ಕೆಲಸ ಮಾಡ್ತೀವಿ. ಫುಲ್ ಟೈಮ್ ಜಾಬ್ ಅಂದರೆ ಒಂದು 8 ಅವರ್ ಕೆಲಸ ಮಾಡ್ತೀವಿ. ಆದರೆ ಟೈಮ್ಲೆಸ್, ಆಮೇಲೆ ಎಷ್ಟೇ ಗಂಟೆಗಳು ಟೈಮ್ ಇಲ್ಲದೆ ಕೆಲಸ ಮಾಡೋದು ಅಂತಂದರೆ ನಮ್ಮ ಪೊಲೀಸ್ ಸಿಬ್ಬಂದಿ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವ್ರಿಗೆ ಪ್ರತಿಯೊಬ್ಬರ ಇದರಿಂದ ವೃತ್ತಿಯಿಂದ, ಫಾರ್ ಎಕ್ಸಾಂಪಲ್ ಒಬ್ಬ PC ಇಂದ ಇರ್ಬೋದು ಅಥವಾ ಸಿಂಗಲ್ ಸ್ಟಾರ್ ಆಗಿರ್ಬೋದು, ಡಬಲ್ ಸ್ಟಾರ್ ಆಗಿರ್ಬೋದು, ಅಥವಾ ನಮ್ಮ CI ಸಾಹೇಬ್ರಾಗಿರ್ಬೋದು, ಈ ಥರ ಒಂದೊಂದು ಪೋಸ್ಟು ಅಷ್ಟೇ. ಯಾರೇ ಆಗಲಿ ಜನರಿಗೆ ತೊಂದರೆ ಅಂತಂದರೆ ರಾತ್ರಿ 12-1 ಗಂಟೆಲಾದರೂ ಕೂಡ ಅವ್ರು ಎದ್ದು ಓಡೋಗ್ತಾ ಇರಬೇಕು. ಆಮೇಲೆ ಅವರಿಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಟೈಮ್ ಇರೋದಿಲ್ಲ. ಹಾಗೆ ನಮ್ಮ ಜನರಿಗೆ ಯಾವುದೇ ತೊಂದರೆ ಆದರೂ ಕೂಡ ಎಂಥ ಸಂದರ್ಭದಲ್ಲೂ ಬರ್ತಾರೆ. ಸೊ ಈ ಒಂದು ಕಾರಣಕ್ಕೆ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಚಾರಿ ಪೊಲೀಸ್ ಅವ್ರಿಗೆ ನಂದೊಂದು ಪ್ರಶ್ನೆ. ಸರ್, ನಾವು ಹೆಲ್ಮೆಟ್ ಹಾಕಬೇಕಲ್ವಾ? ಸೊ ಹೆಲ್ಮೆಟ್ ಹಾಕೋದು ಒಂದೇ ಒಂದು ಕಾರಣ ಏನಂತಂದರೆ ಎಲ್ಲರ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕ್ತೀವಿ ಅಲ್ವಾ ಸರ್? ಇಲ್ಲಿ ಸುಮಾರು ಜನ ಭಯ ಪಟ್ಕೊಂಡು ಹೆಲ್ಮೆಟ್ ಹಾಕ್ತಾಯಿದ್ದಾರೆ. ಅದೇ ಥರನೇ
ಈ ಸುಮಾರು ಜನ ಈಗ ಏನು ಹೆಲ್ಮೆಟ್ ಆಗಬೇಕು ಅನ್ನೋ ಕಾರಣಕ್ಕೆ ಆಗ್ತಿದ್ರೆ ಎಷ್ಟೋ ಜನದ್ದು ISI ಒಂದು ಟ್ರೇಡ್ ಮಾರ್ಕ್ ಇರೋದಿಲ್ಲ, ಸೇಫ್ಟಿ ಇರೋದಿಲ್ಲ. ಒಂದು ರೋಡ್ ಸೈಡಲ್ಲಿ ನಮಗೆ ಒಂದು 150 ರೂಪಾಯಿ 200 ರೂಪಾಯಿ ಕೊಟ್ಟರೆ ಒಂದು ಹೆಲ್ಮೆಟ್ ಸಿಗುತ್ತೆ. ಅದು ಎಷ್ಟು ಮಾತ್ರ ಸೇಫ್ಟಿ ಅಂತೀರಾ? ನಾನು ಜನಸಾಮಾನ್ಯರಲ್ಲೂ ಕೋರ್ಕೊಳ್ಳೋದೇ. ಸೊ ಈ ಒಂದು ಇದಕ್ಕೆ ಎಷ್ಟೋ ಜನ ಇವಾಗ ನೋಡ್ಬೋದು ನೀವು, ಮಧ್ಯದಲ್ಲಿ ಕೈ ಹಾಕ್ತಾ ಇರ್ತಾರೆ, ಹೆಲ್ಮೆಟ್ ಹಾಕಿರಲ್ಲ. ಅವಾಗ ಏನಾಗುತ್ತೆ, ಪೊಲೀಸರು ಸಿಕ್ಕಿದ್ರೆ ಫೈನ್ ಆಗಬೇಕು ಅಂತ ಹೇಳ್ಬಿಟ್ಟು ತಿರುಗಿಸ್ಕೊಂಡು ಬೇರೆ ಒನ್ ವೇಲ್ ಓಡೋಗೋದಕ್ಕೆ ಟ್ರೈ ಮಾಡ್ತಾರೆ. ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ. ಸೊ ಹೀಗಾಗಿ ಈ ಒಂದು ಹೆಲ್ಮೆಟ್ಗೋಸ್ಕರ ಒಂದೇನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲನೂ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಜನನೂ ಅಷ್ಟೇ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿನ ಚಲಾಯಿಸಿ. ಸೊ ನಿಮ್ಮನ್ನೇ ನಂಬ್ಕೊಂಡು ಅಂತ ನಿಮ್ಮ ಫ್ಯಾಮಿಲಿ ಇರ್ತಾರೆ, ದಯವಿಟ್ಟು ಇದೊಂದು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸರ್. ಈಗ ಒಂದು ಕರೆಕ್ಟಾಗಿ ಹೇಳಿದಿರಿ, ಸೋಷಿಯಲ್ ಮೀಡಿಯಾ ವಾಟ್ಸಪ್ಗಳದಂತ ಈಗ ಎಲ್ಲ ಪೊಲೀಸ್ ಸ್ಟೇಷನ್ಸಲ್ಲಿ ಬೀಟ್ ಗ್ರೂಪ್ಸ್ ಅಂತ ಮಾಡಿದ್ದೀವಿ. ಅದರಲ್ಲಿ ಎಲ್ಲನಲ್ಲಿ ನಿಮಗೆ ಮೆಂಬರ್ಸ್ ಅಂತ ಹಾಕ್ತೀವಿ. ತುಂಬ ಜನ, ಎಷ್ಟು ಜನ ಈ ಗ್ರೂಪ್ಸ್ಗಳಲ್ಲಿ ಇದ್ದಾರೋ ಗೊತ್ತಿಲ್ಲ ನನಗೆ. ಕೆಲವು ಜನ ಇರ್ಬೋದು, ಕೆಲವು ಜನ. ಸೊ ನಮ್ಮ ಉದ್ದೇಶ ಏನಂದರೆ, ನಿಮ್ಮ ಏರಿಯಾದಲ್ಲಿ ಏನಾದರೂ ಇಂಥ ಘಟನೆ ನಡೀತಾ ಇದೆ, ಸಮಥಿಂಗ್ ಅಹಿತಕರ ಘಟನೆ ನಡೀತಾ ಇದೆ, ಸಂಬಡಿ ಕ್ರಿಯೇಟಿಂಗ್ ನ್ಯೂಸೆನ್ಸ್ ಅಂಥವ್ರಿಗೆ ಆ್ಯಕ್ಚುಲಿ ಅದು ಇನ್ಫಾರ್ಮೇಷನ್ ನಿಮಗೆ ಬೇಗ ನಮ್ಮ ಪೊಲೀಸ್ ಅವ್ರಿಗೆ ಮುಟ್ಲಿ ಅಂತ ಉದ್ದೇಶಕ್ಕೆ ಮಾಡಿದ್ವು ಅದು. ಸೊ ಅದನ್ನು ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆಯವರು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ವಿ ಹ್ಯಾವ್ ಅವರ್ ಓನ್ ಟೀಮ್ಸ್. ಎಲ್ಲೆಲ್ಲಿ ಯಾರು ಈಗ ಸೋಷಿಯಲ್ ಮೀಡಿಯಾ ಮೇಲೆ ಯಾವ ರೀತಿಯಲ್ಲಿ ಮೆಸೇಜ್ ಮಾಡಿ ಜನಗಳನ್ನು ಪ್ರೊವೋಕ್ ಮಾಡ್ತಾರೋ ಅಂಥ ವಿಷಯಗಳು, ಮತ್ತು ಯಾರು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅವ್ರ ಮೇಲೆ ನಿಗಾ ಇಡಲಿಕ್ಕೆ ವಿ ಹ್ಯಾವ್ ಅವರ್ ಓನ್ ಟೀಮ್ಸ್. ಅದು ಸಪ್ರೇಟ್, ಅದು ಹೇಳೋಕ್ಕಾಗಲ್ಲ. ಬಟ್ ವಿ ಆರ್ ವರ್ಕಿಂಗ್ ಆನ್ ದಟ್ ವೆರಿ ಆನ್ ಲಾರ್ಜ್ ಸ್ಕೇಲ್. ಸೊ ಅದು ಆಗುತ್ತೆ. ಬಟ್ ನಿಮ್ಮ ಕಡೆಯಿಂದ ನಮ್ಗೆ ಬೇಕಾಗಿತ್ತು ಏನಂದರೆ, ಈ ವಾಟ್ಸಪ್ ಗ್ರೂಪ್ನಲ್ಲಿ ಏನು ಮಾಡ್ತೀವಿ, ಪೊಲೀಸ್ ಅವರು ಆ್ಯಡ್ ಮಾಡಲಿಕ್ಕೆ ಕೂಡಲೇ ಈ ಪೊಲೀಸ್ ಅವರ ಸಹವಾಸ ನಮ್ಗೆ ಯಾಕೆ ಬೇಕಪ್ಪ ಅಂತ ಎಲ್ಲರೂ ಎಕ್ಸಿಟ್ ಆಗಿಬಿಡ್ತಾರೆ. ಒಂದು ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ, ನೀವು ನೆಕ್ಸ್ಟ್ ಎಕ್ಸಿಟ್ ಆಗಿಬಿಡ್ತೀರಾ. ಸೊ ಇದೇನೇ ಆಗೋದು ಎಲ್ಲ ಕಡೆ. ಸೊ ನಾವು ನಿಮ್ಗೇನು ಮಾಡಲ್ಲ, ಅದರ ಗ್ರೂಪ್ಗಳಲ್ಲಿ ನಾವು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿದ್ರು, ಯಾವುದೋ ಒಂದು ಈ ಬೊಮ್ಮ ಶೇರ್ ಮಾಡಿದರೆ ನಾಳೆಗೆ 10 ಕೋಟಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ನೋಡಿ, ಅಂಥದ್ದು ಯಾವುದು ಕೇಳಲ್ಲ ನಾವು. ಸೊ ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಬಟ್ ನಿಮ್ಮ ಏರಿಯಾಗಳಲ್ಲಿ ಕರೆಕ್ಟಾಗಿ ಏನಾದರೂ ಇದೆ ಇಶ್ಯೂಗಳಿದ್ದರೆ ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಈವನ್ ಆ ಗ್ರೂಪ್ಸ್ಗಳಲ್ಲಿ ಇನ್ನೊಂದು ಒಳ್ಳೆ ಏನು ನಾವು ಈಗ ಮಾಡ್ತಾ ಅಂತ ಏನಂದರೆ, ಆ ಗ್ರೂಪ್ಸ್ನಲ್ಲಿ ಮತ್ತು ಜಾಲಹಳ್ಳಿ ಸ್ಟೇಷನಲ್ಲಿ ನೀವು ವೆರಿಫೈ ಮಾಡಬೇಕು ಆ್ಯಂಡ್ ಡಿಮ್ಯಾಂಡ್ ಮಾಡಿ ಸ್ಟೇಷನ್ಸ್ ಅವ್ರಿಗೆ, ಏನು ತೊಂದರೆ ಇಲ್ಲ. ಈ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರ ಇವತ್ತು ನೈಟ್ ಯಾರು ಸ್ಟಾಫು ನೈಟ್ ಡ್ಯೂಟಿನಲ್ಲಿದ್ದಾರೆ, ಯಾರು ಆಫೀಸರ್ ಇದ್ದಾರೆ, ನಿಮ್ಮ ಏರಿಯಾದಲ್ಲಿ ಯಾವ ಕಾನ್ಸ್ಟೇಬಲ್ ಇದ್ದಾರೆ, ಅವ್ರ ನಂಬರ್ಗಳು ಏನಂತ ನಾವು ಶೇರ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಅಂದರೆ ಈಗ ನೈಟ್ ಟೈಮಲ್ಲಿ ಕೆಲವು 2 ಗಂಟೆಗೆ ಫೋನ್ ಮಾಡಿದರೆ ಆಯಿತು, ಒಳ್ಳೆ ಆಫೀಸರ್ ಇದ್ದಾರೆ, ಫೋನ್ ಪಿಕ್ ಮಾಡಿದ್ದಾರೆ. ಬಟ್ ಎಲ್ಲರೂ ಫೋನ್ ಪಿಕ್ ಮಾಡುವಂಥ ಅವಶ್ಯಕತೆ ಕಂಡು ಬರಲ್ಲ. ಸಮಥಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು, ಅದು ಸಮಥಿಂಗ್ ರೆಸ್ಟಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ನೈಟ್ನು 24 hours ನೈಟ್ ಡ್ಯೂಟಿನಲ್ಲಿದ್ದ ಆಫೀಸರ್ಸು ಯಾರು ಯಾವ ಜಾಗದಲ್ಲಿದ್ದಾರೆ ಅಂತ ಅವ್ರ ಮೊಬೈಲ್ ನಂಬರು, ಅವ್ರ ಹೆಸರುಗಳನ್ನು ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಗ್ರೂಪ್ನಲ್ಲಿ ನೀವು ಇದ್ದವ್ರಿಗೆ ನೀವು ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಈವ್ನಿಂಗ್ ಇವತ್ತು ಯಾರಿದ್ದಾರೆ ಸರ್ ಅಂತ ನೀವು ಫೋನ್ ಮಾಡಿ. ದೇ ವಿಲ್ ಬಿ ವಿತಿನ್ ರೇಡಿಯಸ್ ಆಫ್ 1 kilometer. ನಿಮ್ಮ ಈಗ ಯಾವುದೋ ಒಂದು ಸುಂದರ್ ನಗರ್ ಅಂತ ಹೇಳಿದಿರಿ, ಜಾಲಹಳ್ಳಿ ವಿಲೇಜ್ ಅಂತ ಹೇಳಿದಿರಿ, ಆ ಕಡೆ ಯಾವುದು ನಮ್ಮ ರಾಮಚಂದ್ರಪುರ ಒಂದು ಚಿಕ್ಕ ವಿಲೇಜ್ ಏನಿದೆ, ವಾಟ್ ಎವರ್ ಇಟ್ ಈಸ್ ದೇರ್ ಇನ್ ದಟ್ ಏರಿಯಾ ಒನ್ ಆರ್ 2 ಕಾನ್ಸ್ಟೇಬಲ್ಸ್ ವಿಲ್ ಬಿ ದೇರ್. ಸೊ ದೇ ವಿಲ್ ಬಿ ರೋಮಿಂಗ್, ಅಂದರೆ ಈಗ ರೌಂಡಲ್ಲಿ ಇರ್ತಾರೆ, ಆರು ಯಾವುದೋ ಒಂದು ನಾಕಾ ಪಾಯಿಂಟ್ ಹತ್ರ ಇರ್ತಾರೆ, ಚೆಕ್ ಪೋಸ್ಟ್ಗಳ ಹತ್ರ. ಬಟ್ ದೇ ವಿಲ್ ಬಿ ಹಾರ್ಡ್ಲಿ ಅರೌಂಡ್ 4 to 5 minutes ಡಿಸ್ಟೆನ್ಸ್ನಲ್ಲಿ ಇರ್ತಾರೆ ನಿಮಗೆ. ಸೊ ದಯವಿಟ್ಟು ಅದನ್ನು ಎಲ್ಲರೂ ಕೊಡಿ. ಆ್ಯಂಡ್ ಸಿದ್ದೇಗೌಡ, ನೀವು ಅದನ್ನು ಪರ್ಫೆಕ್ಟ್ ಎಲ್ಲ ಬೀಟ್ ಗ್ರೂಪ್ಸ್ನಲ್ಲಿ PSIs ಆ್ಯಂಡ್ ಕಾನ್ಸ್ಟೇಬಲ್ಸ್ ಮೇಕ್ ಶ್ಯೂರ್ ನೈಟ್ ಯಾರು ಡ್ಯೂಟಿನಲ್ಲಿ ಇರ್ತಾರೆ ಅವ್ರದ್ದು ನಂಬರ್ನು ಶೇರ್ ಮಾಡಬೇಕು. ಓಕೆ, ಅದು ಸೊ ಇದು ಎಲ್ಲರಿಗೂ ತುಂಬ ಕಡೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ಹೆಣ್ಮಕ್ಳು ಯಾರೋ ಲೇಡೀಸು ನೈಟ್ ಟ್ರಾವೆಲ್ ಮಾಡ್ತಾರೆ, ಆ ಏರಿಯಾದಲ್ಲಿ ಸಡನ್ನಾಗಿ ಏನೋ ಒಂದು ಏನಿರಲ್ಲ, ಬಟ್ ಸಮಥಿಂಗ್ ಮಾನಸಿಕವಾಗಿ ಸಮಥಿಂಗ್ ಏನೋ ಭಯ ಆಗಿರ್ಬೋದು. ಸೊ ಅದಕ್ಕೆ ಆಬ್ವಿಯಸ್ಲಿ ನೀವು 112ಗೆ ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಬರುತ್ತೆ ವಿತಿನ್ 4 to 5 minutes. ಅದೂ ಆಗಿಲ್ಲ, ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಹೆಲ್ಪ್ ಬೇಕು ಅಂದರೆ ಆ ಗ್ರೂಪ್ಗಳಲ್ಲಿ ನಿಮಗೆ ಇವತ್ತು ನೈಟ್ ಯಾರಿದ್ದಾರೆ ಅಂತ ಅವ್ರ ಹೆಸರು, ಇವತ್ತಿನ ದಿನ, ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ವಿನಂತಿ. ಓಕೆ, ಅದು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ನೈಟ್ ಟೈಮಲ್ಲಿ ಇಡೀ ಬ್ಯಾಂಗ್ಳೂರಲ್ಲಿ, ನಾಟ್ ಓನ್ಲಿ ಇನ್ ಜಾಲಹಳ್ಳಿ, ಇಡೀ ಬ್ಯಾಂಗ್ಳೂರು ಸಿಟಿನಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಹೇಳಿದ್ರಿ ನಾವು ಹೆಲ್ಮೆಟ್ ಅಂತ. ಹೆಲ್ಮೆಟ್ಸ್ ನೀವು ಕಡ್ಡಾಯವಾಗಿ ಹಾಕಲೇಬೇಕು. ಈಗ ನಮ್ಮ ಭಯದಿಂದ ಹಾಕಿದರೆ ಇನ್ನೂ ಒಳ್ಳೆಯದು. ಈಗ 500 ಹೋಗ್ತಾ ಇದೆ ಅಂತ ಹಾಕ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ತಲೆ ಹೋಗಿಬಿಟ್ಟಿದ್ರೆ ಎಷ್ಟು 500 ಕೊಟ್ಟಿದ್ರೆ ಬರುತ್ತಾ? ಸೊ ಯಾವುದು ಭಯದಿಂದ ಹಾಕೊಳ್ಳೋದು ಬೇಡ. ನಿಮ್ಮ ಫ್ಯಾಮ್ಲಿಗೋಸ್ಕರ, ನಿಮ್ಮ ಜೀವ ಉಳಿಸ್ಕೊಳ್ಳೋಗೋಸ್ಕರ ಹಾಕ್ಕೊಳ್ಳಿ. ಇದರಲ್ಲಿ ಯಾವುದು ಯಾರಿಗೆ ಏನೋ ಎಕ್ಸಾಮ್ಷನು ಇಲ್ಲ, ಅಥವಾ 1 kilometer ಸರ್ ಮನೆಯಿಂದ ಪಕ್ಕ ಶಾಪ್ಗೆ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ ಅಂಥದ್ದು ಎಕ್ಸಾಮ್ಷನ್ ಇಲ್ಲ. ಈಗ ಮುಂದಿನ ದಿನ ಆಲ್ರೆಡಿ ಮಾಡ್ತಾಯಿದ್ದೀವಿ. ಈ ಜಾಲಹಳ್ಳಿ ಏರಿಯಾ ಕಡೆ ಇನ್ನೂ ಜಾಸ್ತಿ ಕ್ಯಾಮ್ರಾ ನಮ್ಮದು ಬಂದರೆ, ಡಿಪಾರ್ಟ್ಮೆಂಟ್ ಕ್ಯಾಮ್ರಾಸ್ ಬಂದರೆ ಎವ್ರಿಥಿಂಗ್ ವಿಲ್ ಗೆಟ್ ಆಟೋಮೇಟೆಡ್. ಒಂದು 10-50 ಮೀಟ್ರ್ ಟ್ರಾವೆಲ್ ಮಾಡಿದರೆ
ಯಾವುದೋ ಕ್ಯಾಮ್ರಾನಲ್ಲಿ ಸಿಗಾಕೊಳ್ತೀರಿ, ಆಟೋಮೆಟಿಕ್ ಮನೆ ಒಂದಿಗೆ ನೋಟಿಸ್ ಬರುತ್ತೆ. ಈಗ ಅದು ನೋಟಿಸ್ ಬರುತ್ತೆ, ಯಾರು ಕೇಳಲ್ಲ ಅಂತ ಅನ್ಕೋಬೇಡಿ. ಅದು ಎಲ್ಲಿ ಹೋಗುತ್ತೆ ಗೊತ್ತಲ್ವಾ? ನೀವು ಎಲ್ಲೆಲ್ಲಿ ನೆಕ್ಸ್ಟು ರೆನವಲ್ಗೆ ಹೋಗ್ತೀರಾ, ಲೈಸೆನ್ಸ್ ರೆನವಲ್ಗೆ ಹೋಗ್ತೀರಾ, ಆ ಚಲಾನಲ್ಲಿ ಪೆಂಡಿಂಗಲ್ಲಿರುತ್ತೆ. ಪೊಲ್ಯೂಷನ್ ಚೆಕ್ ಮಾಡ್ಲಿಕ್ಕೆ ಹೋಗ್ತೀರಾ, ಆ ಚಲಾನಲ್ಲಿ ಪೆಂಡಿಂಗಲ್ಲಿ ಇರುತ್ತೆ. ಇಲ್ಲ ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಹೋಗ್ತೀರಾ, ಆ ಚಲಾನಲ್ಲಿ ಪೆಂಡಿಂಗ್ ಇರುತ್ತೆ. ನೀವು ಕಟ್ಟಿಲ್ಲ ಅಂದರೆ ಅಲ್ಲಿ ಹೋದಾಗ ಎಲ್ಲರೂ ತಗೊಳ್ತಾರೆ, ಎಲ್ಲ ಏನು ಪೆಂಡಿಂಗ್ ಚಲಾನ್ಗಳಿದೆ ಎಲ್ಲ ತಗೊಳ್ತಾರೆ. ಸೊ ದಯವಿಟ್ಟು ಅಂಥ ವಿಷಯಗಳ ಮೇಲೆ ಅದು ನೆಗ್ಲಿಜೆನ್ಸ್ ಬೇಡ. ಇಟ್ಸ್ ನಾಟ್ ಅಬೌಟ್ ಫೈನ್, ಇಟ್ ಈಸ್ ಅಬೌಟ್ ಯುವರ್ ಲೈಫ್. ಓಕೆ, ಆಯಿತು. ಬೇರೆ ಏನಾದರೂ ಬೇರೆ ಇನ್ನೂ ಯಾರಿದ್ದಾರೆ? ಹೋಟೆಲ್ಸ್ ಹೇಳಿ ಕರೆಕ್ಟ್. ಈ ಹೋಟೆಲ್ಸ್ಗಳಿಗೆ 1 ಗಂಟೆವರೆಗೂ ಇದೆ. ಈಗ ನಮ್ಮ ಪೊಲೀಸ್ ಅವ್ರು ಬಂದು 11:30 12 o'clock ಕ್ಲೋಸ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನನಗೆ ಸ್ಟ್ರೈಟ್ ಆನ್ಸರ್ ಹೇಳಿ, ನೀವು ಕರೆಕ್ಟ್ 1 ಗಂಟೆಗೆ ಲಾಕ್ ಹಾಕ್ತೀರಾ? ನೀವು ಕರೆಕ್ಟ್ 1 ಗಂಟೆಗೆ, ಯಾರೇ ನೀವೇ ಹೋಟೆಲ್ ಓನರ್ ತಿಳ್ಕೊಳ್ಳಿ, ನೀವು ಕರೆಕ್ಟ್ 1 ಗಂಟೆಗೆ ಲಾಕ್ ಹಾಕ್ತೀರಾ? ಶಟರ್ ಕ್ಲೋಸ್ ಮಾಡ್ತೀರಾ? ನೀವು ಒಳ್ಳೆಯವರು ಹಾಕ್ತೀರಿ. ಇಡೀ ಬ್ಯಾಂಗ್ಳೂರಲ್ಲಿ ಅಷ್ಟು ಒಳ್ಳೆಯವರು ಯಾರು ಇಲ್ಲ. ಓಕೆ, ಯಾರು 1 ಗಂಟೆಗೆ ಶಟರ್ ಕ್ಲೋಸ್ ಮಾಡಲ್ಲ. 1 ಗಂಟೆಗೆ ಅವ್ರು ಏನು ಮಾಡ್ತಾನೆ, ಬಿಲ್ಲಿಂಗ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾನೆ, ನಾಟಕ ಮಾಡ್ತಾನೆ. ದಟ್ ಫೆಲೋ ವಿಲ್ ರನ್ ಫಾರ್ ನೆಕ್ಸ್ಟ್ 1 hour 2 hour. ಸರ್ ತಿಂತಾ ಇದ್ದಾರೆ ಸರ್, ತಿಂತಾವನ್ನ ಹೊಡಿತೀರಿ ಸರ್, ನೀವು ಕಳಿಸ್ತೀರಾ ಸರ್ ಅಂತ ಮತ್ತೆ ನಮ್ಮ ಜೊತೆನೇ ಆರ್ಗ್ಯೂ ಮಾಡ್ತಾರೆ. ಯಾಕೆ ಇದೇನೇ ಆಗೋದು? ಸೊ ನಾವು ಹೇಳಿದ್ದು ಏನಂದರೆ, ಮುಂಚರಿಕೆ ಆಯಿತು, ರೌಂಡ್ಸಲ್ಲಿ ಯಾರಿದ್ದಾರೆ ಅವ್ರಿಗೆ 1 ಗಂಟೆವರೆಗೆ ಕ್ಲೋಸ್ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ದೇ ಹ್ಯಾವ್ ಟು ಕ್ಲೋಸ್. ನೀವು 1 ಗಂಟೆ ಕರೆಕ್ಟಾಗಿ ಕ್ಲೋಸ್ ಮಾಡಿದರೆ ನಮಗೇನು ಸಮಸ್ಯೆ ಇರುತ್ತೆ? ನಮಗಿನ್ನೂ ವರ್ಕ್ ಕಡಿಮೆ ಆಗುತ್ತೆ. ನಿಮ್ಮ ಜೊತೆ ಬಂದು ಗಲಾಟ ಮಾಡೋದು, ಆರ್ಗ್ಯೂ ಮಾಡೋದು, ಮತ್ತು ಇಲ್ಲಾಂದರೆ ಆರ್ಗ್ಯೂ ಮಾಡಿದರೆ ಇನ್ನೊಂದು ಕೇಸ್ ಹಾಕೋದು. ಸೊ ಯಾರು 1:15 1:30 ಮೇಲೆ ಯಾರಾದರೂ ಸಿಕ್ಕಿದರೆ ನಾವು ಅವ್ರ ಮೇಲೆ ತುಂಬ ಕೇಸಸ್ ಹಾಕ್ತಾಯಿದ್ದೀವಿ. 1 ಗಂಟೆವರೆಗೂ ಟೈಮ್ ಇದೆ ರೀ. ಅವರು ಕ್ಲೋಸ್ ಮಾಡಲ್ಲ, ಅವ್ರು ಕ್ಲೋಸ್ ಮಾಡಿ 1 ಗಂಟೆವರೆಗೂ, ನಾನು ಅದೇ ಹೇಳ್ತಾ ಇದ್ದೀನಿ, ನಿಮಗೆ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಬಿಕಾಸ್ 11 o'clock ನಮ್ಮದು ರೌಂಡ್ಸ್ ಹೊಸ ಟೀಮ್ ಶುರು ಆಗುತ್ತೆ, ನೈಟ್ ರೌಂಡ್ ಸ್ಟಾಫ್ ಶುರು ಆಗ್ತಾರೆ. ಆವಾಗ ಅವರೆಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ತಾರೆ, 1 ಗಂಟೆಗೆ ಕ್ಲೋಸ್ ಮಾಡಿಯಪ್ಪ ಅಂತ. ಯು ಆರ್ ಅಲೌಡ್ ಟು ಡೂ ಟಿಲ್ 1 o'clock ವರ್ಕು. ಏನು ಯಾರು ಕ್ಲೋಸ್ ಮಾಡಲ್ಲ. ಬಟ್ 1 ಗಂಟೆಗೆ ಕರೆಕ್ಟಾಗಿ ಶಟರ್ ಕ್ಲೋಸ್ ಮಾಡಿ. ವಿಲ್ ಅಪ್ರಿಷಿಯೇಟ್ ಯು. 4 ಗಂಟೆ 3 ಗಂಟೆಗೆ ಯಾರಿಗೆ ಪರ್ಮಿಷನ್ ಇಲ್ಲಪ್ಪ, ಯಾರಿಗಿಲ್ಲ. ಅಂಥದ್ದು ಇದ್ದರೆ ಡೆಫಿನೆಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಈವನ್ ನಮ್ಮ ಪೊಲೀಸ್ ಅವ್ರ ಮೇಲೆ ಆ್ಯಕ್ಷನ್ ನಾವೇ ತಗೊಳ್ತೀವಿ. ವಿ ಲೀವ್ ಸಚ್ ಫೆಲೋಸ್. ಅರ್ಥ ಆಗಿದೆ? ಆ ಪೊಲೀಸ್ ಅವ್ರ ಮೇಲೆ ನಾವೇ ಆ್ಯಕ್ಷನ್ ತಗೊಳ್ತೀವಿ ಯಾರಾದರೂ ಬಿಟ್ಟಿದ್ರೆ. ಇಲ್ಲ ನಿಮಗೆ ಅವ್ರು ಯಾರೋ ನಮಗೆ ಸೀಕ್ರೆಟಾಗಿ ಬಿಟ್ಟಿದ್ರೆ ನನಗೆ ಕಳಿಸ್ಕೊಡಿ, ಐ ವಿಲ್ ಟೇಕ್ ಆ್ಯಕ್ಷನ್ ಆನ್ ದೋಸ್ ಫೆಲೋಸ್. ಓಕೆ ಸರ್, ನನ್ನ ಹೆಸರು ಅಶೋಕ್ ಅಂತ, ಮುತ್ಯಾಲ್ ನಗರ್ ನಿವಾಸಿ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜಾಳಹಳ್ಳಿ ನಿವಾಸಿ ಪೊಲೀಸ್ ಠಾಣೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸರ್, ನಮ್ಮ ಮೇಯ್ನ್ ಕನ್ಸರ್ನ್ ಏನಂದರೆ ಗುರುಗೊಂಟೆಪಾಳ್ಯ ಫ್ಲೈಓವರ್ ಸರ್. ಅದು ಆಲ್ಮೋಸ್ಟ್ 10 yearsಯಿಂದ ಪ್ರತಿಯೊಬ್ಬರು ಬಂದು, ರಾಜಕೀಯದವರು ಬಂದರು ಸಾಲ್ವ್ ಮಾಡೋಕ್ಕೆ. ಬಟ್ ಇವಾಗವರೆಗೂ ಅದು ಯಾರ ಕೈಲೂ ಸಾಲ್ವ್ ಆಗ್ತಿಲ್ಲ ಸರ್. ಅದೊಂದು ಪಾಯಿಂಟು ತುಂಬ ವರ್ಷದಿಂದ ಜನರು ಎಲ್ಲರೂ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ನೇ ಸಿಗ್ತಾಯಿಲ್ಲ ಸರ್. ಅದೊಂದು ಮಾಡಿಕೊಡ್ಬೇಕು ಅಂತ. ಸೊ ಪಾಯಿಂಟ್ ನಂಬರ್ 2 ಏನಂದರೆ, ಈಗಿನ ಕಾಲೇಜ್ ವಿದ್ಯಾರ್ಥಿಗಳು ಸರ್ ತುಂಬ ಕೇಸು ಅಂತ ಅದು ಇದು ಅಂತ ತುಂಬ ಇದು ಓಡಾಡ್ತಿದ್ದಾರೆ. ಸೊ ನಾವು ಅದನ್ನು ಕಾಲೇಜಲ್ಲಿ ಅವೇರ್ನೆಸ್ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ಯಾವ ಕೇಸ್ಗಳು ಸರ್? ಮೀನ್ಸ್ ಅಂದರೆ ಹುಡುಗರಲ್ಲೇ ಜಗಳಾಟ, ಹುಡುಗಿ ವಿಷಯದಲ್ಲಾಗಲಿ ಹುಡುಗರ ವಿಷಯದಲ್ಲಾಗಲಿ ಜಗಳಾಟ, ರೋಡಲ್ಲಿ ಬಂದು ಬಾಟ್ಲಲ್ಲಿ ಹೊಡಿಯೋದು, ಮಚ್ಚಲ್ಲಿ ಹೊಡಿಯೋದು. ಸೊ ಈ ಥರ ನಾವು ಫಸ್ಟ್ ಅದನ್ನು ಒಂದು ಅವೇರ್ನೆಸ್ ಕೊಡಬೇಕು ಕಾಲೇಜಲ್ಲಿ ಅಂತ ಕೇಳ್ಕೊಂಡ್ರೆ ಅವ್ರ ಪೇರೆಂಟ್ಸ್ಗೂ ಯೂಸ್ಫುಲ್ ಆಗುತ್ತೆ. ಫ್ಯೂಚರಲ್ಲಿ ಅವರು ಯಾವುದು ಫೇಸ್ ಮಾಡಿದಿರ ಅವ್ರ ಲೈಫ್ ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿ ಸ್ಕೂಲ್ ಕಾಲೇಜ್ ಅವ್ರು ಯಾರು ಇದ್ದಾರಾ ಇಲ್ಲಿ? ಅದೇ ಸರ್, ಕ್ಲಾರೆಟ್ ಕಾಲೇಜ್ ಇದೆ, ಮದರ್ ತೆರೇಸಾ ಇದೆ, ತುಂಬ ಇದೆ. ಪೊಲೀಸ್ ಅವ್ರು ಬಂದು ಮೀಟಿಂಗ್ ಮಾಡಿದಾರಾ? ಅದಕ್ಕೆ ಇನ್ನು ಸ್ವಲ್ಪ ಅವೇರ್ನೆಸ್ ಕೊಡಬೇಕಂತ ಸರ್, ಬಿಕಾಸ್ ರೆಗ್ಯುಲರ್ ಆಗಿ ದೇ ಆರ್ ದ ಸ್ಕೂಲ್ ಪರ್ಸನ್ಸ್. ಓಕೆ ಸರ್. ಕೇಳಿ. ಸೊ ವಿ ಆರ್ ಡೂಯಿಂಗ್ ಇಟ್ ಎವ್ರಿ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಮಂತಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ಅಲ್ಲಿ ಎಲ್ಲರೂ ಎಲ್ಲ ಸ್ಕೂಲಲ್ಲಿ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಕ್ರಿಯೇಟಿಂಗ್ ದಟ್ ಅವೇರ್ನೆಸ್. ಥ್ಯಾಂಕ್ ಯು ಅಪ್ಪ. ಎಲ್ಲ ಅಧ್ಯಕ್ಷರಿಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಇದಿರುತ್ತೆ, ಕ್ಷಮಿಸಿ. ಸರ್, ನಾವು ಮದರ್ ಟೆರೇಸಾ ಪಬ್ಲಿಕ್ ಸ್ಕೂಲಿಂದ ಒಂದು ರಿಕ್ವೆಸ್ಟಲ್ಲಿ ಬಂದಿದ್ದೀವಿ. ಅಲ್ಲಿ MES ರೋಡಲ್ಲಿ ಕ್ರಾಸಿಂಗು, ಅದೇ ಮಕ್ಕಳಿಗೆ ಪೇರೆಂಟ್ಸ್ಗೂ ಕ್ರಾಸಿಂಗು ತುಂಬ ಡಿಫಿಕಲ್ಟ್ ಆಗ್ತಿದೆ ಸರ್. ಐ ಥಿಂಕ್ 1 month ಬಿಫೋರ್ ಅಲ್ಲಿ ಯಾರೋ ಕ್ರಾಸ್ ಮಾಡೋಕ್ಕೆ ಹೋಗ್ಬಿಟ್ಟು ಏನೋ ಒಂದು ಆಕ್ಸಿಡೆಂಟ್ ಆಗಿ ನಮ್ಮ ಸ್ಟಾಫಿಗೆ ಏನೋ ಚಿಕ್ಕ ರೋಡ್ ಕ್ರಾಸಿಂಗ್ ಸರ್. ದಟ್ ಈಸ್ ಎಕ್ಸಾಕ್ಟ್ಲಿ ಇನ್ ಫ್ರಂಟ್ ಆಫ್ ದಿ ಮದರ್ ಟೆರೇಸಾ ಸ್ಕೂಲ್ದು ಗೇಟ್ ಮುಂದೆ ಒಂದು ರೋಡ್ ಕ್ರಾಸಿಂಗ್ ಇದೆ. ಅಲ್ಲಿ MES ರೋಡ್ ಇರೋದು. ಸೊ ಅಲ್ಲಿ ಒಂದು ಹಂಪ್ ಇದೆ ಸ್ವಲ್ಪ ದೂರ, ಬಟ್ ಅಲ್ಲಿಂದ ಸ್ಪೀಡ್ ತೊಗೊಳ್ತಾರೆ. ಅಲ್ಲೊಂದು ಎಲ್ಲ ಇದೆ. ಬಟ್ ಒಂದು ರಿಕ್ವೆಸ್ಟ್ ಏನಂದರೆ, ಒಂದು ಹಂಪ್ಸು 2 ಹಂಪ್ಸು ನಿಯರ್ ದ ಬ್ಯಾರಿಕೇಡ್ ಅಲ್ಲಿ, ಮತ್ತು ಸ್ಕೂಲ್ ಸೈನ್ ಬೋರ್ಡು, ಸ್ಕೂಲ್ ಏನದು ಸ್ಕೂಲ್ ಮಕ್ಕಳು ಸೈನ್ ಬೋರ್ಡ್. ಸ್ಕೂಲ್ ಓನರಾ? ಹಾಂ ಸರ್. ಆಯ್ತಪ್ಪ, ನೀವೇ ಹಾಕ್ಸಿರಿ, ನಾವು ಹೆಲ್ಪ್ ಮಾಡ್ತೀವಿ. ಏನಿದೆ ಚಿಕ್ಕದು? ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ದಟ್ ಸರ್. ಈಗ ಒಂದು ಈ ಎಲ್ಲರೂ ಫಾರ್ ಆಲ್ ದ ಸ್ಕೂಲ್ಸ್, ಈಗ ಆ್ಯಸ್ ಪರ್ ದ ರಿಕ್ವೆಸ್ಟ್ ಏನು, ಆ್ಯಸ್ ಪರ್ ದ ರೂಲ್ ಆಲ್ಸೋ ಯು ಶುಡ್ ಹ್ಯಾವ್ ಯುವರ್ ಓನ್ ಸೆಕ್ಯೂರಿಟಿ ಗಾರ್ಡ್ಸ್, ಹೆಲ್ಪರ್ಸ್, ಎಲ್ಲರೂ ರೋಡ್ ಮೇಲೆ ಇರಬೇಕು.
ಟ್ರಾಫಿಕ್ ನಿಮ್ಮ ಆಟೋಗಳು ಡ್ರಾಪ್ ಮಾಡಲಿಕ್ಕೆ ಬರ್ತವೆ, ಪಿಕ್ ಮಾಡಲಿಕ್ಕೆ ಬರ್ತವೆ, ಬಸ್ಸಸ್ ಪಿಕ್ ಮಾಡಲಿಕ್ಕೆ ಬರ್ತವೆ, ಅವರೇ ತುಂಬ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಮಾಡ್ತವೆ. ವಿ ಆರ್ ಆಲ್ಸೋ ಬೇರಿಂಗ್ ಇಟ್, ಪಬ್ಲಿಕ್ ಆಲ್ಸೋ ಬೇರಿಂಗ್ ಇಟ್. ಸೊ ನಿಮ್ಮ ಕಡೆಯಿಂದ ನೀವು ಶುಡ್ ಹ್ಯಾವ್ ಯುವರ್ ಓನ್ ವಾಲಂಟೀರ್ಸ್. ನಾವು ಬಿಸಿ ಟೈಮಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಡೆಫಿನೆಟ್ಲಿ ವಿಲ್ ಸೆಂಡ್ ಸಮ್ ಟ್ರಾಫಿಕ್ ಪೀಪಲ್ ದೇರ್ ಆ್ಯಂಡ್ ವಿಲ್ ಪುಟ್ ಫಾರ್ ಆಲ್ ದ ಸ್ಕೂಲ್ಸ್. ದಯವಿಟ್ಟು ಅದು ಏನು ಮಾಡಿ ಅಂದರೆ ನಿಮ್ಮ ಕಡೆಯಿಂದ ನೀವು ಜಾಸ್ತಿ ಸೆಕ್ಯೂರಿಟಿ ಗಾರ್ಡ್ಸ್ನ ಹಾಕಿ ಲೆಟ್ ದೆಮ್ ಯಾರಿದ್ದಾರೆ ಅವರು ಎಲ್ಡರ್ಸ್ ಜೊತೆನೇ ಸ್ಕೂಲ್ ಕ್ರಾಸ್ ರೋಡ್ ಕ್ರಾಸ್ ಮಾಡಲಿಕ್ಕೆ ಇದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಆಲ್ರೆಡಿ 3-4 ಸೆಕ್ಯೂರಿಟಿನ ಲೈನಲ್ಲಿ ನಿಲ್ಲಿಸ್ತೀವಿ. ಆದ್ರೂ ಆ ಟೈಮಲ್ಲಿ, ಆ 3:30 ಟೈಮಲ್ಲಿ ಇಲ್ವಾ, ಒಂದು ರಶ್ ಅದು ಎಲ್ಲರೂ ಹತ್ರ ಒಂದು ಅಟ್ಲೀಸ್ಟ್ ಒಂದು ಬಗ್ಗೆ ನಾವು ವೆರಿಫೈ ಮಾಡಿಸ್ತೀವಿ. ಶೋರ್ ಸರ್, ಒಂದು ರಿಕ್ವೆಸ್ಟ್ ಲೆಟರ್ ಇದೆ ಸರ್, ಯಾರು ಕೊಡಬೇಕು ಅದು? ವಿಲ್ ಟೇಕ್, ನೋ ಇಶ್ಯೂಸ್. ಶೋರ್ ಸರ್, ಥ್ಯಾಂಕ್ ಯು ಸರ್. ಸರ್, ರಿಂಗ್ ರೋಡ್ ಟ್ರಾಫಿಕ್ ಮತ್ತು ರಿಂಗ್ ರೋಡ್ ಜಾಮಿಂದ ನಮ್ಮ ಜಾಲಹಳ್ಳಿ ಮೇಲೆ ತುಂಬಾ ಲೋಡ್ ಆಗ್ತಿದೆ ಟ್ರಾಫಿಕ್ಕಿಂದ. ಸೊ ನಮ್ಮ ಜಾಲಹಳ್ಳಿ ಟ್ರಾಫಿಕ್ PS ಅವರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಮಚ್ ಅಪ್ರಿಸಿಯೇಷನ್ ಟುವರ್ಡ್ಸ್ ದಿ ಜಾಲಹಳ್ಳಿ ಟ್ರಾಫಿಕ್ PS ಫಾರ್ ಹ್ಯಾಂಡ್ಲಿಂಗ್ ಇಟ್ ಪ್ರಾಪರ್ಲಿ. ನನ್ನ ಪ್ರಶ್ನೆ, ನಮ್ಮದು ಜಾಲಹಳ್ಳಿ ವಿಲೇಜ್ ಶಾರದಾಂಬ ನಗರ 5ನೇ ಕ್ರಾಸಿಗೆ ಅಲ್ಲಿ ಸುಮಾರು ಸರ್ ಹೇಳ್ದಂಗೆ ಒಂದು 8,000-10,000 ಜನ ಮಕ್ಕಳು ಡೈಲಿ ಬರ್ತಾರೆ. ಆ ರೋಡ್ ಪಾಟ್ ಹೋಲ್ಸು ಒಂದು ನಮ್ಮ ಪಾಟ್ ಹೋಲ್ಸ್ ಹುಡುಕೋಕೆ ಹೋದರೆ ಎವ್ರಿ 5 ಅಡಿಗೂ ಒಂದೊಂದು ಪಾಟ್ ಹೋಲ್ ಸಿಗುತ್ತೆ. ನಾವು ಕಾಲೇಜವ್ರನ್ನ ರಿಕ್ವೆಸ್ಟ್ ಮಾಡಿ ಸಿಮೆಂಟ್ ಫಿಲ್ಲಿಂಗು ಮಾಡಿದರು. ಬಟ್ ರೀಸೆಂಟ್ ಡೇಸಲ್ಲಿ ಟ್ರಾಫಿಕ್ ಮೂಮೆಂಟಿಂದ ಅಲ್ಲಿ ತುಂಬಾ ಆಗಿದೆ. ಸೊ ನಾನು ವಾರ್ಡ್ ಮೀಟಿಂಗಲ್ಲಿ ಪ್ರತಿ ಮೀಟಿಂಗಲ್ಲೂ ನಮ್ಮ ಇಂಜಿನಿಯರ್ ಮೇಡಮ್ಗೆ ಕೇಳ್ತಾನೇ ಇದ್ದೀನಿ. ಸೊ ಅವ್ರು ಆಗುತ್ತೆ ರೋಡ್ ಆಗುತ್ತೆ ಅಂತ ಹೇಳ್ತಾನೇ ಇದ್ದಾರೆ. ಅದು ಯಾವಾಗ ಆಗುತ್ತೋ ಮೇಡಮ್ ಇವಾಗ ಉತ್ತರ ಕೊಡಬೇಕು ನಮಗೆ. ಇನ್ನೊಂದು 5 ಮತ್ತು 6ನೇ ಕ್ರಾಸಿಗೆ ನಾವು ಸುಧೀರ್ ಸರ್ ಹತ್ರ ಮಾತಾಡ್ಬಿಟ್ಟು ಅದನ್ನು 1 ವೇ ಮಾಡಿದರು. ಸೊ ಅಲ್ಲಿ ನಮಗೆ ಬೋರ್ಡ್ ಹಾಕೋದಕ್ಕೆ ನೀವೊಂದು ಹೆಲ್ಪ್ ಮಾಡಬೇಕು. ಅದನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿಲ್ಲ ಅಂದರೆ ನಾವು ರೆಸಿಡೆಂಟ್ ಅಸೋಸಿಯೇಷನವರೇ ಅದು ಮಾಡೋದಕ್ಕೆ ರೆಡಿ ಇದ್ದೀರಿ. ಪ್ಲಸ್ ನಾವು ಕ್ಲಾರೆಟ್ ಕಾಲೇಜ್ ಹತ್ರನೂ ರಿಕ್ವೆಸ್ಟ್ ಮಾಡಿದ್ದೀರಿ ಬೋರ್ಡ್ ಹಾಕೋದಕ್ಕೆ. ಸೊ ಅದನ್ನು ನೀವು ಪರ್ಮಿಷನ್ ಕೊಡಬೇಕು ಸರ್. ಅದು ಬೆಳಿಗ್ಗೆ 7 ಬೋರ್ಡ್ ಹಾಕಬೇಕಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಆಗಬೇಕು. ಈಗ ಲೋಕಲ್ ಲೆವೆಲಲ್ಲಿ ಇದು ಮಾಡ್ತಾ ಇದ್ದಾರೆ. ವಿಲ್ ಸಿ ಒನ್ಸ್ ಇಟ್ ಇಸ್ ನೋಟಿಫಿಕೇಶನ್ ಡನ್, ಬೋರ್ಡ್ ನಾವೇ ಹಾಕ್ತೀವಿ. ಓಕೆ, ಸರಿ ಸರ್. ನಾವು ಮೇಡಮ್ ತಾವು ಒಂದು ಮಾತಾ ಹೇಳ್ಬಿಡಿ, ಎಲ್ಲರೂ ಅದೇ ಕ್ವಶನ್ ಕೇಳ್ತಾವ್ರೆ. ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್, ಏನು ಮಾಡ್ಬೋದು? ಪಾಟ್ ಹೋಲ್ಸ್ಗೂ ನಾನು ಯಾವಾಗೂ ಮೇಡಮ್ ಕೇಳ್ತಾನೆ ಇದ್ದೀನಿ, ಪಾಟ್ ಹೋಲ್ಸ್ ಅಂತ. ಸರ್ ಅವಾಗೇ ಹೇಳಿದ್ರು ಜಾಲಹಳ್ಳಿ ಏರಿಯಲ್ಲಿ ತುಂಬಾ ಪಾಟ್ ಹೋಲ್ಸ್ ಆಗಿದೆ. ಡೆಬ್ರೀಸ್ ಬಿಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಡೆಬ್ರೀಸು. ಒಂದು ಮಳೆ ಬಂತು ಅಂದರೆ ಆ ಡೆಬ್ರೀಸ್ ವಾಶ್ಔಟ್ ಆಗುತ್ತೆ, ತಿರ್ಗಾ ಪಾಟ್ ಹೋಲ್ಸ್ ರೀಕ್ರಿಯೇಟ್ ಆಗ್ತಿದೆ. ನಾನು ಯಾವಾಗೂ ಕೇಳ್ತೀನಿ ಮೇಡಮ್ ಅದಕ್ಕೂ ಉತ್ತರ ಕೊಡಲಿ. ಆಮೇಲೆ ಇನ್ನೊಂದು, ಜಾಲಹಳ್ಳಿ ವಿಲೇಜಲ್ಲಿ ಹೆವಿ ಅನ್ವಾಂಟೆಡ್ ಪಾರ್ಕಿಂಗ್ಸ್ ಮಾಡಿದ್ದಾರೆ ಸರ್. ನೀವು ಬೇಕಾದ್ರೆ ಜಾಲಹಳ್ಳಿ ಪೊಲೀಸ್ ಸ್ಟೇಷನಿಂದ ರಿಂಗ್ ರೋಡ್ ತನಕ ಸುಮ್ಮನೆ ಒಂದು ಬೀಟ್ ಬನ್ನಿ, ಇನ್ಕ್ಲೂಡಿಂಗ್ ಜಾಲಹಳ್ಳಿ ಸರ್ಕಲಲ್ಲಿ ಬಸ್ ತಿರುಗ್ಸೋಕ್ಕಾಗದಿರೋದು ದಟ್ ಇಸ್ ಆಲ್ಸೋ ಮೇಜರ್ ರೀಸನ್. ಅಲ್ಲಿ ಬಸ್ ತಿರುಗ್ಸೋದಕ್ಕೆ ಯಾರ್ಯಾರೋ ಎಲ್ಲಿಂದ ಗಾಡಿ ತಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ, ತಿರುಗ್ಸೋದಕ್ಕೆ ಜಾಗ ಇಲ್ಲ, ಬಸ್ ಬರೋದಿಲ್ಲ. ಅದ್ರ ಜೊತೆ ಅವರು ಈ ಕಾರ್ ಓನರ್ಸ್ ಏನಿದ್ದಾರೆ ಆರಾಮಾಗಿ ಕವರ್ ಹಾಕ್ಬಿಟ್ಟು ಅದನ್ನು ಪರ್ಮನೆಂಟ್ ಪಾರ್ಕಿಂಗೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇನ್ ರೋಡ್ಸಲ್ಲಿ. ದಯವಿಟ್ಟು ಅದ್ರ ಮೇಲೆ ಆ್ಯಕ್ಷನ್ಸ್ ತೊಗೊಳ್ಲೇಬೇಕು ಸರ್. ಥ್ಯಾಂಕ್ ಯು. ಅದು ಆಲ್ರೆಡಿ ಹೇಳಿದ್ದಾರೆ, ಬೋತ್ ಲಾ ಆ್ಯಂಡ್ ಆರ್ಡರ್ ಟ್ರಾಫಿಕ್ ಎಲ್ಲರೂ ಸೇರಿ ಅದು ಮಂಡೇ ವಿಸಿಟ್ ಮಾಡ್ತಾರೆ ಆ ಸ್ಪಾಟ್ ಡಿಸೈಡ್. ಆಮೇಲೆ ಅವ್ರು ಏನು ಮಾಡ್ತಾರೆ, ಬೋತ್ ದಿ ಸೈಡ್ಸ್ ಹಾಕ್ಬಿಡ್ತಾರೆ ಸರ್ ಪಾರ್ಕಿಂಗು. ರೋಡೇ ಚಿಕ್ಕದಾಗುತ್ತೆ, ಸೊ ಟ್ರಾಫಿಕ್ ಮೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪಾರ್ಟ್ ಹೋಲ್ಸ್ಗೆ ಟೆಂಡರ್ ಎಲ್ಲ ಕರೆದಿದ್ದೀವಿ ಸರ್, ಅದು ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಅದೇ ಟೆಂಡರ್ ಆಗಿದೆ ಮ್ಯಾಮ್, ಆಗಿದೆ, ಬರುತ್ತೆ, ವರ್ಕ್ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಈಗ ಆಲ್ರೆಡಿ ಅವ್ರ ಮೇಡಮ್ ಅವರು ಹೇಳಿದ್ದಾರೆ ಟೆಂಡರ್ ಕರೆದಿದ್ದಾರೆ ಆ್ಯಂಡ್ ದ ವರ್ಕ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಅಂತ. ಸೊ ಆಲ್ಮೋಸ್ಟ್ ಐ ಥಿಂಕ್ ಬಿಫೋರ್ ರೈನಿ ಸೀಸನ್ ಎಂಡ್ಸ್ ಇಟ್ ಶುಡ್ ಕವರ್. ಸೊ ಸ್ವಲ್ಪ ಫಾಲೋ ಅಪ್ ಮಾಡಿ ಮೇಡಮ್, ಅಂದರೆ ತಮ್ಮ ಕಡೆಯಿಂದ. ಬಿಕಾಸ್ ಜೆನ್ಯೂನ್ ಇಶ್ಯೂ ಇದೆ, ಎವ್ರಿಬಡೀಸ್ ಇಶ್ಯೂ, ಎವ್ರಿ ಒನ್ ಈಸ್ ರೇಸಿಂಗ್ ದ ಸೇಮ್ ಕ್ವಶನ್. ಅದು ಯಾರು ಇಲ್ಲ ಅಂದರೆ ನಾವು ವಿಲ್ ಸ್ಪೀಕ್ ಟು ದ ಜೋನಲ್ ಕಮಿಷನರ್. ನಾನು ಯಾವ ದಾಸರಳ್ಳಿ ಬರುತ್ತೆ ಅದು? ಸರ್ RR ನಗರ ಝೋನ್ ಬರುತ್ತೆ. RR ನಗರ, ಓಕೆ ಸರ್, ಐ ವಿಲ್ ಸ್ಪೀಕ್ ಟು ದೆಮ್ ಆಲ್ಸೋ. ಇಲ್ಲಿ ಯೂಕೋ ಬ್ಯಾಂಕ್ ಇದೆಯಲ್ಲ HMT ಏರಿಯಾದಲ್ಲಿ, ಯೂಕೋ ಬ್ಯಾಂಕಿಂದ ಓಲ್ಡ್ ವಾಚ್ ಫ್ಯಾಕ್ಟ್ರಿ ರೋಡಲ್ಲಿ ತುಂಬಾ ವೀಲಿಂಗ್ಗಳು ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ಔಟ್ಸೈಡರ್ಸ್. ಆ ವೀಲಿಂಗ್ಸ್ ಮಾಡ್ತಾ ಎಷ್ಟೋ ಸರಿ ಆಕ್ಸಿಡೆಂಟ್ ಆಗಿದೆ. ಒಂದು ಸಂಚಾರಿ ಪೊಲೀಸ್ ವೀಲಿಂಗ್ ರೋಡೇ ಇಲ್ಲ, ಎಲ್ಲಿ ವೀಲಿಂಗ್ ಮಾಡ್ತಾವ್ರಿ? ಯೂಕೋ ಬ್ಯಾಂಕಿಂದ ಓಲ್ಡ್ ಫ್ಯಾಕ್ಟ್ರಿ ರೋಡ್. ಯಾಕೆ ರೋಡ್ ಇಲ್ಲ? ತುಂಬ ಚೆನ್ನಾಗಿರೋ ರೋಡ್ ಸರ್, ಅದು ಸ್ಟ್ರೈಟ್ ರೋಡು, ವಾಚ್ ಫ್ಯಾಕ್ಟ್ರಿ ರೋಡ್. ಈಗಲೂ ನಡೀತಾ ಇದೆ ಸರ್, ಅದು ಮಾಡ್ತಾನೆ ಇರ್ತಾರೆ. ಮತ್ತು ಇನ್ನೊಂದು ರಿಜಿಸ್ಟರ್ ಮಾಡಿದ್ದಾರೆ, 2-3 ಕೇಸಸ್ ಆಲ್ರೆಡಿ ಅವ್ರು ರಿಜಿಸ್ಟರ್ ಮಾಡಿದ್ದಾರೆ. ಅದು ಏನಾದರೂ ನಿಮ್ಮ ಹತ್ರ ವಿಡಿಯೋ ಸಿಕ್ಕಿದ್ರೆ ಪ್ಲೀಸ್ ಅಂದರೆ ಡೋಂಟ್ ಫೈಟ್ ವಿತ್ ದೆಮ್, ಆರ್ಗ್ಯೂ ವಿತ್ ದೆಮ್, ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಕೊಡಿ. ಅನ್ನೆಸಲ್ಲಿ ನೀವು ಆರ್ಗ್ಯೂ ಮಾಡೋದು ಬೇಡ. ತಮ್ಮ ಕರ್ತವ್ಯ ಅಷ್ಟೇ, ಮಾಹಿತಿ ಕೊಡೋದು. ವಿಲ್ ಟೇಕ್ ಆಫ್ ದ ಫರ್ದರ್ ಆ್ಯಕ್ಷನ್. ಮತ್ತು ಅದೇ ರೋಡಲ್ಲಿ ಕೂಡ ಈ ಥರ ಕಾಲೇಜ್ ಜಗಳಗಳೆಲ್ಲ ನಡೆಯುತ್ತಲ್ಲ ಸರ್, ಅದೆಲ್ಲ ಬಂದು ಆ ಕಡೆ ನಡೆಸ್ತಾರೆ. ಅಲ್ಲಿ ತುಂಬ ಫ್ಯಾಮಿಲಿಗಳಿದೆ, ಗಲಾಟೆಗಳು ತುಂಬ ನಡೀತದೆ. ಮೊದಲು ಅಲ್ಲಿ ಪೊಲೀಸ್ ವ್ಯಾನ್ ಬಂದು ನಿಂತ್ಕೋತಾ ಇತ್ತು, ಈಗ ಅದು ತುಂಬ ಕಮ್ಮಿ ಆಗಿದೆ. ಬೇರೆ ಕಡೆ ನಿಂತ್ಕೊಳ್ಳೋ ಬದಲು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನೋಡಿದ್ರೆ ತುಂಬ ಒಳ್ಳೇದಾಗತ್ತೆ. HMT ಸೆಕ್ಟರ್ 3 ಇದೆಯಾ? ಕ್ಯಾಮ್ರಾಸ್ ಇಲ್ಲ ಅಂದರೆ ಫರ್ದರ್ ಹಾಕ್ಸಿ. HMT ಸೆಕ್ಟರ್ 3 ಅಲ್ಲಿ ಯಾವುದು ಕ್ಯಾಮ್ರಾಗಳಿಲ್ಲ ಸರ್. ಒಂದು ಬೀಟ್ ಬಂದರೆ ತುಂಬ ಒಳ್ಳೆಯದು. ಅದು 3 o'clock. ಯಾವುದು? HMT ಸೆಕ್ಟರ್ 3
ಯುಕೋ ಬ್ಯಾಂಕ್ ಸರೌಂಡಿಂಗ್ ಸರ್. ಆಯಿತು, ಹೊಯ್ಸಲ ರೂಟ್ ಇದೆ ಅದಕ್ಕೆ. ಮಧ್ಯಾಹ್ನ ಹೊಯ್ಸಲ ಬರುತ್ತೆ ಅಲ್ಲಿಗೆ, ಟೈಮ್ ಚೆಕ್ ಮಾಡ್ತೀವಿ. ಇಲ್ಲಾಂದರೆ ಏನು ಕೆಲಸ ಮಾಡಿ, ಹೊಯ್ಸಲ ಟೈಮಿಂಗ್ ಚೇಂಜ್ ಮಾಡಿ, ಅವ್ರು ಯಾವಾಗ ಜನ ಗ್ಯಾದರ್ ಆಗ್ತಾರೋ ಆ ಟೈಮ್ ಶಿಫ್ಟ್ ಮಾಡಿ. ಸಾಯಂಕಾಲ ಟೈಮ್ ಸರ್. ಅದರಲ್ಲೂ ಕಾಲೇಜವರೆಗೆ ತುಂಬ ಜಾಸ್ತಿ. ಈಗ ಯಾರೋ ಹೇಳಿದ್ರು ಹುಡುಗಿ ವಿಚಾರದಲ್ಲಿ ಗಲಾಟೆಗಳು ನಡೆಯುತ್ತೆ ಅಂತ, ಜಾಸ್ತಿ ನಡೆದಿದೆ ಆ ಜಾಗದಲ್ಲಿ ಸರ್. ಓಕೆ ಸರ್, ಹೇಳಿ. ಥ್ಯಾಂಕ್ ಯು. My name is Prasad. I'm hearing a personal problem. Please bear with me. 10th, day before yesterday, two strangers entered my house through the lift. They went up to the 4th floor, and then after reaching that place, it was vacant. So they came down immediately. I accosted them at the 3rd floor, and while talking, they said, "We have entered to collect Annamma contribution." Okay, then I followed with them up to the ground, first floor, where my wife was waiting for them. Immediately, as soon as they spoke to her, they became restless, and they went helter-skelter in the road. That caused the suspicion to us. And then after taking a round in that area, we came to the near that Bank of Baroda bank stop, and then picked up their vehicle and left in a hurry. This I have orally told the inspector. ಮಾಡಿದ್ದೀರಾ? I have given my. I have given. ಆಯ್ತು, they are working on it. No, I have given the scooter number also, which they have traced it. They are working on it. They'll pick up the fellows and will inquire further. Okay, don't worry. ಇನ್ಸ್ಪೆಕ್ಟರ್ ಸಿದ್ದೇಗೌಡರು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಅವ್ರು ಪ್ರಸಾದ್ ಸರ್ ಹೇಳ್ದಂಗೆ ಇದು 3ನೇ ಇನ್ಸಿಡೆಂಟ್ ಸರ್ ಇದು ಸುಂದರ್ ನಗರಲ್ಲಿ. ಡೇ ಲೈಟಲ್ಲಿ ಪೀಪಲ್ ಆರ್ ಕಮಿಂಗ್, ದೇ ಆರ್ ಸರ್ವೇಯಿಂಗ್ ದ ಏರಿಯಾ. ಕೆಲವು ಕಳ್ತನಗಳು ಆಗಿದೆ. ಸ್ವಲ್ಪ ಪೊಲೀಸ್ ಬೀಟ್ ಇನ್ಕ್ರೀಸ್ ಮಾಡಬೇಕು. ನಮ್ಮ ಕಡೆಯಿಂದ ವೆಲ್ಫೇರ್ ಅಸೋಸಿಯೇಷನಿಂದ ಎಲ್ಲ ಮೇಜರ್ ಇಂಟರ್ಸೆಕ್ಷನ್ಸಲ್ಲಿ CCTV ಕ್ಯಾಮ್ರಾಸ್ ಹಾಕಿದ್ದೀವಿ. ಬಟ್ ಇದು ತುಂಬ ಫ್ರೀಕ್ವೆಂಟಾಗಿ ನಡೀತಿರೋದ್ರಿಂದ ಸ್ವಲ್ಪ ರೆಸಿಡೆನ್ಸಲ್ಲಿ ಆತಂಕ ಶುರು ಆಗಿದೆ ಸರ್. ಇದಕ್ಕೊಂದು ಸರಿ, ವಿಲ್ ಆ್ಯಡ್ ಮೋರ್ ಬೀಟ್ಸ್ ಟು ದ್ಯಾಟ್ ಆ್ಯಂಡ್ ವಿಲ್ ಚೆಕ್ ಇಟ್ ಅದೇನಿದೆ. ಬಟ್ ವಿ ಆರ್ ಫಾಲೋಯಿಂಗ್ ಆನ್ ದಟ್ ಕೇಸ್. ಫರ್ದರ್ ಅದರಲ್ಲಿ ಏನಾದರೂ ನಮಗೆ ಇದ್ದರೆ ಅಂದರೆ ಜಸ್ಟ್ ನೀವು ಫೋಟೋಸ್ ಆರ್ ವಿಡಿಯೋಸ್ ತಗೊಂಡು ನಮಗೆ ಕಳಿಸಿದ್ದೀವಿ ಸರ್, ಇನ್ಸ್ಪೆಕ್ಟರ್ ಕಳಿಸಿದ್ದೀವಿ. ಓಕೆ, ಪತ್ತೆ ಮಾಡೋದಲ್ಲ, ಪ್ರಿವೆಂಟಿವ್ ಆಗಿನೂ ಫರ್ದರ್ ಡೇ ಟೈಮಲ್ಲಿ ಯಾವ ಟೈಮಲ್ಲಿ ಬರ್ತಾರೆ ಆ ಟೈಮಲ್ಲಿ ಜಾಸ್ತಿ ರೌಂಡ್ಸ್ ಹಾಕೋದು ಒಳ್ಳೆಯದು. ಓಕೆ, ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಲಾಸ್ಟ್ 1-2 ನಿಮಿಷ ಮುಗಿಸ್ಬಿಡ್ತೀನಿ. ಕೆಲವರು ಪಾಯಿಂಟ್ಸ್ ಹೇಳಿದ್ದಾರೆ, ಸೊ ಆಲ್ಮೋಸ್ಟ್ ಐ ಹ್ಯಾವ್ ಆನ್ಸರ್ಡ್, ಬಟ್ ವಿಲ್ ವರ್ಕ್ ಆನ್ ದೋಸ್. ಅಂದರೆ ನೀವು ಹೇಳಿದ ಪಾಯಿಂಟ್ಸ್ ಮೇಲೆ ಎಲ್ಲ ನಾವು ಇಂಥ ಮೀಟಿಂಗಲ್ಲಿ ಮಾಡೋದು ಏನಂದರೆ ನಮಗೆ ನಿಮ್ಮದು ಇದೆಯಾ? ಆಯ್ತು, ಅವ್ರು ಲಾಸ್ಟ್ ಅವ್ರು ಕೇಳಿಯಪ್ಪ. ಮೇಡಮ್ ಇದ್ದಾರೆ ಇನ್ನೊಬ್ಬರು. ಅಯ್ಯೋ, ವೆರಿ ಗುಡ್ ಆಫ್ಟರ್ನೂನ್. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ಸರ್. ಸೊ ಎಲ್ಲ ಯು ಹ್ಯಾವ್ ಅಸೆಂಬಲ್ಡ್ ಎವ್ರಿಬಡಿ ಫಾರ್ ಸನ್ ಮೀಟಿಂಗ್. Sir, we are staying in Jalahalli quarters, sir, ISRO quarters, Jalahalli. I have come to Bangalore, sir. Don't mind, sir. I cannot speak much fluency in Kannada. You can speak any language. Hindi baruta ಚೆನ್ನಾಗಿ? ಇಲ್ಲ, ಕನ್ನಡ ಬರುತ್ತೆ, ಬಟ್ ಅಷ್ಟ ಜಾಸ್ತಿ ಇಲ್ಲ. Then no issues ರೀ. ಹಿಂದಿ, ಇಂಗ್ಲಿಷ್, ಕನ್ನಡ, ತೆಲುಗು, anything you can speak. Sir, we are staying in ISRO quarters, sir. From the year 2019 onwards, I am seeing. Okay. So after 10 o'clock, almost from HMT ground. So from that time, passing to our colony, it's very horrible, sir. And moreover, when this rain comes, full flooded it will be there, sir. We cannot go either way to that through from that passage of that HMT watch factory or this side Aquila Heights ಇದೆ sir. ಅಲ್ಲಿ ಕೂಡ ಆಲ್ವೇಸ್ ಹೆವಿ ವಾಟರ್ ಸ್ಟಾಗ್ನೇಷನ್ ಇರುತ್ತೆ ಸರ್. ಈ ಓನ್ಲಿ ಕಾರ್ ಜನ ಮಾತ್ರ ದೇ ಕ್ಯಾನ್ ಗೋ, ಬಟ್ bike nobody can go to our colony, sir. And that too very dark, sir. Like it'll be after 10 o'clock ತುಂಬ ಕಷ್ಟ ಆಗ್ತಾ ಇದೆ ಸರ್ ಎಲ್ಲರಿಗೂ ಹೋಗೋಕ್ಕೆ, ಬಿಕಾಸ್ ಅಲ್ಲಿ ಲೈಟಿಂಗ್ ಸರಿ ಇಲ್ಲ. ಸೊ ಇಟ್ಸ್ ಆಲ್ ಎ ಮ್ಯಾಟರ್ ಆಫ್ ಲೈಕ್ ಸೆಕ್ಯೂರಿಟಿ ಕನ್ಸರ್ನ್ ಸರ್. ಸೊ ಹೌ ಟು ಇಂಪ್ರೂವ್ ದಿಸ್ ಒನ್? ಡ್ರೈನೇಜ್ ಇಶ್ಯೂ ಒಂದು one is rain issue and one more is after 10 o'clock. So ಅಲ್ಲಿಂದ like from all seasons one ಇದೆ sir. From there to our colony, full dark, sir. So no lighting and moreover, it's a security point of view. It's very customized. Poles are there. I have seen that road. Always are there. But drain issue, I have seen it. But I don't know how far I can tell you. But at least illumination you can do immediately, na? Heavy, sir. Sir, 6 years agide, sir. Illumination you can do immediately, na? Lightings. Illumination and that road, sir. ನೀವೇ ಮಾಡೋದು.
And a road ಅದೇ ಅವರು ಯಾರು ನಿಮ್ಮಲ್ಲಿ ಮಾಡ್ತಾರೆ, ಬೆಸ್ಕಾಂ ಅವ್ರು ಕೊಡಬೇಕಾ? ಸಪ್ರೇಟ್ ಇದೆಯಾ? ವಿಲ್ ವರ್ಕ್ ಆನ್ ದಟ್. ಓಕೆ, ಡೋಂಟ್ ವರಿ. ಮೇನ್ ದಟ್ ರೋಡ್ ಸರ್, ಅದು ಒಂದು ಭಯ್ಯ ಆಗಿದೆ ಸರ್. ಈಗ 10 ದಿನ ಟೈಮ್. ಓಕೆ ಓಕೆ ಹಾಂ, 10 ದಿನ ಅಲ್ಲಿ ಅದು ಆಗಬೇಕು. 10 days ವಿಲ್ ಗೆಟ್ ದ ಇಲ್ಯುಮಿನೇಷನ್. ಓಕೆ, ಈಗ ನೀವು ಹೋಗುವಾಗನೂ ಡ್ರೈನೇಜ್ ಇರುತ್ತೆ ಅಲ್ಲಿ. ಹಾಂ, ಓಕೆ. ನಮಸ್ಕಾರ, ನಾನು ರಮ್ಯಾ ಅಂತ ಸೌಂದರ್ಯ ಪ್ಯಾರಡೈಸ್ ಅಪಾರ್ಟ್ಮೆಂಟ್ ಅಸೋಸಿಯೇಷನಿಂದ ಬಂದಿದ್ದೀನಿ ಸರ್. ಆ್ಯಕ್ಚುಲಿ ಅಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಪಕ್ಕ HMT ಎಸ್ಟೇಟ್ ಮತ್ತು ನಮ್ಮದು ಅಡ್ಜಸೆಂಟ್ ಆಗಿದೆ. ಆ್ಯಕ್ಚುಲಿ ಅಲ್ಲಿ ಫ್ರೂಟ್ ವೆಂಡರ್ಸ್ ಇದ್ದಾರೆ. HMT ಎಸ್ಟೇಟ್ ಎಕ್ಸಿಟ್ ಲೆಫ್ಟ್ ಸೈಡ್ ನಮ್ಮದು ಅಪಾರ್ಟ್ಮೆಂಟ್ ಬರುತ್ತೆ. ಅದ್ರದ್ದು ರೈಟ್ ಸೈಡ್ ಎಲ್ಲ ವೆಂಡರ್ಸ್ ಇದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಅಲ್ಲೊಬ್ಬರು ಆ್ಯಕ್ಚುಲಿ ಅಲ್ಲಿ ಫ್ರೂಟ್ ವೆಂಡರ್ ನಮ್ಮದು ಗೇಟ್ ನಮ್ಮದು ಅಪಾರ್ಟ್ಮೆಂಟ್ ಎದುರುಗಡೆನೇ ಇಟ್ಕೊಂಡಿದ್ದಾರೆ. ನಾವು ಎಷ್ಟೊಂದು ಸತಿ ಹೇಳಿದ್ರು ಅವ್ರು ಅಲ್ಲಿಂದ ತೆಗಿತಾ ಇಲ್ಲ ಸರ್. ಅದೊಂದೇ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಎದುರುಗಡೆ ನಮ್ಮದು KV ಸ್ಕೂಲು ಬರುತ್ತೆ. ಸ್ಕೂಲ್ ಟೈಮಲ್ಲಿ ತುಂಬ ಟ್ರಾಫಿಕ್ ಪ್ರಾಬ್ಲಮ್ ಬರುತ್ತೆ. ಯಾವ ಏರಿಯಾ ಮೇಡಮ್ ಅದು? HMT ಎಸ್ಟೇಟ್ ಪಕ್ಕ ಸರ್. ಓಕೆ, ಟುಮಾರೋ ಅಲ್ಲಿ ಬರ್ತಾರೆ. ಫ್ರೂಟ್ ವೆಂಡರ್ಸ್ ಇಶ್ಯೂ ಇದ್ದರೆ ಟ್ರಾಫಿಕ್ ಆ್ಯಂಡ್ ಇನ್ಸ್ಪೆಕ್ಟರ್ ಲಾ ಆ್ಯಂಡ್ ಆರ್ಡರ್ ಇವು ರಿಜಿಸ್ಟರ್ ಕೇಸಸ್ ಆನ್ ದಮ್. ಆಲ್ರೆಡಿ ತುಂಬ ಸಲ ಅವ್ರಿಗೆ ಹೇಳಿದ್ದೀವಿ, ಕೇಸಸ್ ಮಾಡಿದ್ದೀವಿ. BBMP ಕಂಪ್ಲೇಂಟು ರೈಸ್ ಮಾಡಿದ್ದೀವಿ. ಇಲ್ಲ, ವಿಲ್ ಡೂ ಕೇಸಸ್ ಆನ್ ದಮ್, ಡೋಂಟ್ ವರಿ. ನಿಮ್ಮದೆಲ್ಲ ಏರಿಯಾ ಬ್ಲಾಕ್ ಮಾಡಿದರೆ ಇಮಿಡಿಯೇಟ್ಲಿ ನಾಳೆ FIR ಹಾಕ್ತೀವಿ. 285ನಲ್ಲಿ FIR ಮಾಡ್ಕೊಂಡು ಬನ್ನಿ. ಅದು ಈ ಮಾಸಿಕ ಜನಸಂಪರ್ಕ ಸಭೆ ಮಾಡೋದು ನಮಗೆಲ್ಲ ತುಂಬ ಉಪಯೋಗ ಆಗ್ತಾ ಇದೆ. ಇವತ್ತು ಹಿಂದೆ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸ್ ಅಂದರೆ ಖಾಕಿ ಅಂದ್ರೇ ಒಂದು ಭಯ, ಯಾಕೆ ಹೋಗಬೇಕು, ಅಲ್ಲಿ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದೊಂದು ಇತ್ತು. ಆದರೆ ಈಗ ನಾವು ಯಾರೇ ಆಗಲಿ, ಏನೇ ಸಮಸ್ಯೆಗಳಾಗಲಿ ತಗೊಬಂದು ಪೊಲೀಸ್ ಸ್ಟೇಷನ್ನ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಈ ಮಾಸಿಕ ಏನು ಸಭೆ ಮಾಡ್ತಿದ್ದೀರಾ ಮತ್ತು ದಲಿತ ಸಭೆ ಮಾಡ್ತಾಯಿದ್ದೀರಾ. ಸೊ ಇದಕ್ಕೆಲ್ಲ ನಮ್ಗೆ ತುಂಬ ಉಪಯೋಗ ಆಗ್ತಾಯಿದೆ. ಮತ್ತು ನಮ್ಮ ACP ಮೇಡಮ್ ಅವರು ಮತ್ತು ನಮ್ಮ ಸಿದ್ದೇಶ್ ಸರ್ ಅವರು ಮತ್ತು ನಮ್ಮ ರಘುಪ್ರಸಾದ್ ಸರ್ ಅವರು, ಇವರು ನಮ್ಮ ಜಾಲಲ್ಲಿ ಆಗಲಿ, ನಮ್ಮ ಗಂಗಮ್ಮ ಗುಡಿ ಆಗಲಿ, ಎಲ್ಲ ಸ್ಟೇಷನ್ಗಳಲ್ಲೂ ನಮ್ಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಸರ್. ಯಾವುದೇ ಥರ ತೊಂದರೆ ಇಲ್ಲ. ಯಾವಾಗಲೂ ನಾವು ಅರ್ಧ ರಾತ್ರಿಯಲ್ಲಿ ಹೆಣ್ಮಕ್ಳು, ಇವತ್ತು ನಾವೂ ಸಹ ಸಂಘ ಸಂಸ್ಥೆಗಳಲ್ಲಿ ಇರೋದ್ರಿಂದ ನಾವು ಹೋರಾಡ್ತಾ ಇದ್ದೀವಿ, ಕೆಲಸಗಳು ಮಾಡ್ತಾಯಿದ್ದೀವಿ. ಆದರೆ ನಾವು ಯಾವಾಗ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡ್ತಾರೆ. ನಮಗೆ ನಮ್ಮ ತಕ್ಕನಾಗ ಅವರು ಸಪೋರ್ಟ್ ಮಾಡಿ ನಾವು ಮಾಡೋ ಕೆಲಸಗಳಲ್ಲಿ ಯಾವುದಮ್ಮ ಇದು ಅಂತ ಕೆಲವೊಂದು ಸಜೆಷನ್ ಕೊಟ್ಬಿಟ್ಟು ಅವರು ಜೊತೆಯಲ್ಲಿ ನಮ್ಮನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೊಂದು ಬೇರೆ ಮಾತಿಲ್ಲ ಸರ್. ಅವ್ರು ಇರೋದ್ರಿಂದ ನಾವು ಇವಾಗ ಹೆಣ್ಮಕ್ಳು ಇವತ್ತು ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದರೆ ಒಂದು ಕಾರಣ ನಮ್ಮ ಮೇಡಮ್ ಅವರು ಮತ್ತು ನಮ್ಮ ಅಧಿಕಾರಿಗಳು ಅಂತ ಹೇಳ್ಬೋದು ಸರ್. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ ಸರ್, ನಾವು ಲೋಕಲಲ್ಲಿ BBMP ಇಲ್ದಂದಾಗಲಿ BWSS ಇಂದಾಗಲಿ ಕೆಲವೊಂದು ಕೆಲಸಗಳು ನಮ್ಮ ಕಡೆಯಿಂದಲೂ ನಾವು ಡೈರೆಕ್ಟಾಗಿ BBMP ಆಫೀಸ್ಗಾಗಲಿ BWSS ಆಫೀಸ್ಗಾಗಲಿ ಹೋಗ್ಬಿಟ್ಟು ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಸೊ ನಾವು ಮಾಡೋ ಕೆಲಸಗಳಿಂದ ಈಗ ಸಿದ್ಧಾರ್ಥ ನಗರ್ ಫಾರ್ ಎಕ್ಸಾಂಪಲು, ನಾವು ಆ ಭಾಗದಲ್ಲಿ ಕಾವೇರಿ ನೀರದಾಗಿರಲಿ, ರೋಡ್ಗಳಾಗಿರಲಿ, ಮನೆ ಕಟ್ಸ್ಕೊಡೋದಾಗಿರಲಿ, ಮತ್ತು ನಮ್ಮ ಊರು ಸ್ವಚ್ಛವಾಗಿರಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ವಾಟರ್ ಪ್ಲ್ಯಾಂಟ್ ಇದೆ. ಅಲ್ಲಿ ಒಂದು ವಾಲ್ಗೆ ಅಂದರೆ ಹೋರಾಟಗಾರರ ಫೋಟೋಗಳೆಲ್ಲ ನಾವು ಪೇಂಟಿಂಗ್ ಮಾಡಿಸ್ಬಿಟ್ಟು, ಅಂದರೆ ನೀಟಾಗಿ ಮಾಡ್ಕೋಬೇಕು ಅನ್ನೋ ಥರ ಈ ಥರ ಎಲ್ಲ ನಾವು ಮಾಡ್ತಾಯಿದ್ದೀವಿ. ಸೊ ನಾವು ಮಾಡೋದ್ರಿಂದ ಕೆಲವೊಬ್ಬರು ನಮ್ಮ ಲೋಕಲ್ ಇರೋಂಥರ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ನಾವು ಜನಗಳಿಗೆ ಸಪೋರ್ಟ್ ಆಗಲಿ, ಜನಗಳಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀವಿ. ಸೊ ನಾವು ಮಾಡೋದ್ರಲ್ಲಿ ಅವ್ರಿಗೇನು ತೊಂದರೆ ಅಂತ ನಮ್ಗೆ ಗೊತ್ತಿಲ್ಲ. ಸುಮಾರು ನಮಗೆ ತೊಂದರೆಗಳು, ಆತಂಕಗಳು ಆಗ್ತಾ ಇದ್ದಾವೆ. ಸೊ ಈ ವಿಚಾರದಲ್ಲಿ ನಿಮ್ಮ ಕಡೆಯಿಂದ ನಮಗೊಂದು ಸ್ವಲ್ಪ ಪ್ರೊಟೆಕ್ಷನ್ ಬೇಕು. ಮತ್ತು ಲಾಸ್ಟ್ ಟೈಮು ನಾನು ರಘುಪ್ರಸಾದ್ ಸರ್ ಹತ್ರ ಮತ್ತು ಮೇಡಮ್ ಅವ್ರ ಹತ್ರ ಹೇಳಿದ್ದೆ, ನಮ್ಮ ಏರಿಯಾದಲ್ಲಿ ಕೆಲವೊಂದು ಕಡೆ ಸಾರಾಯಿನೂ ಮಾರ್ತಿದ್ದಾರೆ ಮನೆಗಳಲ್ಲಂತ. ಸೊ ಅವರು ಬಂದಿದ್ದಾರೆ ಸರ್, ಬಂದು ನೋಡಿದ್ದಾರೆ, ಮಾಡ್ತಿದ್ದಾರೆ, ಬಟ್ ಅಲ್ಲಿ ಸಿಗ್ತಾ ಇಲ್ಲ ಅವರು. ಸೊ ಅದು ಸಹ ನಾವು ಲೋಕಲಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಲೋಕಲಲ್ಲಿ ಕೆಲವೊಬ್ಬರಿಂದ ಅದೇ ಇವಾಗ ಯಾರೋ ಒಬ್ಬರು ಇವ್ರ ಮನೆಯಲ್ಲಿ ಈ ಥರ ಆಗ್ತಾಯಿದೆ ಅಂತ ನಾವು ಹೇಳಿದಾಗ ಅವರಿಂದ ಒಂದು ಸ್ವಲ್ಪ ಗಲಾಟೆಗಳಾಗುವಂಥದ್ದು, ನಾವು ಲೋಕಲಲ್ಲಿ ಇರೋದ್ರಿಂದ ಅವ್ರು ನಮ್ಗೆ ಬಂದು ತೊಂದರೆ ಕೊಡೋವಂಥದ್ದು ಇದೆಲ್ಲ ಮಾಡ್ತಿದ್ದಾರೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸಪೋರ್ಟು ನಮ್ಗೆ ಬೇಕು ತುಂಬಾ. ಸೊ ಮತ್ತೊಂದು ಸರ್, ಇದು ಈಗ ನಮ್ಮ ಪೊಲೀಸ್ನವ್ರು ಏನಿದ್ದಾರೆ ನಮಗೆ ಎಲ್ಲ ಭಾಗದಲ್ಲೂ ಒಳ್ಳೆ ಸಪೋರ್ಟ್ ಇದ್ದಾರೆ. ಆದರೆ ಇನ್ನೂ ಒಂದು ಸ್ವಲ್ಪ ನೀವು ಅವ್ರಿಗೆ ಕೆಲಸ ಮಾಡಿಸ್ತಿದ್ದೀರ, ಅವ್ರ ಮೇಲೆ ನೀವಿರೋದ್ರಿಂದ ನಾವು ನಿಮ್ಮ ಹತ್ರ ನಾವು ಕೇಳ್ಕೊತಿರೋದು, ಎಲ್ಲ ಕೆಲಸಗಳು ಅವ್ರು ಮಾಡ್ತಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಒಂದು ಸ್ವಲ್ಪ ಇನ್ನು ಫ್ರೀ ಬಿಟ್ಟರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಉಪಯೋಗ ಆಗುತ್ತೆ ಸರ್. ಸರಿ, ಓಕೆ ಅಮ್ಮ.
ಥ್ಯಾಂಕ್ ಯು ಈಗ ಅಂಥ ಇನ್ಫಾರ್ಮೇಷನ್ ಇದ್ದರೆ ಡೋಂಟ್ ಆರ್ಗ್ಯೂ ವಿತ್ ದಮ್. ನೀವು ಅವ್ರ ಜೊತೆ ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡಿ, ವಿ ವಿಲ್ ಆ್ಯಕ್ಟ್ ಅಪ್ ಆನ್ ದಟ್. ನಾವು ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಓಕೆ, ನೀವು ಅವ್ರ ಜೊತೆ ಆರ್ಗ್ಯೂ ಮಾಡೋದು ಅನ್ನೆಸಲ್ಲಿ ನಿಮ್ಮ ಸೇಫ್ಟಿಗೆ ತೊಂದರೆ ತಗೊಳ್ಳೋದು ಬೇಕಾಗಿಲ್ಲ. ಇಫ್ ಎನಿಥಿಂಗ್ ಈಸ್ ದೇರ್, ಇಫ್ ಇಲಿಗಲ್ ಆ್ಯಕ್ಟಿವಿಟೀಸ್ ಹ್ಯಾಪ್ನಿಂಗ್ ನಮಗೆ ಕೊಡಿ, ನಾವು ಆ್ಯಕ್ಟ್ ಮಾಡ್ತೀವಿ. ಓಕೆ. ಸಿದ್ಧಾರ್ಥ ನಗರಿಂದ ಸರ್, ನಮ್ಮ ಸಿದ್ಧಾರ್ಥ ನಗರಲ್ಲಿ ಇದು ಸ್ಕ್ರಾಪ್ ಅಂಗಡಿಯವರು ತುಂಬ ರೋಡಲ್ಲೆಲ್ಲ ಸ್ಕ್ರಾಪ್ ಹಾಕೊಂಡು ತುಂಬ ಡಿಸ್ಟರ್ಬ್ ಮಾಡ್ತಾವ್ರೆ. ಮತ್ತು ನೈಟು 1 ಗಂಟೆ 2 ಗಂಟೆಗೆ ಸ್ಕ್ರಾಪ್ ಆಚೆಯಿಂದ ಬರುತ್ತೆ ಮೇಡಮ್. ಅದೆಲ್ಲ ಸ್ವಲ್ಪ ಇದು ಪೊಲೀಸ್ ಅವರು ಗಮನಕ್ಕೆ ತಗೊಳ್ಳಿ. ಲೈಸೆನ್ಸ್ ವಿತ್ ಲೈಸೆನ್ಸ್ ಮಾಡ್ತಾ ಇದ್ರೆ ವಿತೌಟ್ ಲೈಸೆನ್ಸ್? ವಿತೌಟ್ ಲೈಸೆನ್ಸ್ ಸರ್ ಅದು. ಮತ್ತು 2 ಗಂಟೆ 3 ಗಂಟೆಗೆ ವಯರ್ಗಳೆಲ್ಲ ಸುಟ್ಟಾಕ್ತಾರೆ ನೈಟಲ್ಲಿ. ತುಂಬ ಕಷ್ಟ ಆಗ್ತಾಯಿದೆ ಸರ್ ಅಲ್ಲಿ ನಮಗೆ. ಅದು BBMP ಅವ್ರಿಗೆ ಒಂದು ಮಾತು, ಅಲ್ಲಿ ಇಲ್ಲ, ನಾವು ಇಬ್ಬರು BBMP ಅವರು ಲೋಕಲ್ ಪೊಲೀಸ್ ಅವರು ಬರ್ತಾರೆ, ಬಂದ್ಬಿಟ್ಟು ಅದನ್ನು ವೆರಿಫೈ ರೋಡಲ್ಲಿ ಫುಲ್ ಮಣ್ಣು ಅದು ಇದೆಲ್ಲ ಹಾಕೋರು. BBMP ಅವ್ರು ಸ್ವಲ್ಪ ಗಮನಕ್ಕೆ ತಗೊಂಡು ಕ್ಲಿಯರ್ ಮಾಡಬೇಕಂತೆ. ನೆಕ್ಸ್ಟ್ ಮೀಟಿಂಗಲ್ಲಿ ಏನಾಗಿದೆ ಅಂತ ನೀವೇ ಹೇಳಿ, ಅದರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಓಕೆ. ಓಕೆ. ನಾವು ಸಿದ್ಧಾರ್ಥನ ಕಡೆಯಿಂದ ನಮಗೆ ತುಂಬ ಟ್ರಾಫಿಕ್ ಪ್ರಾಬ್ಲಮ್ ಸರ್. ನಮ್ಮದು ಈ ಅಯ್ಯಪ್ಪ ದೇವಸ್ಥಾನವರು ನಮ್ಗೆ ಕೊಟ್ಟಿರೋ ಚಿಕ್ಕದು ರೋಡು, ಆ ರೋಡಿಂದ ಫುಲ್ಲು ಅವರು ಟ್ರಾಫಿಕ್ ತೊಗೊಂಬಂದು ಇರೋದು ಕಾರ್ಗಳು ಬೈಕ್ಗಳಿಗೂ ಎಲ್ಲ ತೊಗೊಂಬಂದು ಹಾಕ್ಬಿಟ್ಟು ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ ಅಲ್ಲಿ. ನಾವು ಹೋರಾಟ ಮಾಡಿ 45 ವರ್ಷದಿಂದ ನಾವು ಹೋರಾಟ ಮಾಡಿ ನಾವು ಮಿಲ್ಟ್ರಿ ಕಡೆಯಿಂದ ನಾವು ಜಾಗ ತೊಗೊಂಡಿರೋದು. ಅದು ದೇವಸ್ಥಾನ ಕಡೆಯಿಂದಲ್ಲ, ಅದು ನಮಗೂ ಕೊಟ್ಟಿರೋದು ಜಾಗ. ಅದು ಅದನ್ನು ನಮಗೆ ಅಲ್ಲಿ ಗಾಡೀಲಿ ಯಾವ ಗಾಡಿ ನಿಲ್ಲಿಸ್ಬಾರ್ದು ದಯವಿಟ್ಟು. ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾದ್ರೆ ಟೈಮಿಗೆ ಆಗಲ್ಲ. ನಮ್ಗೆ ತುಂಬ ಜಾಗ ಇದೆ, ಅವ್ರು ಸಾರ್ ಗೊತ್ತು. ಅಲ್ಲಿ ಫುಲ್ಲು ಟ್ರಾಫಿಕ್ಕು. ನಮ್ಮ ಊರವರೆಗೆ ತಗೊಂಡು ನಿಲ್ಲಿಸ್ತಾರೆ ಅವರು ಗಾಡಿಗಳು. ಅಯ್ಯಪ್ಪ ಟೆಂಪಲ್ಲು ಸಿದ್ಧಾರ್ಥ ನಗರ ಕಮಾಂಡ್ರ್ ಬಂಗ್ಲಾಯಿಂದ ಬರ್ತದ್ದು. ಕಮಾಂಡ್ರ್ ಬಂಗ್ಲಾಯಿಂದ ಅಯ್ಯಪ್ಪ ಕಮಾಂಡ್ರ್ ಬಂಗ್ಲಾಯಿಂದ ಬರ್ತಾಯಿದ್ದೆ. ಅಲ್ಲಿಂದ ಬಂದು ನಮ್ಮ ಊರು ಒಳಗಡೆವರೆಗೂ ತಗೊಂಡು ನಿಲ್ಲಿಸ್ತಾರೆ ಕಾರುಗಳು. ದಯವಿಟ್ಟು ನಮಗೆ ನಾವು 45 ವರ್ಷದಿಂದ ನಾವು ಹೋರಾಟ ಮಾಡಿ, ನಾವು SC ಕಡೆಯಿಂದ ಹೋರಾಟ ಮಾಡಿ ಏರ್ಫೋರ್ಸ್ ಕಡೆಯಿಂದ ನಾವು ಜಾಗ ತೊಗೊಂಡಿರೋದು. BBMP ಕೊಟ್ಟಿಲ್ಲ, ನಮಗೆ ಯಾವುದು ಕೊಟ್ಟಿಲ್ಲ. ನಾವು ಹೋರಾಟ ಮಾಡಿ ನಾವು ತೊಗೊಂಡಿರೋದು ಜಾಗ. ಅದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಫುಲ್ಲು ಸರ್. ಕಾರ್ ತಗೊಂಡು ನಿಲ್ಲಿಸ್ತಾರೆ ಸರ್, 2 ಕಡೆ ನಿಲ್ಲಿಸ್ತಾರೆ. ನಾವು ಹೆಂಗೆ ಸರ್ ಓಡಾಡೋದು ಊರವರು? ಟೆಂಪಲ್ ಅವ್ರದ್ದು ಟ್ರಾಫಿಕ್ ಸಪ್ರೇಟ್ ಸರ್. ಟೆಂಪಲ್ ಅವರು ಅವರು ಜಾಗ ತೊಗೊಂಡಿದ್ದಾರೆ, ಬೇರೆ ಕಡೆ ಜಾಗ ತೊಗೊಂಡಿದ್ದಾರೆ ಇದಕ್ಕಂತ. ಆಮೇಲೆ ಮುಂದ್ಗಡೆ ಜಾಗ ಇದೆ, ಅಲ್ಲಿ ನಿಲ್ಲಿಸಲ್ಲ. ಅವ್ರು ತಗೊಂಬಂದು ಎಲ್ಲ ಫುಲ್ ಈ ಕಡೆ ಬಿಡ್ತಾ ಇದ್ದಾರೆ. ನಮ್ಮ ದಯವಿಟ್ಟು ನಾಳೆಯಿಂದ ಅಲ್ಲಿ ನಿಲ್ಲಿಸ್ಬಾರ್ದು. ಇಲ್ಲಾಂದ್ರೆ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅಯ್ಯಪ್ಪ ಸಭೆ ಟೆಂಪಲ್ ಅವ್ರಿಗೆ ಹೇಳಿದ್ದೀನಿ ಸರ್, ಅವರೊಂದು ಟ್ರಾಫಿಕ್ ಅಂತೇಳಿ ಅದನ್ನು ಅಟೆಂಡ್ ಮಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಅವ್ರ ಸಮೇತ ಅವ್ರ ಟ್ರಸ್ಟ್ ಮತ್ತು ನಿಮ್ಮನ್ನು ಮೀಟಿಂಗ್ ಕರಿತೀವಿ, ಆಗೊಂದ್ಸಲ ಅವ್ರ ಬಗ್ಗೆ ಚರ್ಚೆ ಮಾಡುವ. ಅವ್ರ ಮೀಟಿಂಗಲ್ಲಿ ನೀವು ಬನ್ನಿ ಅವತ್ತು. ಖಂಡಿತ ಸರ್. ಏನಂದ್ರೆ ಅವ್ರಿಗೆ ಟೆಂಪಲ್ಗೆ ಅಲ್ಲಿ ಅಧಿಕಾರ ಇಲ್ಲ ಅವ್ರಿಗೆ ನಿಲ್ಸಕ್ಕೆ. ನಾನು ವಾರ್ಡ್ ನಂಬರ್ 16 ಜಾರಳಿ ಸಂಬಂಧಪಟ್ಟ ಸಿದ್ಧಾರ್ಥ ನಗರದಲ್ಲಿ ಇರೋದು. ನಾನು ಓಬಳೇಶ್ ಅಂತ ಮಾತಾಡೋದು. ಸೊ ನಮ್ಮ ಭಾಗದಲ್ಲಿ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಕಾರ್ಯಗಳಿಗೆಲ್ಲ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಹಂಗಾಗಿ ನೈಟ್ ಶಿಫ್ಟಲ್ಲಿ ಓಡೋರು, IT ಡಿಪಾರ್ಟ್ಮೆಂಟ್ ಅವ್ರು ಮಾಡೋರು, ಅವರು ಓಡಾಡ್ತಿರೋಬೇಕಾದ್ರೆ ಗಾಂಜಾ ಹೊಡೆದು ಅಲ್ಲೆಲ್ಲೇ ನಿಂತ್ಕೊಂಡು ಹುಡುಗರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಬಹಳ ಜನ ಕೆಲಸಗಳಿಗೆ ಹೋಗಿ ಕಷ್ಟ ಆಗ್ತಾಯಿದೆ. ಸೊ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಹಾಗೆ ಅಲ್ಲಲ್ಲಿ CC ಕ್ಯಾಮ್ರಾ ಸ್ವಲ್ಪ ಅಳವಡಿಸಿದರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ಅದನ್ನು ಅನುಕೂಲ ಮಾಡಿಕೊಡಿ. ಕೆಲಸಗಾರಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ. ಹಾಗೆ ನಮ್ಮ ಶೈಲಜಾ ಮೇಡಮ್ ಬಂದ ಮೇಲೆ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಆ ಭಾಗದಲ್ಲಿ ಯಾವುದೇ ತೊಂದರೆಗಳು ಆಗ್ತಿಲ್ಲ. ಆದರೂ CC ಕ್ಯಾಮ್ರಾ ಹಾಕಿ ಸ್ವಲ್ಪ ನಮಗೆ ನೈಟು ಬೀಟ್ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಅದೇ ರೀತಿ ನಮ್ಮ ಸಿದ್ದೇಗೌಡ ಸರ್ ಆಗಲಿ, ಜಾಲಹಳ್ಳಿಯಲ್ಲಿ ಶೇಖರ್ ಸರ್ ಆಗಲಿ ನಮಗೆ ಬಹಳ ಕೋಪಟ್ ಪಡ್ತಾರೆ. ಅದರಲ್ಲಿ ನಮಗೇನು ಸಂದೇಶ ಇಲ್ಲ. ನಮ್ಮ ಮಗಂದು ಕೂಡ ಮೊಬೈಲ್ ಒಂದು ಕಳ್ತನ ಆಗಿತ್ತು. ಸೊ ಕಳ್ತನ ಆಗಿದ್ದು ಇಮಿಡಿಯೇಟ್ ಅವರು ಶೇಖರ್ ಸಾರು ಬಂದು ಅದನ್ನು ನಿಮ್ಮನ್ನು ಫಾಲೋಅಪ್ ಮಾಡಿದ್ದಾರೆ. ನನ್ನ ಗಾಡೀಲಿ ಕೂತ್ಕೊಂಡು ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ರೌಂಡ್ಸ್ ಎಲ್ಲ ಹೋಗಿ ಅವರು ಕರೆಕ್ಟ್ ಮಾಡಿಕೊಟ್ಟಿದೆ. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಸಿದ್ಧ ಸಾರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಶೈಲಜಾ ಮೇಡಮ್ ಕೂಡ ನಮ್ಮ ಭಾಗದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಸೊ ಇನ್ನೂ ಅವ್ರು ಮುಂದೆ ಬರೀಬೇಕು, ಇನ್ನೂ ಅದೇ ಥರ ಇರಬೇಕು ಅನ್ನೋದು ನನ್ನ ಆಸೆ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಶೈಲಜಾ ಮೇಡಮ್ ಬಂದಿಂದ ಸ್ವಲ್ಪ ನಮ್ಮ ಏರಿಯಾ ಸೈಲೆಂಟ್ ಆಗಿದೆ. ಏನಮ್ಮ ಎಲ್ಲಾನು ಕರ್ಸಿದ್ರ ನೀವು ಕೇಳಿ ನಿಮ್ಮ ಬಗ್ಗೆ ಹೋಗಲಿ ಅಂತ. ಅವರು ಮುಂದುವರ್ದಿ ಎಲ್ಲಾರು ಬಂದಾಗ ಏನು ಸಮಸ್ಯೆ ಹೇಳಿ ಬೇರೆ ನಾನು ಒಳ್ಳೆಯವರಿದ್ದೀರಿ ಅಂತ ಹೇಳಿ ಅಂತ ಸರ್. ಅವರು ಬಂದು ಲೇಡೀಸ್ ಅಲ್ವಾ, ಲೇಡೀಸಿಂದ ನಮ್ಮ ಲೇಡೀಸ್ಗೆಲ್ಲ ಸ್ವಲ್ಪ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಅವರಿಗೆ ತುಂಬ ಧನ್ಯವಾದಗಳು. ಇನ್ನೊಂದು ನಮ್ಮ ಏರಿಯಾದಲ್ಲಿ ಗಾಡಿಗಳು ಬಂದ್ಬಿಟ್ಟು ಚಿಕ್ಕ ದಾರಿ ಕೊಟ್ಟಿದ್ದಾರೆ. ಅದು ಎಲ್ಲ ಆ ಕಡೆ ಅಯ್ಯಪ್ಪ ಟೆಂಪಲಿಂದ ಹೋಗೋದ್ ಕಡೆ ಎಲ್ಲ ನಮ್ಮ ಏರಿಯಾದಲ್ಲೇ ಬರುತ್ತೆ ಸರ್. ಈಗ ಅದು ಹೇಳಿದಾರೆ ಮಾತು ಮೇಲೆ ಇಬ್ಬರು ಇನ್ಸ್ಪೆಕ್ಟರ್ಗಳು ಮಾತಾಡ್ತಾರೆ, ಮೀಟಿಂಗ್ ಅಲ್ಲಿ ನಿಮಗೆ ಕರೀತಾರೆ.
ಕಾಲ್ ಆಲ್ಸೋ ಇನ್ ದ ಮೀಟಿಂಗ್. ರೋಡ್ಗಳು ಸ್ವಲ್ಪ ಸರಿ ಇಲ್ಲ, ಅದನ್ನು ಸ್ವಲ್ಪ ಮಾಡಿಕೊಟ್ರೆ ಸಾಕು ಸರ್. ಓಕೆ ಸರಿ ಆಯಿತು. ಸೊ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ದೀರಾ. ಒಂದೆರಡು ನಿಮಿಷ ಸೈಲೆಂಟ್ ಆಗಿದ್ದರೆ ಮುಗಿಸ್ಬಿಡ್ತೀನಿ. ಓಕೆ ಎಲ್ಲರೂ ಒಂದು ಇಲ್ಲಿ ಏನಂದರೆ, ಓಕೆ ಫಸ್ಟ್ ಥಿಂಗ್ ನೀವೆಲ್ಲ ಬಂದಿದ್ದು ನಿಮಗೆ ಎಲ್ಲರಿಗೂ ಒಂದು ಸೋಷಿಯಲ್ ಸೆನ್ಸ್ ಅಂದರೆ ಈ ಸಾಮಾಜಿಕ ಸಂಘದ ಮೇಲೆ ಸ್ವಂತ ಕಾಳಜಿ ಇದೆ ಅಂತ ಉದ್ದೇಶದಿಂದ ಬಂದಿದ್ರಿ, ರೈಟ್? ಸೊ ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ನೀವೇ ಜೋರಾಗಿ ಚಪ್ಪಾಳೆ ಹೊಡ್ಕೊರಿ. ಓಕೆ, ಅದೇ ನಾವು ದಿನ ಹೊಡಿತಾನೆ ಇಡ್ತೀವಿ, ಸೊ ನೀವು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಆಗುತ್ತೆ ಅಂತ. ಸೊ ಹಿಯರ್ ಇಶ್ಯೂ ಈಸ್ ಬಿಕಾಸ್ ಆಫ್ ಯು ವಿ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ನಮಗೆ ಈ ಸಂಘದಲ್ಲಿ ಸೊಸೈಟಿನಲ್ಲಿ ಏನು ನಡೀತಾ ಇದೆ, ಯಾವುದು ಒಳ್ಳೆಯದು, ಯಾವುದು ಕೊಟ್ಟದು, ಯಾವ ರೀತಿಯಲ್ಲಿ ಜನ ಸೇಫ್ ಆಗಿದ್ದಾರೆ, ಯಾವ ಏರಿಯಾದಲ್ಲಿ ಸೇಫಾಗಿ ಇಲ್ಲ, ಯಾವ ರೀತಿಯಲ್ಲಿ ಕಳ್ತನ ಆಗ್ತಾ ಇದೆ, ಬೇರೆ ರೀತಿಯಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಮಗೆ ನಿಮ್ಮಿಂದನೇ ಗೊತ್ತಾಗುತ್ತೆ. ಸೊ ನಿಮಗೆ ಇವತ್ತು ಆ ಸೊಸೈಟಿ ಮೇಲೆ, ನಿಮ್ಮ ಏರಿಯಾ ಮೇಲೆ ಸ್ವಲ್ಪ ಇದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಎಲ್ಲರಿಗಿದೆ. ಈಗ ಇವತ್ತು ಈ ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸುಮಾರು 2-2.5 ಲಕ್ಷ ಜನ ಇದ್ದಾರೆ, ಬಟ್ ನೀವು ಅಷ್ಟೇ ಜನ 200 ಪೀಪಲ್ ಬಂದಿದ್ದೀರಾ. ಸೊ ರೀಸನ್ ಅದು. ಸೊ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಥ್ಯಾಂಕ್ ಯು ಫಾರ್ ದಟ್ ಫ್ರಮ್ ದ ಹೋಲ್ ಡಿಪಾರ್ಟ್ಮೆಂಟ್. ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದ ಹೇಳ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಏನಂದರೆ, ಈಗ ನೀವು ಹೊಗಳಿದಿರಿ, ಆಮೇಲೆ ಒಂದು ಸಮಸ್ಯೆ ಹೇಳಿದ್ದಂಗೆ ನಾನು ನಿಮಗೆ ಹೊಗಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸಮಸ್ಯೆ ಏನಂದರೆ, ಇನ್ನೂ ಹೆಚ್ಚಿಗೆ ಆಗಿ ಮಾಹಿತಿ ಬರಬೇಕು. ಈ ಎಲ್ಲ ಕಡೆ ಅದೇ ಹೇಳಿದ್ದೀನಿ, ಈಗ 2.5 ಲಕ್ಷ ಜನ ಇರುತ್ತಾರೆ, 5-6 ಕಿಲೋಮೀಟರ್ ರೇಡಿಯಸ್ನಲ್ಲಿ. ನಮ್ಮ ಹತ್ರ ಇರೋದು 70 ಜನ ಪೊಲೀಸ್ ಅವರು ಇರ್ತಾರೆ, ಟ್ರಾಫಿಕ್ ಆಗಲಿ, ಲಾ ಆ್ಯಂಡ್ ಆರ್ಡರ್ ಆಗಲಿ. ಈಗ ಎಲ್ಲರೂ ಸೇರಿ 3 ಲಕ್ಷ ಜನ ಸೇರಿ ಗಲಾಟೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದರೆ ಪೊಲೀಸವರು ಸ್ಟಾಪ್ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಆಗಲ್ಲ. ಸೊ 3 ಲಕ್ಷ ಜನಗಳನ್ನು ಓನ್ಲಿ 70 ಜನ ಪೊಲೀಸ್ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸ್ ಅವ್ರದ್ದು ಗ್ರೇಟ್ನೆಸ್ ಅಲ್ಲ, ನಿಮ್ಮದು ಗ್ರೇಟ್ನೆಸ್. ಸೊ ಜನಗಳು ಪಬ್ಲಿಕ್ ಸಪೋರ್ಟ್, ಅದನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ವೆರಿ ಪೀಸ್ ಲವಿಂಗ್ ಪರ್ಸನ್ಸ್. ಕರ್ನಾಟಕದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಅಂಥದ್ದು ಯಾವುದೂ ಆಗಲ್ಲ. ವಿ ಎಲ್ಲರೂ ಪೀಸ್ ಲವಿಂಗ್ ಪರ್ಸನ್ಸ್. ರೂಲ್ ಏನಿದೆ ಅದನ್ನು ಎಲ್ಲ ಮಾಡ್ತಾಯಿದ್ದೀವಿ, ಒಬೇಡಿ ಮಾಡಿ ಎಲ್ಲರೂ ಮಾಡಿ ನಾವು ಮಾಡ್ತಾಯಿದ್ದೀವಿ. ಸೊ ದೆರ್ ಈಸ್ ನೋ ಇಷ್ಟು ಸಮಸ್ಯೆಗಳು ಇರುವಂಥದ್ದು ಅಂದರೆ ದೊಡ್ಡ ಸಮಸ್ಯೆಗಳು ಅಂಥದ್ದು ಅಂತ ಏನೂ ಇಲ್ಲ. ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಜನ ಬೆಳೀತಾ ಇದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಸೊ ಈಗ ಈ ಮಾಡ್ರನ್ ಟೆಕ್ನಾಲಜಿಗೆ ಸೊಸೈಟಿ ಬೆಳೆದಂಗೆ ಅದಕ್ಕೆ ತಕ್ಕಂಗೆ ಎಲ್ಲ ಕಡೆ CCTV ಕ್ಯಾಮ್ರಾಸ್ ಹಾಕಬೇಕು ಅಂತ ನಾವು ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಒಂದು ಆ್ಯಕ್ಟ್ನೇ ತಂದಿದ್ದಾವೆ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತ. ಈಗ ನಿಮ್ಮದು ಏನಾದರೂ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಸ್ಕೂಲ್, ಟೆಂಪಲ್, ಕಾಲೇಜ್, ಪೆಟ್ರೋಲ್ ಬಂಕ್ಸ್ ಏನೂ ಇದ್ರೂ ನಾವು ನಿಮಗೆ ನೋಟಿಸ್ ಕೊಡ್ತೀವಿ. ಅದರಲ್ಲಿ ಇಟ್ಸ್ ನಾಟ್ ಪೊಲೀಸ್ ಅವರು ನೋಟಿಸ್ ಕೊಡ್ತಾ ಇದ್ದಾರೆ ಅಂತಲ್ಲ, ಕಡ್ಡಾಯವಾಗಿ ನೀವು ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಪ್ರತಿ ತಿಂಗಳು ಪ್ರತಿ ನೋಟಿಸ್ಗೆ 5,000, ನೆಕ್ಸ್ಟ್ 10,000, ನೆಕ್ಸ್ಟ್ 15,000, ನೆಕ್ಸ್ಟ್ 20,000 ಫೈನ್ ಆಗುತ್ತೆ. ನಾವು ತುಂಬ ಸಾವಿರಾರು ಜನ ಮೇಲೆ, ಸಾವಿರಾರು ಎಸ್ಟಾಬ್ಲಿಷ್ಮೆಂಟ್ ಮೇಲೆ CCTV ಕ್ಯಾಮ್ರಾ ಹಾಕಿಲ್ಲ ಅಂತ ಫೈನ್ ಹಾಕ್ಸ್ತಾ ಇದ್ದೀವಿ. ಸೊ ಅದು ಆ್ಯಕ್ಟ್. ಸೊ ದಯವಿಟ್ಟು ಅಂಥದ್ದು ಏನಾದರೂ ಇದ್ದರೆ ಇಂಪ್ಲಿಮೆಂಟ್ ಮಾಡಿ. ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ, ಅದನ್ನು ಮಾಡಿ ನೀವು. ಸೊ ಅಂತ ಹೇಳ್ಕೊಳ್ತೀವಿ. ಇನ್ನೊಂದು ಆ್ಯಕ್ಚುಲಿ ಈ ಡ್ರಗ್ಸ್ ಬಗ್ಗೆ ಹೇಳಿದ್ದಾರೆ ಕೆಲವರು. ಡ್ರಗ್ಸ್ ಬಗ್ಗೆ ನಾವು ಸೀರಿಯಸ್ ಆಗಿ, ಗೌರ್ಮೆಂಟ್ ಸರ್ಕಾರನೂ ತುಂಬ ಸೀರಿಯಸ್ ಆಗಿ, ಇದರಲ್ಲಿ ಓನ್ಲಿ ಪೊಲೀಸ್ ಅಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾವು ಇದರಲ್ಲಿ ರೆಸ್ಪಾನ್ಸಿಬಿಲಿಟಿನ ಹಂಚಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಜನಗಳಿಗಿಂತ ತುಂಬ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಈಗ ಯೂಸ್ ಮಾಡೋರು ಯಾರು? ನಮ್ಮ ಮಕ್ಕಳೇ. ನಿಮ್ಮ ಏರಿಯಾದಲ್ಲಿ ಬಂದು ಬೇರೆಯವರು ಯಾರೋ ಬಂದು, ಈಗ ಯಾರೋ ಅದ್ರ ಬೊಮ್ಮನಹಳ್ಳಿಯಿಂದ ಬಂದು, ಯಾರಿಲ್ಲ ಅಂದರೆ ಮಾರ್ತಹಳ್ಳಿಯಿಂದ ಬಂದು ಇಲ್ಲಿ ಜಾಲಹಳ್ಳಿನಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ ಅಲ್ವಾ? ಇಟ್ಸ್ ಯುವರ್ ಓನ್ ಕಿಡ್ಸ್. ನಮ್ಮ ಮಕ್ಕಳೇ, ಅವರೇ ಯೂಸ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕರೆಕ್ಟಾಗಿ, ಈಗ ಏನಂದರೆ, ಈಗ ನೀವು ಕರೆಕ್ಟಾಗಿ ಧೈರ್ಯವಾಗಿ ಒಂದು ಸ್ಟೆಪ್ ತಗೊಂಡಿಲ್ಲ ಅಂದರೆ ಅವರು ಹಾಳಾಗ್ತಾರೆ. ಫಸ್ಟು ನಮ್ಮ ಮಕ್ಕಳೇ ಹಾಳಾಗ್ತಾರೆ. ಅವ್ರ ಜೊತೆಗೆ ಅವರು 10 ಜನ ಹಾಳು ಮಾಡ್ತಾರೆ. ಯಾಕಂದರೆ ಆ ನಶೆನಲ್ಲಿ ಅವರು ಯಾವ ಕ್ರೈಮ್ ಮಾಡ್ತಾರೆ, ಯಾವ ಕಳ್ಳತನ ಮಾಡ್ತಾರೆ. ನೀವು ಮನೇಲಿ ದುಡ್ಡು ಕೊಡೋದು ಸ್ಟಾಪ್ ಮಾಡ್ತೀರಾ, ಅವ್ರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅವ್ರು ಹೊರಗಡೆ ಹೋಗಿ ಕಳ್ಳತನ ಮಾಡೋದು, ಅಥವಾ ಬೇರೆ ಗಲಾಟೆ ಮಾಡೋದು, ಇಂಥದ್ದೇ ಶುರು ಮಾಡ್ತಾರೆ. ಸೊ ಇಟ್ಸ್ ಒನ್ ಪರ್ಸನ್ ಕ್ರಿಯೇಟ್ಸ್ ನ್ಯೂಸೆನ್ಸ್ ಇನ್ ದ ಹೋಲ್ ಸೊಸೈಟಿ. ಸೊ ಅದು ಫಸ್ಟ್ ಫೇಲ್ಯೂರ್ ಯಾರಾಗ್ತೀವಿ? ನಾವೇ ಆಗ್ತೀವಿ. ಮನೆಯಲ್ಲಿ ಫಸ್ಟ್ ಫೇಲ್ಯೂರ್ ಆಗ್ತೀವಿ. ಆ ಟೀಚರ್ಸ್ಗಳು ಫೇಲ್ ಆಗ್ತಾರೆ. ಯಾರಿಲ್ಲ ಅಂದರೆ ನೆಕ್ಸ್ಟ್ 3rd ಲೆವೆಲಲ್ಲಿ ನಾವು ಫೇಲ್ ಆಗ್ತೀವಿ, ಅದು ಸರಿಯಾಗಿ ಕಂಟ್ರೋಲ್ ಆಗಲಿಲ್ಲ ಅಂದರೆ, ರೈಟ್? ಸೊ ನಾವು ಕರೆಕ್ಟಾಗಿ ಅದನ್ನು ನಮ್ಮ ಮಕ್ಕಳಿಗೆ ಕರೆಕ್ಟಾಗಿ ತಿಳಿಸ್ಬೇಕು. ಅವರು ಸಡನ್ನಾಗಿ ಯಾರಿಗೋ ಸಿಕ್ಕಿದೆ, ಈ ಓನ್ಲಿ ಬ್ರಿಂಗ್, ನೀವೇ ಕರ್ಕೊಂಡು ಬಂದು ಸ್ಟೇಷನ್ಗೆ, ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ನಾವು ಎಂಕ್ವೈರಿ ಮಾಡ್ತೀವಿ. ಈಗ ಇತ್ತೀಚೆಗೆ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರ ಮೇಲೇನೂ ನಾವು ಕೇಸನ್ನು ಮಾಡ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಏನೋ ಹಿಂದ್ಗಡೆ ಯಾರು ಜಾಲ ಇದ್ದಾರೆ, ಯಾರು ಪೆಡ್ಲಿಂಗ್ ಅಂದರೆ ಮಾರಾಟ ಮಾಡ್ತಾರೆ, ಅವ್ರ ಮೇಲೆ ಫೋಕಸ್ ಟಾರ್ಗೆಟ್ ಮಾಡ್ತೀವಿ. ಆ ರೀತಿಯಲ್ಲಿ ತುಂಬ ಸಕ್ಸಸ್ ಆಗಿದ್ದೀವಿ ಬೆಂಗಳೂರು ಸಿಟಿನಲ್ಲಿ. ಸ್ಟಿಲ್ ಕೆಲವು ಪ್ಲೇಸಸ್ ಆದರೆ ಸಿಗ್ತಾ ಇದೆ, ಗೊತ್ತಿಲ್ಲದೆ.
ಸೊ ಅದು ಸ್ಟಾಪ್ ಆಗಬೇಕಂದ್ರೆ ನೀವೆಲ್ಲ ಒಟ್ಟಿಗೆ ಆಗಿ ಚೆನ್ನಾಗಿ ಇಷ್ಟೇ ಚೆನ್ನಾಗಿ ಮಾಹಿತಿ ಹೇಳಿದರೆ ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್ಸ್. ನೀವು ಕೊಟ್ಟಿದ್ರೆ ತಗೊಳ್ತೀವಿ ಅಂತ ಹೇಳ್ತಾ ಇಲ್ಲ, ನೀವು ಕೊಟ್ಟಿದ್ರೆ ಇನ್ನೂ ಆ್ಯಕ್ಷನ್ ಬೇಗ ಆಗುತ್ತೆ ಅಂತ. ನಾವು ನಮ್ಮ ಸೋರ್ಸಸ್ಸಿಂದ ತಗೊಳ್ತೀವಿ, ನಾವು ಫಾಲೋ ಮಾಡ್ತೀವಿ, ಗ್ಯಾಂಗ್ಸ್ಗಳನ್ನು ಫಾಲೋ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನೀವು ನಮಗೆ ಮಾಹಿತಿ ಕೊಡ್ತಿದ್ರೆ, ಡೆಫಿನೆಟ್ಲಿ ಕೊಟ್ಟಿದ್ರೆ ಆ್ಯಕ್ಷನ್ ಇನ್ನೂ ಬೇಗ ಆಗುತ್ತೆ. ಅದರಿಂದ ನಮಗೆ ಎಲ್ಲರಿಗೂ ಸ್ವಲ್ಪ ಬೇಗ ಪರಿಹಾರ ಸಿಗುತ್ತೆ. ಸೊ ಈ ಲಾಸ್ ಏನಾಗುತ್ತೆ ಅದು ಕಡಿಮೆನೇ ಆಗುತ್ತೆ. ಸೊ ನಮ್ಮ ರಿಕ್ವೆಸ್ಟ್, ಎನಿಥಿಂಗ್ ಯು ಡೋಂಟ್ ಫೈಟ್ ವಿತ್ ದೆಮ್, ಡೋಂಟ್ ಆರ್ಗ್ಯೂ ವಿತ್, ಈವನ್ ಫಾರ್ ದ ವೀಲಿಂಗ್ ಕೇಸಸ್ ಆಲ್ಸೋ. ನೀವು ಅವ್ರ ಜೊತೆ ಗಲಾಟೆ ಮಾಡೋದು, ಅವ್ರ ಜೊತೆ ಆರ್ಗ್ಯೂ ಮಾಡೋದು ಯಾವುದು ಬೇಡ, ಅವ್ರಿಗೆ ಪಾಠ ಹೇಳೋದು ಯಾವುದು ಬೇಡ. ಯು ಜಸ್ಟ್ ಮೇಕ್ ಎ ಸ್ಮಾಲ್ ವೀಡಿಯೋ ಆ್ಯಂಡ್ ಸೆಂಡ್ ಟು ಅಸ್. ಒಂದು ಚಿಕ್ಕ ವೀಡಿಯೋ ಮಾಡಿ ನಮಗೆ ಕಳಿಸಿ, ಆರ್ ಫೋಟೋಸ್ ಕಳಿಸಿ. ಇಲ್ಲಾಂದರೆ ಒಂದು ಯಾವುದೋ ಏನೂ ಸಿಕ್ಕಿಲ್ಲ ಅಂದರೆ ಒಂದು ಲೊಕೇಶನ್, ಇಂಥ ಲೊಕೇಶನಲ್ಲಿ ಇಂಥ ಟೈಮಲ್ಲಿ ಬಂದಿದ್ದಾರೆ ಅಂತ ಅದಾದ ಮಾಹಿತಿ ಕೊಡಿ, ನಾವು ಅದನ್ನು ಫರ್ದರ್ ವೆರಿಫೈ ಮಾಡ್ತೀವಿ. ನಮ್ಮ ಹತ್ರ ಬೇರೆ ಏನೇನು ಆಕ್ಸೆಸಿಬಿಲಿಟಿ ಇದೆ ಅದರಿಂದ ಎಲ್ಲ ಮಾಡ್ತೀವಿ ನಾವು. ಓಕೆ, ಸೊ ಅದನ್ನು ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಈ ಟ್ರಾಫಿಕ್ದು ಎಲ್ಲ ನಾವು ಟ್ರಾಫಿಕ್ ಈಗೆಲ್ಲ ಹೇಳ್ತೀವಿ. ಸಿದ್ದೇಗೌಡ ಆ್ಯಂಡ್ ರಘು, ನಿಮ್ಮ ಏರಿಯಾದಲ್ಲಿ ಶೇಖರ್ ಜೊತೆಗೆ ಎಲ್ಲೆಲ್ಲಿ ಒಂದು ಸ್ಕೂಲ್ಸ್ ಆ್ಯಂಡ್ ಕಾಲೇಜಿನಲ್ಲಿ ಯಾವುದು ಟೈಮ್ ಬಿಡ್ತಾರೆ ಕಡ್ಡಾಯವಾಗಿ ಕಡ್ಡಾಯವಾಗಿ ಹಾಕಲೇಬೇಕು. ಅದು ಹಾಕ್ತೀವಿ, ನಾಳೆಯಿಂದನೇ ಬರ್ತಾರೆ, ಮಂಡೆಯಿಂದ ಬರ್ತಾರೆ. ಬಂದಿದ್ರೆ ನೀವು ಡೈರೆಕ್ಟ್ ನನಗೆ ಫೋನ್ ಮಾಡಿ. ಓಕೆ, ಸೀರಿಯಸ್ಲಿ ಯು ಮೇಕ್ ಎನಿ ಹೌ. ನಾವು ರೌಂಡ್ಸ್ ಮಾಡಬೇಕಂತ ಹೇಳಿದ್ವಿ. ಎಕ್ಸಾಕ್ಟ್ಲಿ 3 to 5 ಯಾವುದು ಸ್ಕೂಲ್ ಬಿಡ್ತಾರೆ ಅಂಥವ್ರು ಗೆಟ್ ಆಲ್ ದ ಸ್ಟುಪಿಡ್ ಫೆಲೋಸ್ ಹೂ ಆರ್ ಕ್ರಿಯೇಟಿಂಗ್ ನ್ಯೂಸೆನ್ಸ್ ಆನ್ ದ ರೋಡ್. ಯಾರು ಯೂಸ್ ಮಾಡ್ತಾವ್ರೆ, ಬಟ್ ಕೇಸಸ್ ಶುಡ್ ಬಿ ರಿಜಿಸ್ಟರ್ಡ್ ಆನ್ ಆಲ್ ಆಫ್ ದೆಮ್. ಓಕೆ, ಟೀಚರ್ಸು, ಮಕ್ಕಳು ಆ್ಯಂಡ್ ಅವ್ರ ತಂದೆ ತಾಯಿ ಯಾರಿದ್ದಾರೆ ಎಲ್ಲರ ಮೇಲೆ ಆಗಬೇಕು. ಗೆಟ್ ದೋಸ್ ಫೆಲೋಸ್ ಆ್ಯಂಡ್ ಶೋ ಎಕ್ಸಾಂಪಲ್ಸ್. ಅದು ಆಗಲೇಬೇಕು, ಮಾಡ್ತೀವಿ. ಓಕೆ, ಸೊ ಅದನ್ನು ಮಾಡ್ತೀವಮ್ಮ, ಡೆಫಿನೆಟ್ ದಯವಿಟ್ಟು. ಇನ್ನೊಂದು, ಈಗ ಒಂದು ಹೇಳಿದ್ರೆ ಪಾಸ್ಪೋರ್ಟ್ಸ್ ಬಗ್ಗೆ, ನೀವು ಬಾಂಗ್ಲಾದೇಶೀಸ್ ಬಗ್ಗೆ ಅದನ್ನು ಹೇಳ್ತೀನಿ. ಇಟ್ ಈಸ್ ದೇರ್ ಇನ್ ಮೈ ಲಿಸ್ಟ್ ಟುಡೇ ಟು ಸ್ಪೀಕ್. ಸೊ ಈ ಅಂದರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್, ವಲಸೆದಾರರು, ಬೇರೆ ದೇಶದಿಂದ ಬಂದಿದ್ದವರು, ಈಗ ತುಂಬ ಜನ ಬಂದಿದ್ದಾರೆ. ಇದೇ ಗಂಗಂಗುಡಿನಲ್ಲಿ ಲಾಸ್ಟ್ ಇಯರ್ ನಾವೊಂದು ಗ್ಯಾಂಗ್ನ ಹಿಡಿದಿದ್ದೀವಿ. ಯಾರು ಬಾಂಗ್ಲಾದೇಶೀಸ್, ಯಾರು ಅಂದರೆ ಬೇರೆ ಕಂಟ್ರಿಯವರು, ಒಂದೇ ಕಂಟ್ರಿ ಅಲ್ಲ, ಬೇರೆ ಬೇರೆ ಕಂಟ್ರಿಯವರು ಯಾರು ಬಂದು ಇಲ್ಲಿ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಮತ್ತು ಪಾಸ್ಪೋರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಏನು ಇದ್ದಾರೋ ಅವರೆಲ್ಲರೂ ನಾವು ಇದನ್ನು ಆ್ಯಕ್ಚುಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಅರೆಸ್ಟ್ ಮಾಡಿ ಅವ್ರ ದೇಶಕ್ಕೆ ವಾಪಸ್ ಕಳಿಸಿದ್ದೀವಿ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಅವರು ಬರ್ತಾರೆ, ಯಾರೋ ನಿಮ್ಗೆ ಗೊತ್ತಿದ್ದವ್ರು ಕರ್ಕೊಂಡು ಬರ್ತಾರೆ, ಅವ್ರಿಗೊಂದು ಮನೆ ಕೊಡಿ ಕೇಳ್ತಾರೆ, ನೀವು ಮನೆ ಕೊಡ್ತೀರಿ. ಈಗ ಅವ್ರು ಮಾಡಿದ್ದು ಎಲ್ಲೋ ಅಲ್ಲ, ಇದು ಗಂಗಂಗುಡಿ. ಅವ್ರಿಗೆ ಯಾರು ಮನೆ ಕೊಟ್ಟಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿದ್ದೀವಿ ನಾವು. ಇದು ಫೇಕ್ ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್. ಸುಮ್ಮನೆ ಈಗ ನಂದು ಒಂದು ರೂಮ್ ಇದೆ ಅಂದರೆ ಆ ಅಡ್ರೆಸ್ ಕೊಟ್ಬಿಟ್ಟು ನನ್ನ ಮನೆಯಲ್ಲಿ ಇವರು ರೆಂಟಲ್ ಇದ್ದಾರೆ ಇಷ್ಟು ದಿನದಿಂದ ಅಂತ ಹೇಳ್ಬಿಟ್ಟು ಒಂದು ರೆಂಟಲ್ ಅಗ್ರಿಮೆಂಟ್ ಕೊಡ್ತಾರೆ. ಆ ರೆಂಟಲ್ ಅಗ್ರಿಮೆಂಟ್ ತೊಗೊಂಡೋಗಿ ಅವ್ರು ಏನು ಮಾಡ್ತಾರೆ, ಯಾವುದೋ ವೋಟರ್ ID ಕಾರ್ಡೋ ಆಧಾರ್ ಕಾರ್ಡೋ ತಗೊಳ್ತಾರೆ. ಯಾಕಂದರೆ ನಾನು ಈ ಏರಿಯಾದಲ್ಲಿ ಇದ್ದೀನಿ ಅಪ್ಪ, ಇದೇ ನನ್ನ ಅಡ್ರೆಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಎಲೆಕ್ಟ್ರಿಸಿಟಿ ಕಾರ್ಡು, ತನ್ನ ಗ್ಯಾಸ್ ಕನೆಕ್ಷನು, ಅದಾದಮೇಲೆ ಎಲ್ಲ ಆಧಾರ್ ಕಾರ್ಡು ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆಲ್ಲ ಅನುವು ಮಾಡಿಕೊಟ್ಟಿದ್ದು ಯಾರು? ನಾವೇ. ಗೊತ್ತಿದೆ ನಮಗೆ. ಸೊ ಇಂಥದ್ದು ಆಗ್ತಾಯಿ. ಸೊ ದಯವಿಟ್ಟು ಅಂಥದ್ದು ಏನಾದರೂ ಇದ್ದರೆ ನೀವು ಹೇಳ್ಬಿಡಿ. ಈಗ ಸಮಸ್ಯೆ ಏನಾಯಿತು, ಆ ಓನರ್ಗೆ ಇದೆಲ್ಲ ಮಾಡಲಿಕ್ಕೆ ಸಿಕ್ಕಿದ್ದು 10,000. ಅವರೇನು ಲಕ್ಷಾನು ಕೋಟಿ ಕೊಡಲ್ಲ. ಅದು ಕೊಟ್ಟಿದ್ದು 10,000. ಆ 10,000ಇಂದ ಅವ್ರು 10 ತಿಂಗಳು ಜೈಲಲ್ಲಿದ್ದಾರೆ. ದ ಸೇಮ್ ಮನೆ ಓನರ್ ಇದೇ ಗಂಗಂಗುಡಿನಲ್ಲಿ FIR ಆಗಿದೆ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ನಾವು. ಸೊ ಇಂಥದ್ದು ಆಗ್ತಾಯಿ. ಸೊ ದಯವಿಟ್ಟು ವೆನ್ ಸಚ್ ಪೀಪಲ್ ಕಮ್, ನಮ್ಗೆ ಗೊತ್ತಿಲ್ಲದೆ ಇದ್ದವರು ಬಂದರೆ ದಯವಿಟ್ಟು ಫಸ್ಟ್ ಪೊಲೀಸ್ ಅವ್ರಿಗೆ ತಿಳಿಸಿ. ಏನು ಅವ್ರ ಎದುರುಗಡೆ ಹೇಳೋ ಅವಶ್ಯಕತೆ ಇಲ್ಲ. ಸರ್ ಇಂಥ ಟೈಮಲ್ಲಿ ನಮಗೆ ಬಂದಿದ್ದಾರೆ ಪೊಲೀಸ್ ಅವರು, ಯಾರೋ ಗೊತ್ತಿದ್ದವರು ಬಂದಿದ್ದಾರೆ, ದೇ ಡಸಂಟ್ ಸೀಮ್ ಲೈಕ್ ಇಂಡಿಯನ್ಸ್ ಥರ ಇಲ್ಲ, ಅವರು ಬೇರೆ ಭಾಷೆ ಮಾತಾಡ್ತಾ ಇದ್ದಾರೆ, ಯಾರು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ನಮಗೆ ತಿಳಿಸಿ, ನಾವು ಅದನ್ನು ವೆರಿಫೈ ಮಾಡ್ತೀವಿ. ಅದನ್ನೇ ಆಗ್ತಾಯಿದೆ. ಈಗ ತುಂಬ ಜನ ಬೇರೆ ಕಂಟ್ರಿಯಿಂದ ಬಂದಿದ್ದವರು, ನಮ್ಮ ಆಫ್ರಿಕನ್ ಕಂಟ್ರಿಯಿಂದ ಬಂದಿದ್ದವರು ತುಂಬ ಜನನು ಈಗ ಇಸೋಲ್ದವನಲ್ಲಿ ಗಂಗಾಂಗುಡಿನೊಳಗಿದ್ರೆ ಸ್ಟೂಡೆಂಟ್ಸ್ಗಳಿಗೆ ಡ್ರಗ್ಸ್ ಮಾಡೋದನ್ನು ನೋಡ್ತಾ ಇದ್ವಿ. ಕೇಸಸ್ ಎಲ್ಲ ಆಗಿದೆ. ಸೊ ದಯವಿಟ್ಟು ಡೋಂಟ್ ಗಿವ್ ಸ್ಕೋಪ್ ಟು ಸಚ್, ಅಂದರೆ ಇಂಥ ಕೆಲಸಗಳಿಗೆ ಅವಕಾಶ ಕೊಡಬೇಡಿ. ನಿಮಗೆ ಅದರಿಂದ ಬರೋದು ಓನ್ಲಿ ಏನೋ ಅದೊಂದು ಚಿಕ್ಕ ಲಾಭ, ಬಟ್ ನಿಮಗೆ ಬರೋದು ಲಾಸು ತುಂಬ ಇದು. ಅದೇ ರೀತಿಯಲ್ಲಿ ಕೆಲವು ಮೊನ್ನೆ ಬೆಂಗಳೂರುಗಳಲ್ಲಿ ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಬರ್ತಾರೆ, ಪಾಸ್ಪೋರ್ಟ್ ತೊಗೊಂಡು ಬೇರೆ ಕಂಟ್ರಿಗೆ ಓಡೋಗ್ತಾರೆ. ನೋಡಿದರೆ ಅವ್ರಿಗೆ ಯಾವುದೋ ಕ್ರಿಮಿನಲ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನಾಗಿದೆ, ಅವ್ರಿಗೆ ಯಾರೋ ಮನೆ ಕೊಟ್ಟಿದ್ರು, ಅವ್ರಿಗೆ ಯಾರೋ ಪಾಸ್ಪೋರ್ಟ್ ಮಾಡಿ ಕೊಟ್ಟಿದ್ರು, ಅವರೆಲ್ಲ ಜೈಲಿಗೆ ಹೋಗಿದ್ರು. ಸೊ ಇಂಥದ್ದಾಗ್ತಾ ಇದೆ. ಸೊ ದಯವಿಟ್ಟು ಇದನ್ನ ಮೇಲೆ ಸ್ವಲ್ಪ, ಯಾಕೆ ಇದು ಹೇಳ್ತಾ ಇದೆ ಅಂದರೆ, ಈ ಗಂಗಾಂಗುಡಿ ಜಾಲಹಳ್ಳಿನಲ್ಲಿ ಕೆಲವು ಕಂಪ್ಲೇಂಟ್ಸ್ ಬಂದಿದೆ 2-3 ವರ್ಷದಿಂದ. ಸೊ ಇದನ್ನ ಮೇಲೆ ಸ್ವಲ್ಪ ಗಮನ ಹರಿಸಿ, ವಿಲ್ ಟೇಕ್ ಆ್ಯಕ್ಷನ್ಸ್ ಅಕಾರ್ಡಿಂಗ್ಲಿ. ಸೊ ಮತ್ತೊಮ್ಮೆ ನೀವೆಲ್ಲರಿಗೂ ಈಗ ಸೈಬರ್ ಅಫೆನ್ಸಸ್ ಬಗ್ಗೆ ನಮ್ಮವರು ಹೇಳಿದ್ದಾರೆ ನಿಮಗೆ. ಸೊ ದಯವಿಟ್ಟು ಅದನ್ನ ಬಗ್ಗೆ ಆ್ಯಕ್ಟಿವ್ ಆಗಿರಲಿ. ಯಾರು ಫೋನ್ ಮಾಡಿದರು, ಹೀಗೆ ಫೋನ್ ಮಾಡಿದರು, ಬ್ಯಾಂಕು, ರಿಸರ್ವ್ ಬ್ಯಾಂಕು, SBI ಬ್ಯಾಂಕ್, ಯಾರು ನಿಮಗೆ ಡೈರೆಕ್ಟ್ ಫೋನ್ ಮಾಡಿ ನಿಮ್ಮ OTPಗಳು ಕೇಳೋದಿಲ್ಲ, ದುಡ್ಡು ಟ್ರಾನ್ಸ್ಫರ್ ಮಾಡಿ ಕೇಳಿದಲ್ಲ. ಏನಾದರೂ ಪೊಲೀಸ್ ನೋಟಿಸ್ ಆಗಿದ್ದರೆ ಯಾವತ್ತೂ ಏನಾದರೂ ಫೋನ್ ಮಾಡಿ ನಿಮ್ಮ ಮೇಲೆ ಒಂದು ಬಾಂಬೆನಲ್ಲಿ ಕೇಸ್ ಆಗಿದೆ, ಡೆಲ್ಲಿನಲ್ಲಿ ಕೇಸ್ ಆಗಿದೆ, ನೀವು ಡ್ರಗ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂದರೆ ಆಯಿತು, ನೀವು ನೋಟಿಸ್ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಕಳಿಸ್ಕೊಡಿ, ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಅಷ್ಟೇ.
ಜಾಸ್ತಿ ಫೋನಲ್ಲಿ ಮಾತಾಡೋದು ಬೇಡ. ಅರ್ಧಾಗಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡು ನಿಮ್ಮ ದುಡ್ಡೆಲ್ಲ ಕಿತ್ಕೊಳ್ತಾರೆ. ಸೊ ದಯವಿಟ್ಟು ಮಾಡೋದು ಏನೋ ಒಂದೇ ಕೆಲಸ, ನೀವೇನಾದರೂ ಪೊಲೀಸ್ ಕೇಸ್ ಆಗಿದ್ದರೆ ನಮ್ಮ ಲೋಕಲ್ ಪೊಲೀಸ್ ಅವ್ರು ಕೊಡಿ, ಆ ಇನ್ಸ್ಪೆಕ್ಟರ್ ಜೊತೆ ನಾವು ಮಾತಾಡ್ಕೊಳ್ತೀವಿ, ನೀವು ಎಲ್ಲಿ ಬಂದರೆ ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಡಿ ಅಷ್ಟೇ. ಡೋಂಟ್ ಟಾಕ್ ಓವರ್ ಫೋನ್. ಓಕೆ. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಮಯ ನೀವೆಲ್ಲ ಮಾಡಿದ್ದೀರಾ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಪೊಲೀಸ್ ಆರ್ ಬೆಂಗಳೂರು ಸಿಟಿ ಪೊಲೀಸಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ. ಇಷ್ಟೊತ್ತು ಸುದೀರ್ಘವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಅಹವಾಲುಗಳನ್ನು ತಾಳ್ಮೆಯಿಂದ ಆಲಿಸಿ ಕೆಲವೊಂದಕ್ಕೆ ಸ್ಥಳದಲ್ಲಿ ಪರಿಹಾರ ಕೊಟ್ಟಂಥ ಮಾನ್ಯ DCP ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಷ್ಟೊತ್ತು ಈ ಒಂದು ಸಭೆಗೆ ಭಾಗವಹಿಸಿದಂಥ ಮೇರಿ ಶೈಲಜಾ ಮೇಡಮ್ಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸಂಚಾರ ಉಪವಿಭಾಗದ ACP ಮೇಡಮ್ ಆದಂಥ ಕವಿತಾ ಮೇಡಮ್ರವರು ಇದುವರೆಗೂ ಭಾಗವಹಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದು ತಮ್ಮ ಅಹವಾಲುಗಳನ್ನು ಮುಕ್ತವಾಗಿ ಇದುವರೆಗೂ ಸುದೀರ್ಘವಾಗಿ ಕುಳಿತುಕೊಂಡು ನಮ್ಮೊಟ್ಟಿಗೆ ಚರ್ಚೆ ಮಾಡಿದಂಥ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದಯಮಾಡಿ ಥ್ಯಾಂಕ್ ಯು. ನೆಕ್ಸ್ಟ್ ಕಾರ್ಯಕ್ರಮಕ್ಕೂ ತಾವೆಲ್ಲ ಬನ್ನಿ.